ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ಬನ್ನಿ ಮಾತಾಡೋಣ. ಇರೋದೊಂದೇ ಜೀವನ, ಎಕ್ಸ್ಪೈರಿ ಡೇಟ್ ಇದೆಯಣ್ಣ. ಟೆನ್ಷನ್ ಗೋಳು ರಾಮಾಯಣ ಸೈಡ್ ಇಟ್ಟು ಖುಷಿಯ ಹಂಚೋಣ. ಇರೋದೊಂದೇ ಜೀವನ, ಬರೀ ಒಳ್ಳೆ ಕತೆ ಮಾತಾಡೋಣ. ಒಳ್ಳೆ ಕತೆ ವಿಹಾನ್ ಜೊತೆ ವಿತ್ ಆರೆಂಜ್ ಕನ್ನಡಕ ವಿಹಾನ್. ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು. ಗೆಳೆಯರೆ, ಮತ್ತೊಂದು ಒಳ್ಳೆ ಕತೆ ವಿಹಾನ್ ಜೊತೆ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಆದರದ ಸ್ವಾಗತ. ಎಲ್ಲರಿಗೂ ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಈ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮದ ಉದ್ದೇಶ ಬಹಳ ಸರಳ. ಆಕರ್ಷಣೆಯ ನಿಯಮದ ಬಗ್ಗೆ, ನಮ್ಮ ಸಕಾರಾತ್ಮಕ ಮನಸ್ಸಿನ ಬಗ್ಗೆ, ನಮ್ಮ ಆಲೋಚನಾ ಕ್ರಮಕ್ಕೆ ಇರುವ ಶಕ್ತಿಯ ಬಗ್ಗೆ, ನಮ್ಮ ಮನಸ್ಸಿನಲ್ಲಿರುವ ನಂಬಿಕೆಗಳು, ಭಾವನೆಗಳು, ಇದೆಲ್ಲದರ ಬಗ್ಗೆ ನಾನು ಒಬ್ನೇ ಕಳೆದ 8 ವರ್ಷಗಳಿಂದ ಬಹಳಷ್ಟು ವಿಡಿಯೋಗಳನ್ನ ಈ ಚಾನೆಲ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ನಮ್ಮ ಕನ್ನಡದಲ್ಲೇ ಬಹಳಷ್ಟು ಜನ ಇದರ ಬಗ್ಗೆ ಎಲ್ಲ ಕಲ್ತ್ಕೊಂಡು ಈ ಎಲ್ಲಾ ತತ್ವಗಳನ್ನ, ಈ ಎಲ್ಲಾ ತಂತ್ರಗಳು, ನಾವೇನೆಲ್ಲ ಆಕರ್ಷಣೆಯ ನಿಯಮ ತಂತ್ರಗಳನ್ನೆಲ್ಲ ಮಾತಾಡ್ತೀವಿ, ಈ ರೀತಿ ಹಲವಾರು ತಂತ್ರಗಳನ್ನ ಬಳಸ್ಕೊಂಡು ತಮ್ಮ ತಮ್ಮ ಜೀವನದಲ್ಲಿ ಬಹಳಷ್ಟು ವಿಷಯಗಳನ್ನ ಸಾಧಿಸಿದ್ದಾರೆ. ಅಷ್ಟೇ ಅಲ್ಲದೆ ತಾವು ಕಲ್ತಿರುವ ವಿದ್ಯೆಯನ್ನ ಬೇರೆಯವರಿಗೂ ಹಂಚ್ಕೊಳ್ಳುವಂತಹ ಬಹಳಷ್ಟು ಕನ್ನಡಿಗರು ನಮ್ಮ ಸುತ್ತಮುತ್ತಲಿದ್ದಾರೆ. ಸೊ ಅಂಥವ್ರನ್ನ ಕರ್ಕೊಂಡು ಬಂದು ಅವರ ಒಂದು ಅನುಭವವನ್ನ ನಿಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೊಂದು ಅವಕಾಶ ಮಾಡಿಕೊಟ್ಟು, ಅವರ ಅನುಭವಗಳ ಹಂಚಿಕೆಯ ಮುಖಾಂತರ ನಿಮಗೆ ಈ ಆಕರ್ಷಣೆಯ ನಿಯಮದ ತತ್ವಗಳ ಬಗ್ಗೆ ಇನ್ನಷ್ಟು ಸ್ಪಷ್ಟನೆ ಕೊಡೋದು, ಮತ್ತು ಇದೆಲ್ಲವೂ ಹೇಗೆ ಕೆಲಸ ಮಾಡುತ್ತೆ, ನಿಮ್ಮ ಜೀವನದಲ್ಲಿ ಕೆಲಸ ಮಾಡುತ್ತಾ ಇಲ್ವಾ, ಇದೆಲ್ಲದರ ಬಗ್ಗೆ ನಿಮಗ್ ತಿಳಿಸ್ಕೊಡೋದು. ಇದೇ ಈ ಕಾರ್ಯಕ್ರಮದ ಉದ್ದೇಶ. ಅದೇ ನಿಟ್ಟಿನಲ್ಲಿ ಇವತ್ತು ನಮ್ಮ ಜೊತೆ ಈ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಒಂದು ಕಪಲ್ ಬಂದಿದ್ದಾರೆ. ಅದ್ಭುತವಾದ ಒಂದು ಜೋಡಿ, ಜುಗ್ಪ್ರೀತ್ ಸಿಂಗ್ ಮತ್ತು ಮೀತ್ ಚಾಬ್ರಾ ಅವರು. ಈ ದಂಪತಿ ಒಟ್ಟಿಗೆ ಇವತ್ತು ಮೈಂಡ್ ಸೋಲ್, ಏನದು ಹೆಸರು, ಎಸ್, ಮೈಂಡ್ ಸೋಲ್ ಕ್ಲಬ್ ಅನ್ಸುತ್ತೆ. ಸೊ NLP, ಗ್ರಾಫೋಥೆರಪಿ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್, ರೇಕಿ, ಮತ್ತೆ ಬಹಳಷ್ಟು ಆಕರ್ಷಣೆಯ ನಿಯಮದ ತತ್ವಗಳನ್ನೆಲ್ಲ ಬಳಸ್ಕೊಂಡು ಬಹಳಷ್ಟು ಜನಕ್ಕೆ ತಮ್ಮ ಮನಸ್ಸಿನಲ್ಲಿ ಇರುವ ಸಮಸ್ಯೆಗಳಿಂದ ಹೊರಗೆ ಬರೋದಕ್ಕೆ, ತಮ್ಮ ಮನಃಶಕ್ತಿಯನ್ನ ಬಳಸ್ಕೊಂಡು ಜೀವನದಲ್ಲಿ ಅಭಿವೃದ್ಧಿಯನ್ನ ಹೊಂದೋದಕ್ಕೆ ಮತ್ತು ಜೀವನದಲ್ಲಿ ಯಶಸ್ಸನ್ನ ಪಡೆಯೋದಕ್ಕೆ ಸಹಾಯ ಮಾಡ್ತಾ ಬರ್ತಾ ಇದ್ದಾರೆ. ಜುಗ್ಪ್ರೀತ್ ರವರು ಒಬ್ಬ ಮೈಂಡ್ ಕೋಚ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಇವರಿಬ್ಬರನ್ನು ಇವತ್ತು ಮಾತಾಡಿಸ್ತಾ ಇವರಿಂದ ತಮ್ಮ ಒಂದು ಕಮ್ಯುನಿಟಿ ಬಗ್ಗೆ, ತಮ್ಮ ಒಂದು ಕೆಲಸಗಳ ಬಗ್ಗೆ, ಆಕರ್ಷಣೆಯ ನಿಯಮದ ಬಗ್ಗೆ ಅವರಿಗಿರುವ ಒಂದು ಸ್ಪಷ್ಟನೆ, ಅವರಿಗಿರುವ ಒಂದು ಆಲೋಚನಾ ಕ್ರಮ, ಇದರ ಬಗ್ಗೆ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದೆ ಇವತ್ತಿನ ಒಂದು ಗುರಿ. ಹಾಗಾದ್ರೆ ಇವರಿಬ್ಬರನ್ನು ನಾವು ಕಾರ್ಯಕ್ರಮಕ್ಕೆ ಬರೆ ಮಾಡ್ಕೊಳ್ಳೋಣ. ಸೊ ಎಲ್ಲರೂ ವೆಲ್ಕಮ್ ಅಂತ ಟೈಪ್ ಮಾಡ್ಬೋದಾ ಚಾಟ್ ಬಾಕ್ಸ್ ನಲ್ಲಿ? ಎಲ್ಲರೂ ವೆಲ್ಕಮ್ ಅಂತ ಟೈಪ್ ಮಾಡ್ಬೋದಾ? ಸೊ ನಾನು ಜುಗ್ಪ್ರೀತ್ ಮತ್ತೆ ಮೀತ್ ಚಾಬ್ರಾ ಇಬ್ಬರನ್ನು ವೇದಿಕೆಗೆ ಬರಮಾಡ್ಕೊಳ್ತೀನಿ. ಜಗ್ಪ್ರೀತ್ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಜುಗ್ಪ್ರೀತ್ ಕೇಳಿಸ್ತಾ ಇದೆ. ಆಸಮ್. ಸೊ ಜುಗ್ಪ್ರೀತ್, ಮೀತ್ ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಾ? ಥ್ಯಾಂಕ್ ಯು ಸೋ ಮಚ್. ಸೊ ಜುಗ್ಪ್ರೀತ್ ಹೇಳಿ, ಹೇಗಿದ್ದೀರಾ? ಇವತ್ತು ಹಬ್ಬ ಚೆನ್ನಾಗಿದ್ದೀವಿ, ಎಂಜಾಯ್ ಮಾಡ್ತಿದೀವಿ, ಪ್ಲಸ್ ಎಕ್ಸೈಟೆಡ್ ಆಗಿದ್ದೀವಿ. ಈ ನಿಮ್ಮ ಇದರ ಪಾಡ್ಕಾಸ್ಟ್ ಅಲ್ಲಿ ಬರಕ್ ಬೇಜನ್ ಎಕ್ಸೈಟ್ಮೆಂಟ್ ಇದೆ. ಆಸಮ್. ಸೊ ಗೆಳೆಯರೆ, ಜುಗ್ಪ್ರೀತ್ ನನಗೆ ಹೇಗ್ ಪರಿಚಯ? ಜಗ್ಪ್ರೀತ್. ಓಕೆ. ಜಗ್ಪ್ರೀತ್ ನನಗೆ ಹೇಗ್ ಪರಿಚಯ ಅಂತ ಹೇಳ್ತೀನಿ. ನಾವು ಪರಿಚಯ ಆಗಿದ್ದು ನಮ್ಮ ಗುರುಗಳು. ನಾನು ಆಕರ್ಷಣೆಯ ನಿಯಮವನ್ನ ಸ್ಪಷ್ಟವಾಗಿ, ಆಳವಾಗಿ ಕಲಿಬೇಕು ಅಂತ ನಿರ್ಧಾರ ಮಾಡಿದಾಗ ನನಗೆ ಸಿಕ್ಕ ಗುರುಗಳು ಮಿತೇಶ್ ಕತ್ರಿ ಅವರು, ಮೂಲತಃ ಪುಣೆ ಅವರು.
ಸೊ ಅವರ ಒಂದು ಸಂಘ ಏನಿದೆ ಅಲ್ಲಿ ಜಗ್ಪ್ರೀತ್ ಕೂಡ ಒಬ್ಬ ವಿದ್ಯಾರ್ಥಿ. ಹಾಗಾಗಿ ನಾವು ಪರಿಚಯ, ಇವರು ಬಹಳ ಅಲ್ಲಿ ಆಕ್ಟಿವ್ ಆಗಿ ಕಳೆದ ಹಲವಾರು ತಿಂಗಳಿಂದ ನಾವು ಒಬ್ಬರನ್ನೊಬ್ರು ಸೆಷನ್ ಗಳಲ್ಲಿ ನೋಡ್ತಾ ಇರ್ತೀವಿ. ಅವರು ಕೂಡ ತಮ್ಮ ಜೀವನದಲ್ಲಿ ಈ ಎಲ್ಲ ತತ್ವಗಳನ್ನ ಬಳಸ್ಕೊಂಡು ಇವತ್ತು ಒಂದು ಅದ್ಭುತವಾದ ಒಂದು ಕಮ್ಯುನಿಟಿನಲ್ಲಿ ನಮ್ಮ ಗುರುಗಳ ಹತ್ರ ಅವರು ಕೂಡ ಕಲಿತಾ ಇದ್ದಾರೆ. ನನಗೆ ಮೊದಲು ಇವರು ಕನ್ನಡದವರು ಅಂತ ಗೊತ್ತಿರ್ಲಿಲ್ಲ. ಬಹಳ ದಿನ ನಾನು ಇವ್ರು ಕನ್ನಡದವರು ಅಂತ ಗೊತ್ತಿಲ್ದೇನೆ ಇವ್ರನ್ನ ನೋಡ್ತಾ ಇದ್ದೆ. ಬಟ್ ಆಮೇಲೆ ನನ್ಗೆ ಗೊತ್ತಾಯ್ತು ಇವರು ಬೆಂಗಳೂರಿನವರು, ಕನ್ನಡದವರು ಅಂತ. ಸೊ ಹಾಗೆ ನಮ್ಗೆ ಒಡನಾಟ. ಸೊ ಜಗ್ಪ್ರೀತ್, ನಿಮ್ಮ ಬಗ್ಗೆ, ನಿಮ್ಮ ಪಯಣದ ಬಗ್ಗೆ ಸಂಕ್ಷಿಪ್ತವಾಗಿ ನೀವು ಸ್ವಲ್ಪ ಹೇಳ್ಬೋದಾ? ನಾನು ಸ್ಟಾರ್ಟ್ ಮಾಡಿದ್ದು ಮಿತೇಶ್ ಸರ್ ಹತ್ರ 8 ತಿಂಗಳು ಹಿಂದೆ. ಓಕೆ. ಅದಕ್ಕಿಂತ ಮುಂಚೆ ಏನಾಯ್ತಂದ್ರೆ ನನ್ನ ಲೈಫಲ್ಲಿ ಫುಲ್ಲು ಗಡಿಬಿಡಿ ನಡೀತಾ ಇತ್ತು. ಆ ಕೆಲ್ಸ ಕೆಲ್ಸ ಜಾಸ್ತಿ ಇತ್ತು. ನಂದು ಸ್ವಾಭಿಮಾನ ಕೆಳಗಡೆ ಇತ್ತು. ಯಾರು ಕೇಳಿದ್ರು ಕೆಲ್ಸ ಮಾಡ್ತೀನಿ ಹೌದು ಅಂತ. ಕಾರ್ಪೊರೇಟ್ ಆಫೀಸ್ ಕೆಲ್ಸ ನಿಮ್ಗೆ ಗೊತ್ತು ಹೇಗಿರುತ್ತೆ. ಸೊ ಹ್ಮ್. ಅದರ ಪ್ರಕಾರ ನಡೀತಾ ಇತ್ತು. ಸೊ ನಾನು 12 ಇಂದ 14 ಗಂಟೆ ಕಾರ್ಪೊರೇಟ್ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದೆ. ಓಕೆ. ಕೆಲಸ ಮಾಡಿ ಅದ್ ಮಾಡ್ತಾ ಇದ್ದೆ. ಬಟ್ ನನಗೆ ಬೇಕಂತ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿರ್ಲಿಲ್ಲ. ಹ್ಮ್. ಪ್ಲಸ್ ನಾನು ಅಷ್ಟು ಗಂಟೆ ಮಾಡ್ತಿರುವಾಗ ಅದ್ರದ್ದು ಎಫೆಕ್ಟ್ ಕರಿಯರ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದಾಗ ಹೆಲ್ತ್ ರಿಲೇಷನ್ ಮೇಲೆ ಎಫೆಕ್ಟ್ ಆಯ್ತು. ಹ್ಮ್. ಹೆಲ್ತ್ ಮೇಲೆ ಎಫೆಕ್ಟ್ ಆಯ್ತು. ನನ್ಗೆ ಇದು ಮಧುಮೇಹ, ಡಯಾಬಿಟೀಸ್ ಬಂತು. ಓಕೆ. ಆಮೇಲೆ ರಿಲೇಶನ್ಶಿಪ್ ಅಲ್ಲಿ ಪ್ರಾಬ್ಲಮ್ ಬಂತು. ನಾವಿಬ್ರು ರಿಲೇಶನ್ಶಿಪ್ ಸ್ವಲ್ಪ ಗಡಿಬಿಡಿ ಆಯ್ತು. ಏನಕ್ಕೆ ನನಗೆ ಟೈಮ್ ಕೊಡಕ್ ಆಗ್ತಿರ್ಲಿಲ್ಲ. ಇಲ್ಲ ಕೆಲ್ಸ ನೋಡ್ಬೇಕು, ಇಲ್ಲ ಅದನ್ನ ಮಾಡ್ಬೇಕು, ಬ್ಯಾಲೆನ್ಸ್ ಮಾಡಕ್ ಬರ್ಲಿಲ್ಲ. ಹ್ಮ್. ಸೊ ಆ ಸ್ಥಿತಿಯಿಂದ ನಾನು ನಾನು ಮಿತೇಶ್ ಸರ್ ಗೊತ್ತಾಯ್ತು ಅಂದ್ರೆ ಅದು ಇವ್ರ ಕಾರಣದಿಂದನೇ. ಇವರು ಹೊಪ್ಪನೊಪ್ಪನು ಅಲ್ಲಿಂದ ಅವ್ರದ್ದು ಫ್ರೀ ವಿಡಿಯೋಸ್ ಇಂದ ಕಲ್ತರು. ಓಕೆ. ಕಲ್ತಾಗ ನನ್ನ ಆರೋಗ್ಯ ಕೆಟ್ಟಿದಾಗ ಇವ್ರು ನನಗೆ ಹೊಪ್ಪನೊಪ್ಪನ ಕೊಟ್ರು. ಇವ್ರು ಹೇಳ್ದು ಇದು ಇದು ಹೊಪ್ಪನೊಪ್ಪನ ಮಾಡ್ತಾ ಇದೀನಿ, ಯು ಅಕ್ಸೆಪ್ಟ್ ಇಟ್ ಅಂತ. ನಾನು ಆಯ್ತು, ನಂಗೆ ಹುಷಾರಿರ್ಲಿಲ್ಲ, ನಂಗೆ ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ. ಐದ್ ದಿನ ಹೆಂಗ್ ಕಳ್ದಿದ್ದೀನಿ ಅಂತ ಗೊತ್ತಿಲ್ಲ. ದಟ್ ವಾಸ್ ಅನ್ ಎಕ್ಸ್ಟ್ರೀಮ್ ಥಿಂಗ್. ಓಕೆ. ಮೈ ಮೈಂಡ್ ವಾಸ್ ನಾಟ್ ಇನ್ ಪ್ಲೇಸ್. ನನ್ನ ಮನಸ್ಸು ಸರಿ ಇರ್ಲಿಲ್ಲ. ಅಂದ್ರೆ ನನಗೆ ಹೇಗ್ ಬಂತು ಅಂತ, ನಾನು ಅಷ್ಟ್ ಫಿಟ್ ಆಗಿದ್ದೀನಿ, ಅಷ್ಟಿದೀನಿ, ಆದ್ರೂ ಹೇಗ್ ಬಂತು ಅಂತ ಅದೊಂದು. ಹ್ಮ್. ಪ್ಲಸ್ ಆ ಪೇನ್ ನ ತಡೆಯೋದು ಅದಾಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ಏನಂದ್ರೆ ನನ್ಗೆ ಅದು ಕೋಪ ಇತ್ತು ನನ್ನ ಮೇಲೆ. ಹ್ಮ್. ಆ ಕೋಪದಿಂದನೂ ಬಂತು. ಸೊ ಅವಾಗ ನಾನು ಇವ್ರು ಹೇಳ್ಕೊಟ್ರಲ್ಲ ಹೊಪ್ಪನೊಪ್ಪನು, ಆಯ್ತು ಇದು ಯಾರು ಹೇಳ್ಕೊಡ್ತಿದಾರ ಅಂತ ನಾನು ಸ್ಕ್ರಾಲ್ ಮಾಡಿ ಅದು ನೋಡ್ದೆ. ಸ್ಕ್ರಾಲ್ ಮಾಡ್ತಾ ಮಾಡ್ತಾ ಹಂಗೆ ಅವ್ರದ್ದು ಲಾ ಆಫ್ ಅಟ್ರಾಕ್ಷನ್ ಅದು ಇವರೇ ಹೇಳ್ಕೊಟ್ಟಿದ್ದು. ಮದ್ವೆ ಆದ್ಮೇಲೆ ಫಸ್ಟ್ ಇಯರ್ ಮದ್ವೆ ಆಗುವಾಗ ಇವರೇ ಫಸ್ಟ್ ನನ್ಗೆ ಹೇಳಿದ್ದು ಲಾ ಆಫ್ ಅಟ್ರಾಕ್ಷನ್, ಆಕರ್ಷಣ ನಿಯಮ ಬಗ್ಗೆ ಇವ್ರು ಹೇಳ್ಕೊಟ್ಟಿದ್ದು. ಇವ್ರು ಎಲ್ಲಿಂದ ಕಲ್ತಿದ್ರು ಗೊತ್ತಿಲ್ಲ. ಬಟ್ ಇವ್ರು ಹೇಳ್ಕೊಟ್ಟಾಗ ಹೌದಾ ಹೀಗೆಲ್ಲ ಇದೆಯಾ ಅಂತ ನಾನು ಟ್ರೈ ಮಾಡಿದೆ. 1 ವರ್ಷ ಟ್ರೈ ಮಾಡಿದ್ವಿ. ಆಮೇಲೆ ಕೆಲ್ಸದಲ್ಲಿ ಬ್ಯುಸಿ ಆಗೋದ್ರಿ. ಹ್ಮ್. ಆಮೇಲೆ ಇದು ಇದು ಮಿತೇಶ್ ಸರ್ ಹತ್ರ ಕಲ್ತಾಗ ಅವಾಗ ಗೊತ್ತಾಯ್ತು. ಆಮೇಲೆ ನನ್ನ ಲೈಫ್ ಹಿಂದೆ ನೋಡಿದಾಗ ಎಷ್ಟ್ ಸತಿ ನನ್ ಲಾ ಆಫ್ ಅಟ್ರಾಕ್ಷನ್ ಆಗಿದೆ ಅಂದ್ರೆ, ನಾನು ನನ್ನ ಕೆಲ್ಸ ಬಿಟ್ಬಿಟ್ಟು ನಮ್ಮ ಅಪ್ಪ ಕೆಲ್ಸ ಸೇರ್ಕೊಂಡಿದ್ದೆ. ಅಲ್ಲಿಂದ ಮತ್ತೆ ವಾಪಸ್ ಕಾರ್ಪೊರೇಟಿಗೆ ಸೇರ್ಕೊಂಡಿದ್ದು ಅದು ಪೂರ್ತಿ ಇದು ಆಕರ್ಷಣ ನಿಯಮ ಇಂದ. ಹ್ಮ್. ಬಿಕಾಸ್ ನಾನೇನ್ ಮಾಡ್ದೆ, ಅದು ಹೇಳ್ತಾರಲ್ಲ, ಯು ಇಮ್ಯಾಜಿನ್ ಇಟ್, ವಿಜುವಲೈಸ್ ಇಟ್ ಅಂಡ್ ಲೀವ್ ಇಟ್. ನಾನು ಅದೇ ಮಾಡಿದ್ದು. ವಿಜುವಲೈಸ್ ಮಾಡಿದೆ, ನಂಗೆ ಸಿಗ್ತಾ ಇದೆ ಕಾರ್ಪೊರೇಟ್ ಜಾಬ್ ಸಿಗ್ತಾ ಇದೆ ಅಂತ ಮಾಡಿದೆ. ಆಮೇಲೆ ಅದನ್ನ ಅಲ್ಲೇ ಬಿಟ್ಬಿಟ್ಟೆ. ನನ್ಗೆ ಅದು 3 ಮಂತ್ಸ್ ಆದ್ಮೇಲೆ ನನ್ಗೆ ಕಾಲ್ ಬಂತು ನಮ್ಮ ಮ್ಯಾನೇಜರ್ ಇಂದ. ಹಳೆ ನನ್ನ ಮ್ಯಾನೇಜರ್ ಇದ್ರು ಅವರು, ಇನ್ನೇನಾದ್ರು ವಾಪಸ್ ಬರಕ್ ಐಡಿಯಾ ಇದೆಯಾ ನಿಮ್ಗೆ? ಇದು ಒಂದು ಓಪನಿಂಗ್ ಖಾಲಿ ಇದೆ. ನಾನು ಆಯ್ತು, ನನಗೆ ಓಕೆ, ನಾನು ಟ್ರೈ ಮಾಡ್ತೀನಿ. ಆದ್ರೆ ಆಯ್ತು, ನಾನು ಏನೂ ಓದಿರ್ಲಿಲ್ಲ. 2.5 ವರ್ಷ ನಾನು ಮುಟ್ಟಿಲ್ಲ. ಕೊಟ್ಟೆ ಇಂಟರ್ವ್ಯೂ ಸೆಲೆಕ್ಟ್ ಆಯ್ತು. ಬಂತು, ಆಫರ್ ಲೆಟರ್ ಬಂತು, ಸೇರ್ಕೊಂಡೆ. ಸೊ ಅದ್ ಹೇಳ್ತಾರಲ್ಲ, ಆಕರ್ಷಣ ನಿಯಮ ಯಾವಾಗ ವರ್ಕ್ ಆಗುತ್ತೆ ಅಂದ್ರೆ, ನೀವು ಎಫರ್ಟ್ಲೆಸ್ ಆಗಿ, ನಾನು ಅದ್ರಲ್ಲಿ ಏನು ಎಫರ್ಟ್ ಹಾಕಿಲ್ಲ, ಎಫರ್ಟ್ಲೆಸ್ ಆಗಿ ಅದ್ ಬಂದಿತ್ತು. ಸೂಪರ್ ಸೂಪರ್. ಮತ್ತೆ ಈ ಡಯಾಬಿಟಿಸ್ ಬಗ್ಗೆ ನೀವು ಒಂದ್ಸತಿ ನಮ್ಮ ಕಮ್ಯುನಿಟಿನಲ್ಲಿ ಕೂಡ ಹಂಚ್ಕೊಂಡಿದ್ರಿ. ಈ ಹೋಪೊನೊಪೊನೊ ಇಂದ ಹೇಗೆ ನಿಮ್ಗೆ ಅದು ಕೆಲಸ ಮಾಡ್ತು, ಏನ್ ರಿಸಲ್ಟ್ಸ್ ಇವ ಡಯಾಬಿಟಿಸ್ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
ನಾನು ಹೋಪನೋಪನೋಕ್ಕಿಂತ ನಾನು ಇದು ಗ್ರಾಫೋಥೆರಪಿಯಿಂದ ನನಗೆ ಸಿಕ್ತು. ಗ್ರಾಫೋಥೆರಪಿ ಮತ್ತೆ NLP ಟೆಕ್ನಿಕ್ ಇಂದ ನನಗೆ ಆ, ಇದು ಡಯಾಬಿಟಿಸ್ ಹಿಂತಿರುಗಿತ್ತು, ವಾವ್, ರಿವರ್ಸ್ ಆಯ್ತು. ರಿವರ್ಸಲ್ ಆಗೋಯ್ತು. ಹೌದು. ಅರ್ಲಿಯರ್ HbA1c 7 ಇತ್ತು. ಈಗ 2 months ಬ್ಯಾಕ್ ಮತ್ತೆ ಟೆಸ್ಟ್ ಮಾಡಿಸಿದಾಗ HbA1c 5.6 ಬಂತು, ವಿಚ್ ಇಸ್ ನಾಟ್ ಪ್ರೀ ಡಯಾಬಿಟಿಕ್ ಆಸ್ ವೆಲ್, ಓಕೆ, ಅಂದ್ರೆ ನಾರ್ಮಲ್. ನಾರ್ಮಲ್. ಅದು ಜೊತೆಗೆ ಏನು ಅಂದ್ರೆ ಅದು ಮಾಡಿದಾಗ ನನ್ಗೆ ಹೇಳಿದ್ರು 6 months ಕೊಟ್ಟಿದ್ರು ಟೈಮ್ ಡಾಕ್ಟರು. 6 ತಿಂಗಳಲ್ಲಿ ನೀನ್ ರಿವರ್ಸ್ ಮಾಡಿದ್ರೆ ನಾನು ನಿಂಗೆ ಮಾತ್ರೆ ಕೊಡಲ್ಲ, ಇಲ್ಲ ಮಾತ್ರೆ ಸ್ಟಾರ್ಟ್ ಮಾಡ್ತೀನಿ. ನನಗೊಂದು ಗೊತ್ತಿತ್ತು, ಮಾತ್ರೆ ಸ್ಟಾರ್ಟ್ ಆದ್ಮೇಲೆ ರಿವರ್ಸ್ ಚಾನ್ಸ್ ಇಲ್ಲ, ಆಮೇಲೆ ಜಸ್ಟ್ ಮೇಂಟೈನ್ ಮಾಡ್ಬೇಕಷ್ಟೇ. ಹ್ಮ್. ನಾನು ಹೇಳ್ದೆ 6 ತಿಂಗಳು ಕೊಡಿ, ನಾನು ಮಾಡ್ತೀನಿ ಅಂತ. ಅದ್ ಹೇಳ್ದು ನಾನು ಇದು ಗ್ರಾಫೋಥೆರಪಿ ಇವತ್ತಿನ ದಿನ 310 ದಿವಸ ಆಯ್ತು ಬರೀತಾ. ಅದನ್ನ ಕಂಟಿನ್ಯೂಸ್ ಆಗಿ ಬೆಳಿಗ್ಗೆ ಎದ್ದಿದ ತಕ್ಷಣ ಅದು ಬರಿತೀನಿ. ಜೊತೆಗೆ NLP ಟೆಕ್ನಿಕ್ಸ್ ಮಾಡ್ದೆ, ಲೈಕ್ಸ್ ಟು ಡಿಸ್ಲೈಕ್, ಡಿಸ್ಲೈಕ್ ಟು ಲೈಕ್ ಅದ್ ಮಾಡ್ದೆ. ಆಮೇಲೆ ಮೈಂಡ್ ನ ರಿವೈರ್ ಮಾಡ್ದೆ, ಸೊ ದಟ್ ನನ್ ಡಯಾಬಿಟೀಸ್ ನ ರಿವರ್ಸ್ ಮಾಡಕ್ಕೆ. ನನ್ ಡಯಾಬಿಟೀಸ್ ಆಗಿರೋ ಕಾರಣ 3 ಕಾರಣವಿತ್ತು. ಒಂದು ಸ್ಟ್ರೆಸ್ ತಗೊಂತಾ ಇದ್ದೆ, ಹ್ಮ್. ಸೆಕೆಂಡ್ ನಾನು ಊಟದ ಟೈಮಿಂಗ್ ಸರಿ ಇರ್ಲಿಲ್ಲ, ಹ್ಮ್. ಯಾವಾಗ ಕೆಲ್ಸ ಪ್ರಕಾರ ಊಟ ಮಾಡ್ತಿದ್ದೆ. ಕೆಲ್ಸ ಇದ್ರೆ ಒಂದೊಂದ್ ದಿವಸ ಊಟನೇ ಮಾಡ್ತಿರ್ಲಿಲ್ಲ, ಮಧ್ಯಾಹ್ನ ಅಲ್ಲ ಸಾಯಂಕಾಲ ಲಂಚ್ ಮಾಡ್ತಿದ್ದೆ. ಓಕೆ. ಮೂರನೇದು ನನಗೆ ಓವರ್ ಈಟಿಂಗ್ ಅಭ್ಯಾಸ ಆಯ್ತು. ಓಕೆ. ಓವರ್ ಈಟಿಂಗ್ ಅಭ್ಯಾಸ ಹೆಂಗಂದ್ರೆ ಹಂಗ ಊಟ ಸಿಗ್ರೆ ಅದು ಓವರ್ ಈಟಿಂಗು, ಮತ್ತೆ ನಂಗೆ ಸಿಹಿ ಅಂದ್ರೆ ಬೇಜಾನ್ ಇಷ್ಟ ಆಯ್ತು. ಹ್ಮ್. ಅದಿದ್ರೆ ಮನೆಗ್ ಬಂತ ಸಿಹಿ ಊಟ ಬಂತು ಅಂದ್ರೆ ಅದ್ ಮುಗಿಯೋವರೆಗೂ ನಾನು ಅದ್ ಬಿಡಲ್ಲ. ಹ್ಮ್. ಆ ಅದು ಇಂಗ್ಲಿಷ್ ಅಲ್ಲಿ ಹೇಳಿದ್ರೆ ಸ್ವೀಟ್ ಟೂತ್ ಇತ್ತು, ಅದನ್ನ ಒಂದ್ಸತಿ ತಿನ್ನಕ್ ಸ್ಟಾರ್ಟ್ ಮಾಡಿದ್ರೆ ಅದನ್ನ ಬಿಡಕ್ಕಾಗಲ್ಲ ಅಂತ. ಗ್ರಾಫೋಥೆರಪಿ ಮತ್ತೆ NLP ಇಂದ ಐ ಐ ಸ್ಟಾಪ್ ಮೈ ಕ್ರೇವಿಂಗ್ ಫಾರ್ ಸ್ವೀಟ್. ಸಿಹಿ ಊಟ ತಿನ್ನೋದು ಕ್ರೇವಿಂಗ್ ಸ್ಟಾಪ್ ಆಯ್ತು. ಅದ್ ನನಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ, ಇದು ನಾನು ನಮ್ಮ ಊರಿಗೆ ಹೋದಾಗ ಅಲ್ಲಿಂದ ಒಂದು ಗುಲಾಬ್ ಜಾಮೂನ್ ಮನೇಲಿ ಮಾಡಿರೋದು ನನಗ್ ಕಳ್ಸಿದ್ರು. ನಾನು ಆಯ್ತು ಅದು ಗುಲಾಬ್ ಜಾಮೂನ್ ತಗೊಂಡ್ಬಂದೆ ಖುಷಿಯಾಗಿ, ನಾನು ತಿಂತೀನಿ ಡೈಲಿ ಅಂತ. ಇಟ್ಟಿದ್ದೀನಿ, 15 ದಿವಸ ಇಟ್ಟಿದ್ದೀನಿ, ಅದನ್ನ 3 ಗುಲಾಬ್ ಜಾಮೂನ್ ತಿಂದಿದ್ದೀನಿ. ಹ್ಮ್. ನಂಗೆ ಅಲ್ಲೇ ಗೊತ್ತಾಯ್ತು ಅದ್ ತಿನ್ನಕ್ ಅಷ್ಟೊಂದು ಅದ್ ಆಸೆನೇ ಇರ್ಲಿಲ್ಲ. ಇದೆ, ಟೇಸ್ಟಿ ಆಗಿದೆ, ಎಲ್ಲ ಇದೆ, ಅದೇ ತಿನ್ನಕ್ ಆಸೆ ಬರ್ತಿರ್ಲಿಲ್ಲ. ಏನಕ್ಕಂದ್ರೆ ಗ್ರಾಫೋಥೆರಪಿಯಲ್ಲಿ ಹೇಳ್ದಾಗ ಫಸ್ಟ್ ಹೇಳ್ತಾರೆ, ನಿಮ್ ಬಾಡಿಗೆ ಏನ್ ಬೇಕು, ಎಷ್ಟು ಊಟ ಬೇಕು, ನೀವು ಅದ್ರ ಪ್ರಕಾರನೇ ತಿನ್ನಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ. ಸೊ ಸ್ವಲ್ಪ ಜನಕ್ಕೆ ಗ್ರಾಫೋಥೆರಪಿ ಇದ್ದಾಗ ಊಟ ಜಾಸ್ತಿ ಮಾಡ್ತಾರೆ, ಇಲ್ಲ ಸ್ವಲ್ಪ ಕಡಿಮೆ ಮಾಡ್ಬಿಡ್ತಾರೆ. ನಿದ್ದೆನೂ ಜಾಸ್ತಿ ಆಗುತ್ತೆ, ಬೇಸ್ಡ್ ಆನ್ ನಿಮ್ ಬಾಡಿ ನೀಡ್, ನಿಮ್ ದೇಹದ ಏನ್ ನೀಡ್ ಇದೆ ಅದ್ರ ಪ್ರಕಾರ ಅದು ವರ್ಕ್ ಮಾಡುತ್ತೆ, ಅದು ನೀವು ಮಾಡ್ತೀರಾ. ಸೊ ನಮ್ ವೈಫ್, ನೀವ್ ತಿನ್ನೋದೇನಿಗೆ ಕಡಿಮೆ ಮಾಡಿದೀರಾ, ಇದೇನಿಗೆ ಮಾಡಿದೀರಾ? ನಾನ್ ಹೇಳ್ತಿದ್ದೆ ನನ್ನ ಎನರ್ಜಿ ಫುಲ್ ಇದೆಯಲ್ಲ, ಎನರ್ಜಿ ನಾನು ಮುಂಚೆ ಎನರ್ಜಿ ರಾತ್ರಿ 10 ಗಂಟೆವರೆಗೂ ಕೆಲಸ ಮಾಡಾದ್ಮೇಲೆ 1/4 ಗಂಟೆನೂ ಎದ್ದೊಳಕ್ ಆಗ್ತಿರ್ಲಿಲ್ಲ. ಹ್ಮ್. ಈಗ ನಾನು ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ 11 ಗಂಟೆವರೆಗೂ ಕೆಲಸ ಮಾಡೋದು, ನನ್ನ ಎನರ್ಜಿ ಅಷ್ಟೇ ಲೆವೆಲ್ ಅಲ್ಲಿ ಇದೆ. ಏನಕ್ಕೆ ಅಂದ್ರೆ ನಾನು ಗ್ರಾಫೋಥೆರಪಿ ಮಾಡ್ಬಿಟ್ಟು ಅದ್ ಮಾಡ್ತಾ ಇದೀನಿ. ಸೊ ಇಮ್ರಾನ್ ಸರ್ ಜೊತೆ ಸೇರ್ಬಿಟ್ಟು ಗ್ರಾಫೋಥೆರಪಿ ಕಲ್ತೆ, ಮಿತೇಶ್ ಸರ್ ಜೊತೆ ಕೇಳ್ಬಿಟ್ಟು ಆಕರ್ಷಣ ನಿಯಮ NLP ಟೆಕ್ನಿಕ್ ಕಲ್ತೆ. ಸೊ ನಿಜ ನಿಜ ಅಂದ್ರೆ ನಿಮ್ಮ ಲೈಫಲ್ಲಿ ಒಬ್ರು ಮೆಂಟರ್ ಬೇಕು. ಹ್ಮ್. ಮೆಂಟರ್ ಅವರು ಹೇಗೂ ಮುಂದುವರಿಯಕ್ಕೆ ಹೆಂಗೆ ದಾರಿ ಸಿಗುತ್ತೆ ಅವ್ರು ಹೇಳ್ತಾರೆ. ಆ ಸೂಪರ್. ದಾರಿ ನಿಮ್ ಫಾಲೋ ಮಾಡಕ್ಕೆ ನಿಮ್ಗೆ ಮೆಂಟರ್ ಬೇಕು. ಇಲ್ಲಾಂದ್ರೆ ಇದೇ ಆಗುತ್ತೆ, ನಮ್ ಪಾಡಿ ಫ್ರೀಯಾಗಿ ಸಿಕ್ಕಿದಾಗ ಫ್ರೀಯಾಗಿ ಮಾಡ್ತೀವಿ, ಆದ್ರೆ ಎಲ್ಲೋ ಒಂದ್ ಕಡೆ ಬ್ಲಾಕ್ ಸಿಗುತ್ತೆ. ಕರೆಕ್ಟ್. ಬ್ಲಾಕ್ ಸಿಕ್ಕಿದಾಗ ನಮ್ಗೆ ಗೊತ್ತಾಗಲ್ಲ ಏನ್ ಮುಂದೆ ಮಾಡ್ಬೇಕು. ಸೊ ಸೂಪರ್. ಅದಕ್ಕೆ ಒಂದ್ ಮೆಂಟರ್ ಬೇಕೇ ಬೇಕು ಎಲ್ಲರಿಗೂ ಲೈಫ್ ಅಲ್ಲಿ. ಬಟ್ ನಮ್ ರಿಲೇಶನ್ ಆಲ್ಸೋ ಇಂಪ್ರೂವ್ ಆಗಿದೆ. ಅದು ಕರೆಕ್ಟ್. ನಮ್ ರಿಲೇಶನ್ಶಿಪ್ ಬೇಜಾನ್ ಇಂಪ್ರೂವ್ ಆಗಿದೆ. ಲಾಸ್ಟ್ ಇಯರ್ ಇಂದ ಈ ಇಯರ್ಗೆ ಬೇಜಾನ್ ರಿಲೇಶನ್ಶಿಪ್ ಇಂಪ್ರೂವ್ ಆಗಿರೋ ಕಾರಣ ಗ್ರಾಫೋಥೆರಪಿ ಮತ್ತೆ ರಿಲೇಶನ್ಶಿಪ್ ಮಾಸ್ಟ್ರಿ. ಓಕೆ. ಆಕ್ಚುಲಿ ಇಬ್ರಿಗೆ ಸ್ಟ್ರೆಸ್ ಲೆವೆಲ್ಸ್ ಕಮ್ಮಿ ಆಗಿದೆ. ವಾವ್. ಟೋಟಲ್ ಚೇಂಜ್ ಆಫ್ ಅಪ್ರೋಚ್, ಹೌ ಯು ಲುಕ್ ಅಟ್ ಥಿಂಗ್ಸ್, ದಟ್ ಚೇಂಜ್ಡ್. ಸೊ ದಟ್ ಇಂಪ್ರೂವ್ ದ ರಿಲೇಶನ್ಶಿಪ್ ಆಲ್ಸೋ. ಆಮೇಲೆ ಇನ್ನೊಂದು ಆಕರ್ಷಣ ನಿಯಮ ಪ್ರಕಾರ ನಮ್ದು ನಾನ್ ನೋಡಿದೀನಿ ಇವತ್ತವರೆಗೂ, ಹಿಂದಿನ ದಿನ ನಮ್ದು ಫೈಟ್ ಆದ್ರೆ ನೆಕ್ಸ್ಟ್ ದಿನ ಯಾವುದೋ ಒಂದು ಮಿತೇಶ್ ಸರ್ದು ಕ್ಲಾಸ್, ಇಮ್ರಾನ್ ಸರ್ದು ಕ್ಲಾಸ್ ಅಲ್ಲಿ ಅದೇ ರಿಲೇಟೆಡ್ ಟಾಪಿಕ್ ನಮಗೆ ಮಾತಾಡ್ತಾರೆ. ಅದೇ ರಿಲೇಟೆಡ್ ಟಾಪಿಕ್ ನಾನು ಇದು ಹಾಕೊಳ್ಳಲ್ಲ, ಜಾಸ್ತಿ ನಡೆಯಕ್ ಬಿಡ್ತಾ ಇರ್ತೇನೆ. ಅದು ಇವರು ಕೇಳ್ತಾರೆ, ನಾನು ಕೇಳಿಸ್ಕೊಂತೀನಿ. ಅದು ಆಟೋಮ್ಯಾಟಿಕಲಿ ನಮ್ ತಲೆಗೆ ಇದು ಆಗಿದ್ದು, ಅದ್ರ ಪರಿಹಾರ ಏನು ಅಂತ. ಸೂಪರ್. ಸೂಪರ್. ಗೆಳೆಯರೆ,
ಈ ಮಧುಮೇಹ ಅನ್ನೋದು ಇವತ್ತು ಭಾರತದಲ್ಲಿ ಅದೊಂಥರ ಎಷ್ಟೊಂದ್ ಜನಕ್ಕೆ ಬರುವಂತಹ ಒಂದು ಕಾಯಿಲೆ. ಡಯಾಬಿಟಿಸ್ ಅನ್ನೋದು ಬಹಳ ಜನಕ್ಕೆ ಬಹಳ ಸಣ್ಣ ವಯಸ್ಸಲ್ಲೇ ಈ ದಿನ ಈಗೆಲ್ಲ ಬರ್ತಾ ಇದೆ. ತುಂಬಾ ಜನಕ್ಕೆ ಇದು ಗೊತ್ತಿಲ್ಲ, ಇದನ್ನ ಸಂಪೂರ್ಣವಾಗಿ ರಿವರ್ಸ್ ಮಾಡ್ಬೋದು ಅಂತ. ಆದ್ರೆ ಗ್ರಾಫೋಥೆರಪಿ ಬಗ್ಗೆ ನಾನು ಜಗಪ್ರೀತ್ ಅವ್ರ ಹತ್ರ ಮಾತಾಡ್ತೀನಿ. ಇನ್ನು ಗ್ರಾಫೋಥೆರಪಿ ಅನ್ನೋದು ಬೇಸಿಕಲಿ ಹ್ಯಾಂಡ್ ರೈಟಿಂಗ್, ನಮ್ಮ ಲಿಖಿತವನ್ನ, ನಮ್ಮ ಲಿಪಿಯನ್ನ ನಾವು ಹೇಗೆ ಬರಿತೀವಿ ಅಲ್ವಾ, ಅದನ್ನ ಬಳಸ್ಕೊಂಡು ಮಾಡುವಂತಹ ಒಂದು ಹೀಲಿಂಗ್ ಟೆಕ್ನಿಕ್. ಅಂದ್ರೆ ಆ ಗ್ರಾಫೋಥೆರಪಿ ಬಗ್ಗೆ ನಾನು ಇನ್ನೂ ಅವ್ರ ಹತ್ರ ಮಾತಾಡ್ತೀನಿ. ಬಟ್ ಅದನ್ನ ಬಳಸ್ಕೊಂಡು ಮತ್ತೆ NLP, ನಮ್ಮ ಕಮ್ಯುನಿಟಿನಲ್ಲೂ ನಾನು NLP ಬಗ್ಗೆ ತುಂಬಾ ಮಾತಾಡಿದ್ದೀನಿ. ಸೊ NLP ನ ಬಳಸ್ಕೊಂಡು ಸಂಪೂರ್ಣವಾಗಿ ಡಯಾಬಿಟಿಸ್ ನ ರಿವರ್ಸ್ ಮಾಡಿದ್ದಾರೆ. ಮತ್ತೆ ನಾನು ಯಾವಾಗ್ಲೂ ಹೇಳ್ತೀನಿ, ನಮ್ಮ ಜೀವನದಲ್ಲಿ ಈ ಆರೋಗ್ಯ, ಬಾಂಧವ್ಯ, ವೃತ್ತಿ ಜೀವನ, ಹಣಕಾಸು ಇದೆಲ್ಲ ಒಂದಕ್ಕೊಂದು ಸೇರ್ಕೊಂಡಿರುತ್ತೆ. ಸೊ ನಾವು ಒಂದನ್ನ ಸರಿ ಮಾಡ್ಕೊಳಕ್ ಶುರು ಮಾಡಿದಾಗ ಎಲ್ಲವೂ ಸರಿ ಹೋಗುತ್ತೆ. ಸೊ ಹಾಗಾಗಿ ಇವರು ಕೆಲಸದ ಒಂದು ಒತ್ತಡನ ಕಡಿಮೆ ಮಾಡ್ಕೋಬೇಕು ಅಂತ ಅದಕ್ಕೆ ಕೆಲಸ ಮಾಡಿದ್ರು. ಮತ್ತೆ ಡಯಾಬಿಟಿಸ್ ಬಗ್ಗೆ ಹೇಳಿದ್ರು. ಸಣ್ಣ ವಯಸ್ಸಲ್ಲಿ ಡಯಾಬಿಟಿಸ್ ಬಂದಾಗ ಆ ಕೋಪ ಬರೋದು, ಯಾಕೆ ಹೀಗಾಯ್ತು ಅನ್ನೋ ಬೇಜಾರು ಬರೋದು, ಅದೆಲ್ಲ ಇರುತ್ತೆ. ಆದ್ರೆ ಅದೇ ಸಮಯದಲ್ಲಿ ಒಂದು ಅದ್ಭುತವಾದ ಗುರು ಕೂಡ ಸಿಕ್ಕಿ ಅದನ್ನ ರಿವರ್ಸ್ ಮಾಡ್ಕೊಂಡು ಇವತ್ತು ಬಾಂಧವ್ಯದಲ್ಲೂ ಅದ್ಭುತವಾದ ಫಲಿತಾಂಶ ಬಂತು ಅಂತಿದ್ದಾರೆ. ಸೊ ಹೋ ಪೋನೋ ಪೋನೋ ಕೂಡ ಮೀತ್ ಅವರಿಂದ ಜಗಪ್ರೀತ್ ಅವ್ರಿಗೂ ಅದು ಸಿಕ್ಕಿ. ಸೊ ಅದರಿಂದ ಮಿತೇಶ್ ಸರ್ ಸಿಕ್ಕಿ, ಇವತ್ತು ಇಮ್ರಾನ್ ಸರ್ ಸಿಕ್ಕಿ. ಸೊ ಗುರುಗಳು ಕೂಡ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ಜಗಪ್ರೀತ್ ಅವ್ರು ಹೇಳಿದ್ದಾರೆ. ಸೊ ಜಗಪ್ರೀತ್, ಈ ಗ್ರಾಫೋಥೆರಪಿನ ಈಗ ನೀವು ಪ್ರೊಫೆಷನಲ್ ಆಗಿ ಹೇಳ್ಕೊಡ್ತಾ ಇದ್ದೀರಾ. ಸೊ ಇದು ಹೇಗಾಯ್ತು? ಲೈಕ್ ಏನಕ್ಕೆ, ಅಂದ್ರೆ ಈಗ ನೀವು IT ಸಂಪೂರ್ಣವಾಗಿ ಬಿಟ್ಬಿಟ್ರಾ? ಇಲ್ಲ, ನಾನು ಇನ್ನೂ ಕಾರ್ಪೊರೇಟ್ ಕೆಲಸ ಮಾಡ್ತಾ ಇದ್ದೀನಿ. ಓಕೆ, ಅದ್ರ ಜೊತೆ ಇದು ಮಾಡ್ತಿದ್ದೀರಾ? ಜೊತೆನೆ ಇದ್ ಮಾಡ್ತಾ ಇದ್ದೀನಿ, ಕಾರ್ಪೊರೇಟ್ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಡಿಫ್ರೆನ್ಸ್ ಏನಂದ್ರೆ, ಏನಾಯ್ತಂದ್ರೆ ಆ ಟೈಮ್ ಅಲ್ಲಿ ನಂಗೆ ಹೊಸ ಟೆಕ್ನಾಲಜಿ ಕಲಿಬೇಕಾಯ್ತು. ನನಗೆ ಹೊಸದ್ ಕಲಿಯಕ್ಕೂ ಇಷ್ಟ ಇರ್ಲಿಲ್ಲ ಮುಂಚೆ. ಇಷ್ಟ ಗೊತ್ತು, ನಾನು ಇಷ್ಟಲ್ಲೇ ಮಾಡ್ತೀನಿ ಅಂತ ಇದ್ದೆ. ಹೊಸದ್ ಕಲಿಯೋದು ಅದು ಎಷ್ಟು ಫೋರ್ಸ್ಫುಲ್ ಆಗಿ ಕಲ್ತೆ ನನಗ್ ಗೊತ್ತು. ಅದಕ್ಕೆ ಎಕ್ಸಾಮ್ಸ್ ಬರಿಬೇಕಾಯ್ತು, ಅದೆಲ್ಲ ಮುಗಿಸ್ದೆ. ಆಮೇಲೆ ಮಿತೇಶ್ ಸರ್ ಜಾಯ್ನ್ ಆದೆ. ಇದು ಗ್ರಾಫೋಥೆರಪಿಯಿಂದ ಒಂದು ಬರೆಯಕ್ ಸ್ಟಾರ್ಟ್ ಮಾಡಿದಾಗ ನಂಗೆ ಹೊಸ ಕಲಿಬೇಕಂತ ಆಸಕ್ತಿ ಬಂತು. ಹೊಸ ಕಲಿಯಕ್ ಆಸಕ್ತಿ ಬಂದಿದ್ರಿಂದ ಇನ್ನೊಂದು, ನಾನು ಗೊತ್ತಿರೋ ಟೂಲ್ ಅಲ್ಲಿ ಕೆಲಸ ಮಾಡ್ತಿರುವಾಗ ನಾನು 14 ಗಂಟೆ ಕೆಲಸ ಮಾಡ್ತಿದ್ದೆ. ನಂಗಿದು ಹೊಸ ಕಲ್ತಿರೋ ಟೂಲ್ ಅಲ್ಲಿ ಕೆಲಸ ಮಾಡುವಾಗ ನಾನು 5-6 ಗಂಟೆ ಅಷ್ಟೇ ಕೆಲಸ ಮಾಡ್ತಿದ್ದೀನಿ. ಅದು ಹೊಸ ಟೂಲು, ಹೊಸ ಪ್ರಾಜೆಕ್ಟ್, ಹೊಸ ಅದ್ರಲ್ಲಿ ಮಾಡ್ತಿರುವಾಗ ಕೆಲ್ಸ ಜಾಸ್ತಿ ಆಗ್ಬೇಕು. ಬಟ್ ನನ್ ಆ ಎನರ್ಜಿ, ಅದ್ ಕೆಲಸ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಯ್ತು. ಸೊ ನಾನು ಇದನ್ನ ನಮ್ಮ ಮಿತೇಶ್ ಸರ್ ಅದ್ರಲ್ಲೂ ಶೇರ್ ಮಾಡಿದ್ದೆ. ಒಂದೊಂದ್ಸತಿ ಹೆಂಗ್ ಅನ್ಸ್ತಿತ್ತಂದ್ರೆ, ನಾನು ಕೆಲಸ ಮಾಡ್ತಿದ್ದೀನ ಇಲ್ವೋ, ಮುಂಚೆ 12 ಗಂಟೆ ಕೆಲಸ ಮಾಡಿದ್ರು ಮುಗಿತಿರ್ಲಿಲ್ಲ, ಈಗ 6 ಗಂಟೆಲ್ಲ ಕೆಲಸ ಮುಗ್ದ್ಬಿಡುತ್ತೆ, ಏನ್ ಮಾಡ್ತಾ ಇದೀನಿ, ಕೆಲಸ ಮಾಡ್ತಿದ್ದೀನ ಇಲ್ವಾ ಅಂತ ಡೌಟ್ ಬೇರೆ ಬಂದ್ಬಿಟ್ಟಿದ್ದು. ಸೂಪರ್ ಗೆಳೆಯರೆ, ಬಹಳ ಜನ ಸುಮ್ನೆ ಕಷ್ಟ ಪಡ್ತಾ ಇರ್ತೀವಿ, ಆದ್ರೆ ಮನ್ಸಲ್ಲಿ ಶಕ್ತಿ ಇಲ್ಲ ಅಂದಾಗ ಒಂದ್ ಸ್ವಲ್ಪ ಕೆಲಸ ಮಾಡಿದ್ರು ಸಿಕ್ಕಾಪಟ್ಟೆ ಕಷ್ಟ ಅನ್ಸುತ್ತೆ. ಮತ್ತೆ ಮಾಡೋ ಕೆಲಸದಲ್ಲಿ ಆ ಉತ್ಪಾದಕತೆ, ಪ್ರೊಡಕ್ಟಿವಿಟಿ ಇರಲ್ಲ, ನಾವು ಸಿನ್ಸಿಯರ್ ಆಗಿ ಎಫೆಕ್ಟಿವ್ ಆಗಿ ಮಾಡ್ತಾ ಇರಲ್ಲ. ಆದ್ರೆ ಯಾವಾಗ ನಮ್ಮ ಮನಸ್ಸಲ್ಲಿ ಆ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತಾ ಹೋಗುತ್ತೆ, ನಿಮ್ಗೆ ಅದೇ ಅವ್ರು ಹೇಳ್ತಿದ್ದಾರೆ ಅಲ್ವಾ, ಇಡೀ ದಿನ ನನಗೆ ಆ ಎನರ್ಜಿ ಫೀಲ್ ಆಗುತ್ತೆ, ಮತ್ತೆ ಕಡಿಮೆ ಸಮಯದಲ್ಲಿ ಹೆಚ್ಚು ಕೆಲಸ ಮಾಡೋದಕ್ಕಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಜಗಪ್ರೀತಿ, ಗ್ರಾಫೋಥೆರಪಿ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಏನಿದು ಗ್ರಾಫೋಥೆರಪಿ? ಯಾರೋ ಒಬ್ಬರಿಗೆ ಗ್ರಾಫೋಥೆರಪಿ ಬಗ್ಗೆ ಏನೋ ಗೊತ್ತಿಲ್ಲ ಅಂದ್ರೆ ಯಾವ ರೀತಿ ಅದನ್ನ ನೀವು ಎಕ್ಸ್ಪ್ಲೇನ್ ಮಾಡ್ತೀರಾ ಜಗಪ್ರೀತ್? ಅದು ಗ್ರಾಫೋಥೆರಪಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಹ್ಯಾಂಡ್ ರೈಟಿಂಗ್ ಏನಂತ ಅರ್ಥ ಮಾಡ್ಕೊಂಡ್ರೆ ಅದು ಗೊತ್ತಾಗುತ್ತೆ. ಹ್ಯಾಂಡ್ ರೈಟಿಂಗ್, ಹಸ್ತ ಲಿಖಿತ ಏನಂದ್ರೆ, ನಮ್ ಪ್ರಕಾರ, ನಮ್ ಲೇಮನ್ ಪ್ರಕಾರ ಏನು, ನೀವು ಕಾಗದ ಮೇಲೆ ಪೆನ್ ಓಡಿಸಿ ನಿಮ್ ಕೈಯಿಂದ ಬರಿತೀರಾ, ಅದು ಹ್ಯಾಂಡ್ ರೈಟಿಂಗ್. ಅದಷ್ಟೇ ಅಲ್ಲ, ಅದು ನಿಮ್ ಮನಸ್ಸಿಂದ ಬರೆಯುತ್ತೆ, ಮನಸ್ಸು ಬರೆಯುತ್ತದೆ. ಏನಕ್ಕೆ ಅಂದ್ರೆ ನಿಮ್ ಮನಸ್ಸಿಗೆ ಗೊತ್ತು ನೀವ್ ಹೆಂಗ್ ಯೋಚನೆ ಮಾಡ್ತೀರಾ, ನಿಮ್ ಭಾವನೆಗಳೇನು, ನಿಮಗೆ ಯಾವ ಆರೋಗ್ಯ ಇದೆ, ಆರೋಗ್ಯದಲ್ಲಿ ಯಾವ ರೋಗಗಳಿದೆ, ಅದೆಲ್ಲ ನಿಮ್ಮ ಬರಹದಿಂದ ಗೊತ್ತಾಗತ್ತೆ. ಸೊ ನಿಮ್ಮ ಬರೆಯೋದು ಏನ್ ಬರಿತೀರಾ, ನಿಮ್ ಮನಸ್ಸಿಂದ ಬರ್ತಿರೋದು. ಇವಾಗ ನಿಮ್ ಮನಸ್ಸಿಂದ ಬರ್ತಾ ಇದೆ ಅಂದ್ರೆ ನಿಮ್ ಮನಸ್ಸಿಂದ ಬರೆಯೋದು ಇವಾಗ ಅದನ್ನ ರಿವರ್ಸ್ ಆಗಿ ನಾವು ವರ್ಕ್ ಮಾಡ್ತಾ ಇದೀವಿ. ಇವಾಗ ನಾವು ಬರ್ದು ಮನಸ್ಸಿಗೆ ಹೇಳ್ತಾ ಇದೀವಿ, ಅವಚೇತನ ಮನಸ್ಸು, ಸಬ್ ಕಾನ್ಶಿಯಸ್ ಮೈಂಡಿಗೆ ರಿವೈರ್ ಮಾಡ್ತಾ ಇದೀವಿ. ನಾವು ಇವಾಗ ಈ ಸ್ಟ್ರೋಕ್ಸ್ ನ ಪ್ರಾಕ್ಟೀಸ್ ಮಾಡ್ತೀವಿ. ರಿಪೀಟೆಡ್ ಪ್ರಾಕ್ಟೀಸ್ ಮಾಡೋದ್ರಿಂದ ನಮ್ಮ ಮನಸ್ಸಿಗೆ ರಿವೈರ್ ಮಾಡ್ತಾ ಇದೆ ಅದು. ನಾನಿವಾಗ ನಂದು ಇದು ಹೇಳ್ತೀನಿ, ಸ್ವಾಭಿಮಾನ ಕಡಿಮೆ ಇದೆ ಅಂದಾಗ
ನನ್ಗಿದಾಯ್ತು, ನನ್ ಸ್ವಾಭಿಮಾನ ಕಡಿಮೆ ಆಯ್ತು. ನಾನು 21 ದಿವಸ ಫಸ್ಟ್ ಗ್ರಾಫೋಥೆರಪಿ ಬರ್ದೆ. ಏನ್ ಮಾಡ್ದೆ, ನಾನ್ ಅದ್ರಲ್ಲಿ ಒಂದು ಟಿ ಬಾರ್ ಟಾಪ್ ಅಲ್ಲಿ ಇಡ್ಬೇಕಂತ ಇತ್ತು. ಅದು ಶುರು ಮಾಡ್ಕೊಂಡೆ. ಜನರು ಏನ್ ಅನ್ಕೊಂತಾರೆ ಅಂದ್ರೆ ಟಿ ಬಾರ್ ನ ಮೇಲ್ಗಡೆ ಬರೋದು ಅದೆಷ್ಟು ಕಷ್ಟ. ಅದನ್ನ ಏನ್ ಮೇಲ್ಗಡೆ ಹಾಕೋದಷ್ಟೇ. ಮೇಲ್ಗಡೆ ಹಾಕೋದು ನೀವು ನಾರ್ಮಲ್ ಬರೆಯುವಾಗ ಅದನ್ನ ಮೇಲ್ಗಡೆ ಹಾಕದ್ ನೋಡಿ, ನನ್ಗೆ 2 ತಿಂಗಳು ತಗೊಂತು ಅದನ್ನ ನನ್ ನಾರ್ಮಲ್ ಬರೆಯುವಾಗ ಅದು ಮೇಲ್ಗಡೆ ಬರಕ್ಕೆ. ಓಕೆ. ಏನಕ್ಕೆ ನೀವು ಇಷ್ಟೊಂದು ನಿಮ್ ಮನಸ್ಸಿಂದ ಬಂದಿದೆ. ನಮ್ ಮನಸ್ಸಿಗೆ ಗೊತ್ತು ನನ್ ಸೆಲ್ಫ್ ಎಸ್ಟೀಮ್ ಲೋ ಇದೆ, ಸ್ವಾಭಿಮಾನ ಲೋ ಇದೆ, ಕಾನ್ಫಿಡೆನ್ಸ್ ಇಲ್ಲ. ಅದು ಆಗಿದಾಗ ನನ್ಗೆ ಅದರ ರಿಸಲ್ಟ್ಸ್ ಗಳು ಬರಕ್ ಸ್ಟಾರ್ಟ್ ಆಯ್ತು. ನನ್ ಸ್ವಾಭಿಮಾನ ಹೈ ಆದಾಗ ನನಗೆ ಆತ್ಮವಿಶ್ವಾಸ ಇನ್ಕ್ರೀಸ್ ಆಯ್ತು. ನನಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಇನ್ಕ್ರೀಸ್, ನನ್ ಮೇಲೆ ನಂಬಿಕೆ ಬಂತು. ಅದ್ರಿಂದ ನಾನ್ ಬೇರೆಯವ್ರಿಗೆ ಇಲ್ಲ, ನನ್ ಕೈ ಇಷ್ಟೇ ಆಗೋದು, ಇದರಿಂದ ಮೇಲೆ ನನ್ ಕೆಲಸ ಮಾಡಕ್ಕಾಗಲ್ಲ ನಂದು. ಅದು ಗಿಲ್ಟ್ ಫ್ರೀ ಆಗಿ ನಾನು ಹೇಳಕ್ ಸ್ಟಾರ್ಟ್ ಮಾಡಿದೆ. ಸೂಪರ್. ಗಿಲ್ಟ್ ಫ್ರೀ ಆಗಿ ಅದ್ರದ್ದು ಎಫೆಕ್ಟ್ ಇವ್ರು ನೋಡಿದ್ದಾರೆ. ಈ ಕೆಲಸ ಮಾಡ್ತೀನಿ, ಮಾಡ್ಕೊಡ್ತೀನಿ. ಸಡನ್ಲಿ ಇಲ್ಲ ನನ್ ಕೈಯಲ್ಲಿ ಆಗಲ್ಲ ಅಂದ್ರೆ ಇವರು 1-2 ಸರಿ ಕಣ್ ತೋರ್ಸ್ರು. ಏನ್ ಹಿಂಗ್ ಹೇಳ್ತಿದಾನಲ್ಲ, ಜನರು ಅದನ್ನ ಆರೋಗ್ಯನ್ಸ್ ಅನ್ಕೊಂತಾರೆ. ಆರೋಗ್ಯನ್ಸ್ ಅಲ್ಲ. ಅವಾಗ ನನಗ್ ನನ್ ಬಗ್ಗೆ ಗೊತ್ತಾಯ್ತು, ನಾನು ಎಷ್ಟ್ ಮಾಡ್ಬೋದು, ಎಷ್ಟ್ ಮಾಡಕ್ ಆಗಲ್ಲ, ಎಲ್ಲಿ ಹೌದು ಹೇಳ್ಬೇಕು, ಎಲ್ಲಿ ಇಲ್ಲ ಅನ್ಬೇಕು. ಆ 14 ಗಂಟೆ ಕೆಲಸ ಮಾಡೋದ್ ಏನಕ್ಕಿತ್ತು ಅಂದ್ರೆ ನನ್ಗೆ ಬೇರೆಯವ್ರಿಗೆ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅವ್ರು ಬರ್ತಾರೆ, ಇದೊಂದ್ ಕೆಲಸ ಮಾಡ್ಕೊಡ್ತೀನಿ, ಹೌದು ಮಾಡ್ಕೊಡ್ತೀನಿ. ಇದ್ ಮಾಡ್ಕೊಡ್ತೀನಿ, ಹೌದು ಮಾಡ್ಕೊಡ್ತೀನಿ. 14 ಗಂಟೆ ಕೆಲಸ ಮಾಡ್ಬಿಟ್ಟು ನನ್ ಕೆಲ್ಸನೇ ಮುಗೀತಿರ್ಲಿಲ್ಲ, ಬೇರೆಯವ್ರ ಕೆಲಸ ಮಾಡ್ಕೊಡೋದು. ಆಮೇಲೆ ಅದು ಅಷ್ಟ್ ಮಾಡಾಮೇಲೂ ಇದು ಪ್ರಮೋಷನ್ ಸೈಕಲ್ ಇರ್ಲಿ ಏನಾದ್ರು ಇರ್ಲಿ, ನಿನ್ ಕೆಲ್ಸ ಏನ್ ಮಾಡಿದ್ಯಪ್ಪ ಅಂತ ಕೇಳೋರು. ನನಗೆ ಅವಾಗ ಇದು ಆಮೇಲೆ ನಾನು ಅಷ್ಟ್ ಕೆಲ್ಸ ಮಾಡ್ತಿದ್ದೆ, ನಮ್ ಮ್ಯಾನೇಜರ್ಗೆ ರಿಪೋರ್ಟ್ ಕಳ್ಸಕ್ ಟೈಮ್ ಇರ್ತಿರ್ಲಿಲ್ಲ. 1 ವರ್ಷ ಚೇಂಜ್ ಏನಾಯ್ತು ಅಂದ್ರೆ ನಾನು ಎಷ್ಟ್ ಕೆಲ್ಸ ಮಾಡ್ತೀನಿ ಅದರದ್ದು ರಿಪೋರ್ಟ್ ತಕ್ಕನಾಗ ಅವ್ರಿಗೆ ಹೋಗ್ತಿದೆ. ಇವಾಗ ನಾನು ಹೋಗಿ ಕೇಳ್ತೀನಿ, ಇಷ್ಟ್ ಕೆಲ್ಸ ಆಗಿದೆ, ಇವಾಗ ಹೇಳಿ ಏನೇನ್ ಮಾಡಿಲ್ಲ ಅಂತ. So, ಅದು ಇನ್ನೊಂದು ಹಂಗೆ ಇದು ನನಗೆ ಆಕ್ಷನ್ ತೊಗೊಳಕ್ ಆಗ್ತಿರ್ಲಿಲ್ಲ. ಏನಕ್ಕಂದ್ರೆ ಇದು ಏನಾಗುತ್ತೆ ಅಂದ್ರೆ ನಮ್ಗೆ ಏನಾದ್ರು ಆಕ್ಷನ್ ತಗೊಬೇಕಂದ್ರೆ ನಮಗೆ ಫಸ್ಟ್ ಬರೋದು ಏನಂದ್ರೆ ಭಯ. ಇನ್ನೊಂದು ಬರೋದು ನಮ್ಮ ಮೇಲೆ ಸೆಲ್ಫ್ ಡೌಟ್. ಕರೆಕ್ಟ್. ಇದೆರಡು ಬರುತ್ತಾ. ಇದ್ರನ್ನ ನಾವೇನ್ ಗೊತ್ತಾ, ಶುಗರ್ ಕೋಟ್ ಮಾಡ್ಬಿಟ್ಟು ಪರ್ಫೆಕ್ಷನಿಸ್ಟ್ ಅಂತ ಹೇಳ್ಬಿಡ್ತೀವಿ. ನಾನು ಇವಾಗ ಯೂಟ್ಯೂಬ್ ಚಾನೆಲ್ ಸ್ಟಾರ್ಟ್ ಮಾಡಿದೆ. ನಾನು ಅದಕ್ಕೆ 3 ತಿಂಗಳು ಮುಂಚೆ ನಾನು ಫಸ್ಟ್ ಕ್ಯಾಮೆರಾ ತಗೊಂತೀನಿ, ಮೈಕ್ ತಗೊಂತೀನಿ, ಇದ್ ತಗೊಬೇಕು, ಅದ್ ಹೇಗ್ ಮಾಡ್ಬೇಕು ಗೊತ್ತಿಲ್ಲ, ಅದು ತಿಳ್ಕೊಂತೀನಿ ಅಂತ 3 ತಿಂಗಳು ಟೈಮ್ ವೇಸ್ಟ್ ಮಾಡ್ದೆ. ಇಲ್ಲ ನಾನು ಇದು ಅದೆಲ್ಲ ಬಿಟ್ಬಿಟ್ಟು ಪರ್ಫೆಕ್ಷನ್ ಅಲ್ಲ, ಏನಿದೆ ಅದ್ರಲ್ಲಿ ಸ್ಟಾರ್ಟ್ ಮಾಡ್ತೀನಿ. ಏನಿದೆ ಅದ್ರ ಸ್ಟಾರ್ಟ್ ಮಾಡ್ದೆ. 1-2 ವಿಡಿಯೋಸ್ ಮಾಡಿ ಹಾಕ್ದೆ. ಜನರು ಫೀಡ್ಬ್ಯಾಕ್ ಕೊಡಕ್ ಸ್ಟಾರ್ಟ್ ಮಾಡಿದ್ರು. ಆ ಫೀಡ್ಬ್ಯಾಕ್ ಇಂದ ನಾನು ಮತ್ತೆ ಅದನ್ನ ಇನ್ನೂ ಚೆನ್ನಾಗಿ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅದರಿಂದ ಫೀಡ್ಬ್ಯಾಕ್ ಬರ್ತಾ ಬಂತು. ನಾನು ಅದನ್ನ ಇನ್ನೂ ಚೆನ್ನಾಗಿ ಮಾಡ್ತಾ ಸ್ಟಾರ್ಟ್ ಮಾಡಿದೆ. ಇವಾಗ ನನ್ನ ಯೂಟ್ಯೂಬ್ ಚಾನೆಲ್ 56 ವಿಡಿಯೋ ಮಾಡಿದ್ದೀನಿ. ಶಾರ್ಟ್ಸ್ ವಿಡಿಯೋಸ್ ಅದ್ ಮಾಡಿದ್ದೀನಿ. 56 ವಿಡಿಯೋ ಮಾಡಿದ್ದೀನಿ ಅಂದ್ರೆ ನಾ ಅದೇ ಅನ್ಕೊಂಡೆ, 3 ತಿಂಗಳು ಮುಂಚೆ ಸ್ಟಾರ್ಟ್ ಮಾಡಿದ್ರೆ ಇಷ್ಟೊತ್ತಿಗೆ 100 ವಿಡಿಯೋ ಮಾಡಿರ್ತಿದ್ದೆ. ಆಕ್ಷನ್ ಮಾಡೋಲ್ಲ, ಆಕ್ಷನ್ ತಗೊಬೇಕು. ಅದು ನಾನು ಕಲ್ತಿದ್ದೆ ಎಲ್ಲಿಂದ ಅಂದ್ರೆ ಮಿತೇಶ್ ಸರ್ ಇಂದ. ಅವ್ರು ವೆಲ್ತ್ ಮಾಸ್ಟರ್ ಹೇಳೋರು ಬುಕ್ ಬರಿ ಅಂತ. ನಾನು 3ನೇ ಸಲ ವೆಲ್ತ್ ಮಾಸ್ಟ್ರಿ ಜಾಯಿನ್ ಆದಾಗ 3ನೇ ಸತಿ ಮಾಡಿದಾಗ ನಾನು ಆಕ್ಷನ್ ತಗೊಂಡ್ಬಿಟ್ಟು ಒಂದ್ ಬುಕ್ ಬರ್ದಿದ್ದೀನಿ. ಬುಕ್ ಬರ್ದು ಅದು ಪಬ್ಲಿಷ್ ಮಾಡಿದ್ದೀನಿ. ಅದು ಇದು ಮ್ಯಾನಿಫೆಸ್ಟೇಷನ್ ಮೇಲೆನೆ ಬರ್ದಿದ್ದೀನಿ. ನಂದು ಫೇವರೆಟ್ ಇಂಟ್ರೆಸ್ಟ್ ಕ್ರಿಕೆಟ್, ಸೆಕೆಂಡ್ ಮ್ಯಾನಿಫೆಸ್ಟೇಷನ್. 12 ಕ್ಲಬ್ ಮಾಡ್ಬಿಟ್ಟು 83 ವರ್ಲ್ಡ್ ಕಪ್ ಇಂಡಿಯಾ ಗೆದ್ದಿದ್ದು ಮ್ಯಾನಿಫೆಸ್ಟೇಷನ್ ಇಂದ ಅಂತ ಹೇಳಿ ಅದ್ರದ್ದು ಹೆಂಗ್ ಗೆದ್ರು ಅಂತ ಪೂರ್ತಿ ಬುಕ್ ಬರ್ದಿದ್ದೀನಿ ಒಂದು. ಇಂಟ್ರೆಸ್ಟಿಂಗ್. ಗೆಳೆಯರೆ, ನಾವೆಲ್ಲ ಕೆಲ್ಸ ಮಾಡ್ತಿರ್ತೀವಿ. ಆ ಕೆಲ್ಸದಲ್ಲಿ ಎಷ್ಟೊಂದ್ ಸರ್ತಿ ಅವ್ರು ಹೇಳಿದ್ರಲ್ವಾ, ಲೈಕ್ ಯಾರು ಏನ್ ಹೇಳಿದ್ರು ಮಾಡ್ತೀನಿ ಅಂತ ಕೆಲ್ಸ ನಮ್ಮ ಮೇಲೆ ನಾವೇ ಮೈ ಮೇಲೆ ಎಷ್ಟೊಂದ್ ಜನ ಹೇಳ್ತಿರ್ತಾವ, ವಿಹಾನ್ ನನಗ್ ಸಮಯನೇ ಸಿಗಲ್ಲ, ಆಫೀಸಲ್ಲಿ ಯಾವಾಗ್ಲೂ ಕೆಲ್ಸ ಅಂತ. ಆದ್ರೆ ನಮ್ಮನ್ನ ನಾವು ಸಂಪೂರ್ಣವಾಗಿ ಅರ್ಥ ಮಾಡ್ಕೊಂಡು ಎಲ್ಲಿ ನಾನು ಮಾಡ್ತೀನಿ ಅನ್ಬೇಕು, ಎಲ್ಲಿ ನನ್ನ ಕೈಯಲ್ಲಿ ಆಗಲ್ಲ ಅನ್ಬೇಕು ಅನ್ನೋ ಆ ಒಂದು ಶಕ್ತಿ ನಿಮ್ಮಲ್ಲಿ ಇಲ್ಲ ಅಂದ್ರೆ, ಅದೇ ಹೇಳಿದ್ರಲ್ಲ, ಹ್ಯಾಂಡ್ ರೈಟಿಂಗ್ ನೋಡಿ. ಹೇಗೆ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ವರ್ಕ್ ಆಗುತ್ತೆ ಅಂದ್ರೆ, ನಮ್ಮ ಅಚೇತನ ಮನಸ್ಸಿನಿಂದ ಈ ಪದಗಳೆಲ್ಲ ನಾವು ಏನ್ ಪುಸ್ತಕದ ಮೇಲೆ ಬರೀತೀವಿ ಅದು ಎಲ್ಲಿಂದ ಬರ್ತಾ ಇದೆ ಆ ಲಿಪಿ ಅಂದ್ರೆ ನಮ್ಮ ಅಚೇತನ ಮನಸ್ಸಿಂದ ಬರ್ತಾ ಇದೆ. ಸೊ ಅವ್ರು ಹೇಳ್ತಾ ಇರೋದು ಈ ಟಿ ಅಂತ ಲೆಟರ್ ಟಿ ಏನಿದೆ
ಆ ಟೀನಲ್ಲಿ ನಾವು ಒಂದು ಮಧ್ಯದಲ್ಲಿ ಗೆರೆ ಹಾಕ್ತಿವಿ ಅಲ್ವಾ, ಆ ಗೆರೆ ಕೆಳಗ್ ಹಾಕ್ತಿವ ಮೇಲ್ ಹಾಕ್ತಿವ, ಅದು ನಮ್ಮ ಆತ್ಮವಿಶ್ವಾಸ ಎಷ್ಟಿದೆ, ನಮ್ಮ ಮೇಲೆ ನಮಗ್ ನಂಬಿಕೆ ಎಷ್ಟಿದೆ ಅನ್ನೋದನ್ನ ನಿರ್ಧಾರ ಮಾಡುತ್ತೆ. ಸೊ ಒಬ್ಬ ಗುರುಗಳು ಅದನ್ನ ಹೇಳ್ಕೊಟ್ಟಾಗ ನಾವು ಹೇಳ್ಬೋದು, ನಾನು ಲೈನ್ ಅನ್ನ ಮಧ್ಯ ಹಾಕಲ್ಲ ಮೇಲ್ ಹಾಕ್ತೀನಿ, ಅದೇನ್ ದೊಡ್ಡ ವಿಷಯನ ಅಂತ. ಆದ್ರೆ ಜಗಪ್ರೀತ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಅದು ನಮ್ಮ ಅಚೇತನ ಮನಸ್ಸಿಂದ ಸಹಜವಾಗಿ ಬರ್ಬೇಕು. ನಾವು ಯಾವಾಗ ಸ್ವಲ್ಪ ಗಮನ ಇಟ್ಟು ಹಾಕ್ತಿವಿ, ಕರೆಕ್ಟ್ ಆಗಿ ಹಾಕ್ತಿವಿ. ಆದ್ರೆ ನಾವು ಅದೇ ಈಗ ಕಾರ್ ಓಡಿಸೋವಾಗ ನಾವು ಏನೇ ಸ್ವಲ್ಪ ಬೇರೆ ಯೋಚಿಸ್ತಾ ಇದ್ರು ಕಾರ್ ಕರೆಕ್ಟ್ ಆಗಿ ಓಡಿಸ್ತೀವಲ್ಲ, ಆ ತರ ಟೀ ಯಾವಾಗ ಬರೋದು ಮೇಲ್ಗಡೆ ಲೈನ್ ಹಾಕ್ಬೇಕು. ಅದನ್ನ ಸಹಜವಾಗಿ ಮಾಡೋದಕ್ಕೆ 1-2 ತಿಂಗಳು ಅವರು ಅದನ್ನ ಅಭ್ಯಾಸ ಮಾಡಿದ್ರು. ಆದ್ರೆ ಅದ್ ಮಾಡಿದ್ರಿಂದ ಏನಾಯ್ತು, ಬರೀ ಹಸ್ತಾಕ್ಷರನ ಬದಲಾಯಿಸ್ಕೊಳ್ಳೋದ್ರಿಂದ ಏನಾಗ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಅದರಿಂದ ಅವ್ರಿಗೆ ಆತ್ಮವಿಶ್ವಾಸ ಜಾಸ್ತಿ ಆಗಿದೆ, ಅವ್ರ ಮೇಲೆ ಅವ್ರಿಗೆ ನಂಬಿಕೆ ಜಾಸ್ತಿ ಆಗಿದೆ. ಮತ್ತೆ ಧೈರ್ಯವಾಗಿ ಮಾತಾಡೋದು, ಎಲ್ಲಿ ನನ್ನ ಕೈಯಲ್ಲಿ ಮಾಡಕ್ಕಾಗತ್ತೆ, ಎಲ್ಲಿ ನಂಗೆ ಮಾಡಕ್ಕಾಗಲ್ಲ ಅಂತ ಹೇಳೋದು, ಇದೆಲ್ಲ ಗುಣಗಳು ಬದಲಾಗಿದೆ. ಏನಕ್ಕೆ? ಅದು ಚೇತನ ಮನಸ್ಸಿನಿಂದ ಅಚೇತನ ಮನಸ್ಸಿನಲ್ಲಿ ಆ ಪ್ರೋಗ್ರಾಮಿಂಗ್ ಆದಾಗ ನಾವು ಹ್ಯಾಂಡ್ ರೈಟಿಂಗ್ ಮುಖಾಂತರ ಆ ಪ್ರೋಗ್ರಾಮಿಂಗ್ ಅನ್ನ ರಿವೈರ್ ಮಾಡ್ತಾ ಇದೀವಿ ಅಂತಾರೆ. ಸೊ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಆಕ್ಚುಲಿ ನನ್ಗೂ ತುಂಬಾ ಇಂಟ್ರೆಸ್ಟ್ ಇದೆ, ಆದ್ರೆ ಸಮಯದ ಅಭಾವದಿಂದ ನಾನು ಇನ್ನೂ ಮಾಡಿಲ್ಲ. ಬಟ್ ಜಗಪ್ರೀತ್ ನಿಮ್ಮ ಹತ್ರ ಮಾತಾಡ್ತಾ ನಂಗೀಗ ಇದನ್ನ ಮಾಡ್ಲೇಬೇಕು ಅಂತ ಅನ್ನಿಸ್ತಾ ಇದೆ. ಸೊ ಅದರ ಜೊತೆ ಅವರು ಇನ್ನೊಂದು ವಿಷಯನೂ ಹೇಳಿದ್ರು, ಆಫೀಸ್ ನಲ್ಲಿ ಆ ಒಂದು ಧೈರ್ಯ ಬಂದಿದ್ರಿಂದ ಅವರು ಈಗ ಕರೆಕ್ಟ್ ಆಗಿ ಆಫೀಸ್ ನಲ್ಲಿ ಕೂಡ ಬಾಂಧವ್ಯಗಳು ಈಗ ಇನ್ನೂ ಈಸಿ ಆಗ್ತಾ ಇದೆ. ಕಾನ್ಫ್ಲಿಕ್ಟ್ ಅಂದ್ರೆ ಎಷ್ಟೊಂದು ಸಮಸ್ಯೆಗಳು ಬರುತ್ತೆ, ಎಲ್ಲ ಕೆಲಸ ಚೆನ್ನಾಗಿ ಮಾಡಿಸ್ಕೊಂಡು ಕರೆಕ್ಟ್ ಆಗಿ ಅದು ರೇಟಿಂಗ್ ಕೊಡೋ ಸಮಯದಲ್ಲಿ ಅಥವಾ ಅವ್ರಿಗೆ ಪ್ರಮೋಷನ್ ಕೊಡೋ ಸಮಯದಲ್ಲಿ ಏನ್ ಕೆಲಸ ಮಾಡಿದ್ಯಾ ಅಂದಾಗ ಅವ್ರಿಗೆ ಹೇಳೋದಕ್ಕೆ ಭಯ ಆಗ್ತಿತ್ತು. ಆದ್ರೆ ಈಗ ಆತ್ಮವಿಶ್ವಾಸ ಇದೆಯಲ್ಲ, ಅದನ್ನ ಧೈರ್ಯವಾಗಿ ಹೇಳಿ ಕೇಳೋದಕ್ಕಾಗ್ತಾ ಇದೆ. ಮತ್ತೆ ಮನೆಯಲ್ಲಿ ಎಲ್ಲಾ ಕಡೆ ಧೈರ್ಯ, ಆ ಆತ್ಮವಿಶ್ವಾಸ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ಬಹಳಷ್ಟು ಜನಕ್ಕೆ ಗಮನ ಹರಿಸೋದು ಅಥವಾ ತಮ್ಮ ಮೇಲೆ ತಮಗೆ ನಂಬಿಕೆ ಇಟ್ಕೊಳ್ಳೋದು, ಅಥವಾ ಈ ನಂಬಿಕೆಗಳಲ್ಲಿ ಬಹಳಷ್ಟು ಸೀಮಿತ ನಂಬಿಕೆಗಳು, ಲಿಮಿಟಿಂಗ್ ಬಿಲೀಫ್ಸ್ ಅಂತೀವಲ್ಲ, ಇದೆಲ್ಲ ಇರುತ್ತೆ. ಸೊ ಇದಕ್ಕೆ ನಾವು ಈ ಗ್ರಾಫೋಥೆರಪಿನ ಬಳಸ್ಕೊಂಡು ಹೇಗೆ ಓವರ್ಕಮ್ ಮಾಡ್ಬೋದು ಜಗಪ್ರೀತ್? ಇದು ಲಿಮಿಟಿಂಗ್ ಬಿಲೀಫ್ಸ್ ಇದೆಯಲ್ಲ, ಅದಕ್ಕೆ ಒಂದು NLP ಟೆಕ್ನಿಕ್ ಯೂಸ್ ಮಾಡಿದೆ ನಾನು. ಅದು ಏನಾದ್ರು ಇರ್ಲಿ, ಲಿಮಿಟಿಂಗ್ ಬಿಲೀಫ್ ಯಾವ್ದಾದ್ರು ಇರ್ಲಿ, ಅದ್ ಜೊತೆಗೆ ಗ್ರಾಫೋಥೆರಪಿ ಒಂದ್ ಕಡೆ ಕೆಲಸ ಮಾಡಲ್ಲ, ಅದು ಫುಲ್ ನಿಮ್ದು ಎಂಟೈರ್ ಬಾಡಿ. ಏನಕ್ಕಂದ್ರೆ ನಿಮ್ ಹ್ಯಾಂಡ್ ರೈಟಿಂಗ್ ಇಂದ ನಿಮ್ಮ ರೋಗ ಯಾವ್ದು 4 ವರ್ಷ ಮುಂದೆ ಬರುತ್ತೆ ಅದು ಗೊತ್ತಾಗುತ್ತೆ. ಇವಾಗ 4 ವರ್ಷ ಮುಂದೆ ನಿಮ್ಗೆ ಮಧುಮೇಹ ಬರಂಗಿದ್ರೆ ಅದು ಈಗ ನಿಮ್ ಹ್ಯಾಂಡ್ ರೈಟಿಂಗ್ ಅಲ್ಲಿ ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ನಿಮಗೆ ಬ್ಲಡ್ ಪ್ರೆಷರ್ ಇದೆಯಾ ಇಲ್ಲ ಬರುತ್ತಾ ಅದು ತೋರ್ಸಕ್ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದ್ ನಮ್ಮ ಮನಸ್ಸು ಅಷ್ಟು ಶಕ್ತಿ ಇದೆ, ಅದಕ್ಕೆ ಗೊತ್ತು ಇವ್ರು ಹೆಂಗ್ ನಡೀತಾ ಇದಾರೆ. ಹಿಂಗೆ ನಡೀತಾ ಇದ್ರೆ 4 ವರ್ಷದಲ್ಲಿ ಇವರಿಗೆ BP ಬರುತ್ತೆ, ಅದು ಬರುತ್ತೆ. ಆಮೇಲೆ ಒಂದು ಓಲ್ಡ್ ಏಜ್ ಪ್ರಾಬ್ಲಮ್ಸ್ ಇದೆ, ಅದು ಓಲ್ಡ್ ಏಜ್ ಪ್ರಾಬ್ಲಮ್ಸ್, ಕೈ ಅಲ್ಲಾಡೋದು, ಅದೆಲ್ಲಾನು ಅಷ್ಟೇ 4 ವರ್ಷ ಮುಂಚೆನೆ ಗೊತ್ತಾಗಕ್ ಸ್ಟಾರ್ಟ್ ಆಗೋಗುತ್ತೆ. ನೀವ್ ಬರೆಯುವಾಗ ನಿಮ್ ಕೈ ಶೇಕ್ ಆಗ್ತಾ ಇದ್ರೆ, ನೀವ್ ಬರೆಯುವಾಗ ನೀವು ಲೆಟರ್ ಮಿಸ್ ಮಾಡ್ತಾ ಇದ್ದೀರಾ, ಇವಾಗ ಒಂದ್ ವರ್ಡ್ ಬರೆಯುವಾಗ ಒಂದ್ ಲೆಟರ್ ಮಿಸ್ ಮಾಡ್ತಾ ಇದ್ದೀರಾ, ನೀವು ಬರೆಯುವಾಗ ಹ್ಯಾಂಡ್ ರೈಟಿಂಗ್ ತುಂಬಾ ಕೆಟ್ಟದಾಗ್ತಾ ಇದೆ, ಅದೆಲ್ಲ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಅದು 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 ಒಂದು ರೋಗ ಇದೆ. ರೋಗ ಇಲ್ಲಿ ನಿಮ್ ಮರೆಯಕ್ ಸ್ಟಾರ್ಟ್ ಮಾಡ್ಬಿಡ್ತೀರಾ ಪೂರ್ತಿ. ಆ ರೋಗ ಬರುತ್ತೆ ಅಂತ ಮುಂಚೆನೆ ಗೊತ್ತಾಗುತ್ತೆ. ಅಂದ್ರೆ ಆಲ್ಝೈಮರ್ ಹೇಳ್ತಾ ಇದ್ದೀರಾ? ಹಾ, ಅಲ್ಝೈಮರ್ಸ್ ಗ್ರಾಫೋಥೆರಪಿಯಿಂದ ಸರಿಯಾಗಿದೆ. ನಮ್ ಇಮ್ರಾನ್ ಸರ್ ಕಮ್ಯುನಿಟಿ, ನಾನು ಆ ಕಮ್ಯುನಿಟಿಯಲ್ಲಿ ಇದ್ದೀನಿ. ಅಲ್ಲಿ 4-5 ಜನ ಇದಾರೆ ಯಾರು ಅಲ್ಝೈಮರ್ಸ್ ನ ರಿವರ್ಸ್ ಮಾಡಿದ್ದಾರೆ. ಸೊ ಗ್ರಾಫೋಥೆರಪಿ ಯೂಸ್ ಮಾಡಿ ರಿವರ್ಸ್ ಮಾಡಿದ್ದಾರೆ. ಸೊ ಅದು ಆ ಲೆವೆಲ್ ಅಲ್ಲಿ ಕೆಲಸ ಮಾಡುತ್ತೆ. ಅಲ್ಝೈಮರ್ಸ್ ಏನು ಮನಸ್ಸಿಂದಾನೇ ಬರೋದು. ಸೊ ಎನಿ ಹೆಲ್ತ್ ಚಾಲೆಂಜಸ್, ಯಾವ್ದಾದ್ರು ರೋಗ ಇದೆ ಮನಸ್ಸಿಂದ ಬರುತ್ತಲ್ಲ, ಅದ್ಮೇಲೆ ಅದು ಬೇಗ ವರ್ಕ್ ಮಾಡುತ್ತೆ. ಅದ್ಭುತ. ಅಂದ್ರೆ ನಮ್ಮ ಕಮ್ಯುನಿಟಿನಲ್ಲಿ ಇವತ್ತು ತಾನೇ ಒಬ್ರು ನೆನಪಿನ ಶಕ್ತಿ ಬಗ್ಗೆ ಮಾತಾಡ್ತಾ ಇದ್ವಿ ನಾವು ನಮ್ಮ ಕಮ್ಯುನಿಟಿನಲ್ಲೇ ಇವತ್ತು. ಸೊ ಈ ಅಲ್ಝೈಮರ್ಸ್ ಅನ್ನೋದು ಈಗ ರೀಸೆಂಟ್ ಆಗಿ ಸಯ್ಯಾರ ಅಂತ ಒಂದು ಹಿಂದಿನಲ್ಲಿ ಒಂದು ಮೂವಿ ಬಂದಿತ್ತು, ಅದ್ರಲ್ಲಿ ಅದೇ ಕಾನ್ಸೆಪ್ಟ್. ಆ ಹುಡುಗಿಗೆ ಬೇಗ ಅಲ್ಝೈಮರ್ಸ್ ಬಂದ್ಬಿಡುತ್ತೆ. ಸೊ ನಮ್ಮ ನೆನಪಿನ ಶಕ್ತಿ ಸಂಪೂರ್ಣವಾಗಿ ಹೋಗ್ಬಿಟ್ಟಾಗ ಅದು ಮುಖ್ಯವಾಗಿ ವಯಸ್ಸಾದವ್ರಿಗೆ ಬರುತ್ತೆ. ಆದ್ರೆ ಈ ಗ್ರಾಫೋಥೆರಪಿ ಬಳಸ್ಕೊಂಡು ಅದನ್ನೂ ಸರಿ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ. ಗೆಳೆಯರೇ, ಬಹಳಷ್ಟು ಕಾಯಿಲೆಗಳಿಗೆ ನಾವು
ಟ್ರೆಡಿಷನಲ್ ಆಗಿ ಏನ್ ಮಾಡ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಔಷಧಿ ತಗೊಳ್ತೀವಿ, ಮತ್ತೆ ಒದ್ದಾಡ್ತೀವಿ. ಆದ್ರೆ ಒಂದು ಹ್ಯಾಂಡ್ ರೈಟಿಂಗ್ ಅನ್ನ ಬದಲಾಯಿಸೋದ್ರಿಂದ ಆರೋಗ್ಯದಲ್ಲಿ ಮುಂದಕ್ಕೆ ಏನ್ ಸಮಸ್ಯೆಗಳು ಬರ್ಬೋದು, ಮುಂದಕ್ಕೆ ಏನ್ ಆರೋಗ್ಯದ ತೊಂದರೆಗಳು ಬರ್ಬೋದು ಅಂತ ಈಗ್ಲೇ ತಿಳ್ಕೊಂಡು ಎಚ್ಚರ ವಹಿಸ್ಬೋದು. ಬಂದಿರೋ ಸಮಸ್ಯೆಗಳನ್ನ ಕೂಡ ನಾವು ಸರಿ ಮಾಡ್ಕೋಬಹುದು ಅಂತ ಹೇಳ್ತಿದ್ದಾರೆ. ಎಷ್ಟು ಅದ್ಭುತವಾದ ಒಂದು ವಿಷಯ, ಹ್ಯಾಂಡ್ ರೈಟಿಂಗ್ ಅನ್ನ ಬಳಸ್ಕೊಂಡು. ಜಗ್ಪ್ರೀತ್, ಇದನ್ನ ನಾನು ಇದ್ರ ಬಗ್ಗೆ ಯೋಚಿಸಿದಾಗ ಬೇಸಿಕಲಿ ಇವತ್ತು ನಾನು ನಮ್ಮ ಕಮ್ಯುನಿಟಿನಲ್ಲೂ ಈ NLP ಬಗ್ಗೆನೂ ಹೇಳ್ತಾ ಇದ್ದೆ. NLP ನಲ್ಲಿ ಏನಾಗುತ್ತೆ ಅಂದ್ರೆ, ನಮ್ಮ ಅಚೇತನ ಮನಸ್ಸಿನಲ್ಲಿ ನಾವು ಹೋಗಿ ಕೆಲಸ ಮಾಡ್ತೀವಿ. ಅಚೇತನ ಮನಸ್ಸಿನಲ್ಲಿ ನಾವು ಅಂದ್ರೆ ನಾವು ಮಾತಾಡ್ಬೇಕಾದ್ರೆ ನಾವು ಬುಕ್ ಇಂದ ಓದಿರೋದು ಅಥವಾ ಎಲ್ಲೋ ತಿಳ್ಕೊಂಡಿರೋದನ್ನ ಇಟ್ಕೊಂಡು ನಾವು ಸರಿ ಪಾಸಿಟಿವ್ ಆಗಿ ಮಾತಾಡ್ತಾ ಇರ್ತೀವಿ. ಆದ್ರೆ ಅಚೇತನ ಮನಸ್ಸಿನಲ್ಲಿ ಆ ಭಯ ಇರುತ್ತೆ, ಆ ಆತಂಕ ಇರುತ್ತೆ, ಆತ್ಮವಿಶ್ವಾಸ ಕೊರತೆ ಇರುತ್ತೆ. ಸೊ ಅದನ್ನ ನಾವು ಸರಿ ಮಾಡೋ ತನಕ ನಾವು ಬಾಯಲ್ಲಿ ನನಗೆ ಧೈರ್ಯ ಇದೆ ಅಂತ ಹೇಳಿದ್ರೆ ಸಾಕಾಗಲ್ಲ, ಅದು ಇಲ್ಲಿ ಒಳಗಿಂದ ಬರಬೇಕು. ಸೊ ಈ ಹ್ಯಾಂಡ್ ರೈಟಿಂಗು ನಮ್ಮ ಅಚೇತನ ಮನಸ್ಸಿಂದ ಬರ್ತಾ ಇದೆ. ಅದರಿಂದ ನಾವು ಅಲ್ಲಿ ಸರಿ ಮಾಡಿದಾಗ ಅಚೇತನ ಮನಸ್ಸಿನಲ್ಲಿ ಭಾವನೆಗಳು ಬದಲಾಗುತ್ತೆ, ನಮ್ಮ ನಂಬಿಕೆಗಳು ಬದಲಾಗುತ್ತೆ. ಅದರಿಂದಾನೇ ಈ ಅದ್ಭುತವಾದ ಫಲಿತಾಂಶಗಳು ಬರುತ್ತೆ ಅಂತ ನನ್ಗನ್ಸುತ್ತೆ. ಇದು ಕರೆಕ್ಟಾ? ಕರೆಕ್ಟ್. ಏನಕ್ಕೆ ಹ್ಯಾಂಡ್ ರೈಟಿಂಗು ನಿಮ್ಮ ಅಚೇತನ ಮನಸ್ಸು ಅಂದ್ರೆ ಸಬ್ ಕಾನ್ಶಿಯಸ್ ಮೈಂಡ್ ಗೆನೆ ಎಫೆಕ್ಟ್ ಮಾಡುತ್ತೆ. ಓಕೆ. ರಿಸಲ್ಟ್ಸ್ ಬೇಕಾಗಬೇಕಂದ್ರೆ ನೀವು ಕಾನ್ಶಿಯಸ್ ಮೈಂಡ್, ಯು ಹ್ಯಾವ್ ಟು ವರ್ಕ್ ಆನ್ ಯುವರ್ ಕಾನ್ಶಿಯಸ್ ಮೈಂಡ್. ಸಬ್ ಕಾನ್ಶಿಯಸ್ ಮೈಂಡ್ ಗ್ರಾಫೋಥೆರಪಿ ಕೆಲಸ ಮಾಡುತ್ತೆ, ಅದರಿಂದ ನಿಮಗೆ ರಿಸಲ್ಟ್ ಸಿಗುತ್ತೆ. ಆಮೇಲೆ ಇನ್ನೊಂದು ಹೇಳ್ತೀನಿ, ಮೆಡಿಸಿನ್ ನಮ್ ಗುರುಗಳು ಒಂದ್ ಹೇಳೋದನ್ನ, ಇಮ್ರಾನ್ ಸರ್, ಮೆಡಿಸಿನ್ ಬಿಡಕ್ ಹೋಗ್ಬೇಡಿ. ಡಾಕ್ಟರ್ ಗೊತ್ತು, ಡಾಕ್ಟರ್ ಕೆಲಸ ಡಾಕ್ಟರಿಗೆ ಗೊತ್ತು, ಅವ್ರು ಮೆಡಿಸಿನ್ ಕೊಡ್ತಾರೆ, ಮೆಡಿಸಿನ್ ಕೊಡ್ಲಿ. ಒನ್ ಆಫ್ ಮೆಂಬರ್ ಆಫ್ ಕಮ್ಯುನಿಟಿಯಲ್ಲಿ ಇನ್ನೊಬ್ರು ಹೇಳಿದ್ರು, ಅವ್ರ ಮೆಡಿಸಿನ್ ತೊಗೊಳೋದು ಅದು ಎಫೆಕ್ಟ್ ಇನ್ನೂ ಚೆನ್ನಾಗಿ ಬಂತು. ಮೆಡಿಸಿನ್ ಏನಕ್ಕಂದ್ರೆ ಗ್ರಾಫೋಥೆರಪಿ ಆಲ್ಸೋ ಇನ್ಕ್ರೀಸಸ್ ದ ಎಫೆಕ್ಟ್ ಆಫ್ ಮೆಡಿಸಿನ್ ಇನ್ ಅ ಬಾಡಿ. ಓಕೆ ಓಕೆ. ಸೊ ಅದು ಆಗಿದೆ. ಸೂಪರ್ ಸೂಪರ್. ಸೊ ನೀವು ಈಗ ಈಗ್ಲೂ ಬರೀತೀನಿ ಅಂತೀರಾ, ದಿನದಲ್ಲಿ ಎಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡ್ತೀರಾ ಜಗ್ಪ್ರೀತ್ ಇದಕ್ಕೆ? 15 ನಿಮಿಷ, ಬೆಳಿಗ್ಗೆ ಎದ್ಬಿಟ್ಟು 15 ನಿಮಿಷ. ಬೆಳಗ್ಗೆ ಒಂದು 15 ನಿಮಿಷ ಕೂತ್ಕೊಂಡು ಬರೆಯೋದಷ್ಟೇ? ಅಷ್ಟೇ. ಆದ್ರೆ ಅದು ಬರೆಯೋದ್ರಿಂದ ದೊಡ್ಡ ದೊಡ್ಡ ಕಾಯಿಲೆಗಳನ್ನೆಲ್ಲ ನಾವು ತಡಿಬಹುದು, ದೊಡ್ಡ ದೊಡ್ಡ ಕಾಯಿಲೆಗಳನ್ನ ಸಂಪೂರ್ಣವಾಗಿ ರಿವರ್ಸ್ ಕೂಡ ಮಾಡ್ಬೋದು. ಹೌದು ಗೆಳೆಯರೇ, ಎಷ್ಟು ಅದ್ಭುತವಾದ ಒಂದು ತಂತ್ರಜ್ಞಾನ ಇದು ನೋಡಿ. ಅಂದ್ರೆ ನಾವು ಬರೀ ನಮ್ಮ ಬರವಣಿಗೆಯನ್ನ ಬಳಸ್ಕೊಂಡು ಜಸ್ಟ್ ಒಂದು ದಿನದಲ್ಲಿ ಒಂದು 15 ನಿಮಿಷ ನಾವು ಬರೆಯೋದ್ರ ಮೇಲೆ ಸಮಯನ ಹೂಡಿಕೆ ಮಾಡಿದ್ರೆ ಡಯಾಬಿಟಿಸ್ ನ ರಿವರ್ಸ್ ಮಾಡ್ಬೋದು, ಆಲ್ಝೈಮರ್ಸ್ ನ ರಿವರ್ಸ್ ಮಾಡ್ಬೋದು, ಇನ್ನು ಹಲವಾರು ಆರೋಗ್ಯದ ಸಮಸ್ಯೆಗಳು ಬರೋದಕ್ ಮುಂಚೆನೆ ಅದನ್ನ ತಡಿಬಹುದು. ಇದನ್ನ ಪ್ರತಿಯೊಬ್ಬರು ಕಲೀಲೇಬೇಕು. ಸೊ ಜಗ್ಪ್ರೀತ್, ನೀವ್ ಇದನ್ನ ಈಗ ಹೇಳ್ಕೊಡೋದಕ್ಕೂ ಶುರು ಮಾಡಿದೀನಿ ಅಂದಿದ್ದೀರಾ. ಸೊ ನಿಮ್ಮ ಕಮ್ಯುನಿಟಿ ಹೇಗೆ, ಅಲ್ಲಿ ಏನಾದ್ರು ರಿಸಲ್ಟ್ಸ್ ಬಂದಿರೋದು ಏನಾದ್ರು ಇದ್ರೆ ಶೇರ್ ಮಾಡ್ಬೋದಾ? ನನ್ ಕಮ್ಯುನಿಟಿ ರಿಸಲ್ಟ್ಸ್ ಅಂದ್ರೆ ನಾನು ಕೊಟ್ಟಿರೋದು ಫಸ್ಟ್ ಮೆಂಬರು ನಮ್ ವೈಫ್, ಅವ್ರಿಗೆ ಕೊಟ್ಟಿದ್ದೆ. ಅವ್ರಿಗೆ ಸಮಯ ಅಂದ್ರೆ ಟೈಮ್ ವ್ಯಾಲ್ಯೂ ಇರ್ಲಿಲ್ಲ, ಟೈಮ್ ಮ್ಯಾನೇಜ್ಮೆಂಟ್ ವ್ಯಾಲ್ಯೂ ಇರ್ಲಿಲ್ಲ. ದೇ ವುಡ್ ಬಿ ಎವ್ರಿ ಟೈಮ್ ಲೇಟ್ ಆಗಿ ರೀಚ್ ಆಗ್ತಿದ್ರು, ಅರ್ಧ ಗಂಟೆ ಲೇಟು. ಅವ್ರು ಇವನ್ ಎಕ್ಸಾಮ್ಗೂ 10 ನಿಮಿಷ ಲೇಟ್ ರೀಚ್ ಆಗ್ತಿದ್ರು. ಸೊ ಅದು ಅವ್ರಿಗೆ ಗೊತ್ತಾಯ್ತು. ಇನ್ನೊಂದು, ಒನ್ಸ್ ಶಿ ಸ್ಟಾರ್ಟೆಡ್ ರೈಟಿಂಗ್ ಗ್ರಾಫೋಥೆರಪಿ, ಬರೆಯಕ್ ಸ್ಟಾರ್ಟ್ ಆದ್ಮೇಲೆ ಶಿ ಇಂಪ್ರೂವ್ಡ್ ಇನ್ ಅವರ್ ಟೈಮ್. ಇವಾಗ ಯಾರಿಗಾದ್ರೂ ಟೈಮ್ ಕೊಟ್ರೆ 4 ಗಂಟೆ 3:55 ಅಲ್ಲಿ ರೀಚ್ ಆಗ್ತಾರೆ. ಓ ಸೂಪರ್. And this is the first time I think I was born with being late. Like he said, even for my board exams, I have been that student who's always been outside the gate and the school gates are closed. Okay. And for me, it was very new to go on time or before time and wait for people. I was like, this feels weird. It was a new feeling. The experience madilla nanu. ಸೂಪರ್. ಅಂದ್ರೆ ಅದು ಅಭ್ಯಾಸ ಯಾವ ಮಟ್ಟಕ್ಕೆ ಅಭ್ಯಾಸ ಆಗ್ಬಿಟ್ಟಿದೆ. ಅವ್ರು ಏನ್ ಹೇಳ್ತೀರಾ, ನಾನು ಹುಟ್ಟಾಗಿಂದ ಲೇಟ್ ಆಗಿ ಎಲ್ಲಾ ಕಡೆ ಹೋಗೋದು ಅಭ್ಯಾಸ ಆಗೋಗಿತ್ತು. ಆದ್ರೆ ಈ ಗ್ರಾಫೋಥೆರಪಿ ಬರೆಯೋದ್ರ ಮುಖಾಂತರ ಈಗ 5 ನಿಮಿಷ ಮುಂಚೆನೆ ಹೋಗಿ ಸೇರೋದು ನನಗೆ ಹೊಸ ತರ ಅನ್ನಿಸ್ತಾ ಇದೆ ಅಂತಿದ್ದಾರೆ. ಅದ್ಭುತ, ಸೂಪರ್. ಇನ್ನೇನಾದ್ರು ರಿಸಲ್ಟ್ಸ್ ಜಗ್ಪ್ರೀತ್? ಆಮೇಲೆ ಇವರು ನಂತರ ಸೇಮ್ ಕೆಲ್ಸ ಮಾಡ್ತಾ ಇದೀನಿ, ಟೈಮ್ ಸಿಗ್ತಿಲ್ಲ, ಟೈಮ್ ಇಲ್ಲ ನನ್ನ ಹತ್ರ ಅಂತ ಹೇಳ್ತಿದ್ರು. ನಾನ್ ಹೇಳ್ದೆ ಗ್ರಾಫೋಥೆರಪಿ ಬರೆಯಕ್ ಸ್ಟಾರ್ಟ್ ಮಾಡಿದ್ರು. ನಾನು ಹೇಳ್ದೆ, ಟೈಮ್ ಸಿಗ್ತಾ ಇದೆ, ಅದರದ್ದು ಸದುಪಯೋಗ ಮಾಡ್ಬೋದು. ಮಕ್ಕಳು ನೋಡೋದು ಇದೆ, ಅದೆಲ್ಲ ಇದೆ. ಟೈಮ್ ತೆಗೆದ್ರೆ
ನಿಮ್ಗೋಸ್ಕರ ನೀವು ಹೊಸದೇನಾದ್ರು ಲರ್ನ್ ಮಾಡಕ್ ಸ್ಟಾರ್ಟ್ ಮಾಡಿ. ರೇಖಿ ಇವ್ರಿಗೆ ಗೊತ್ತು ಆಲ್ರೆಡಿ. ಸೊ ಓಕೆ ಇವರು ಓಕೆ ಒಕಲ್ಟ್ ಸೈನ್ಸ್ ಅಲ್ಲಿ ಇವ್ರಿಗೆ ಇಷ್ಟ ಆಯ್ತು. ಸೊ ಇವ್ರು ಟ್ಯಾರೋ ಕಾರ್ಡ್ ರೀಡಿಂಗ್ ಸ್ಟಾರ್ಟ್ ಮಾಡಿದ್ರು, ಕಲಿಯಕ್ ಸ್ಟಾರ್ಟ್ ಮಾಡಿದ್ರು. ಓಕೆ ಈಗ ಮಕ್ಕಳನ್ನ ನೋಡ್ಕೊಂತಾರೆ, ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡ್ತಾರೆ. ಆಮೇಲೆ ಇದು ಇವರೇ ತಗೊಂಡ್ ಹೋಗ್ತಾರೆ ಮಕ್ಕಳನ್ನ ಸ್ಕೂಲ್ಗೆ, ಇವರೇ ಕರ್ಕೊಂಡ್ ಬರ್ತಾರೆ. ಸೊ ಎಲ್ಲ ಅಷ್ಟ್ ಕೆಲ್ಸ ಮಾಡಿದ್ರು ಇವ್ರ ಹತ್ರ ಟೈಮ್ ಇದೆ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಕ್ಕೆ, ಟ್ಯಾರೋ ಕಾರ್ಡ್ ಕಲಿಯಕ್ ಟೈಮ್ ಇತ್ತು, ಅದೆಲ್ಲ ಇತ್ತು. ಸೊ ಒಂದ್ ಅರ್ಥ ಆಯ್ತು, ಇವ್ರಿಂದ ಅರ್ಥ ಆಯ್ತು. ಆಮೇಲೆ ಇವ್ರಿಗೆ ರಿಸಲ್ಟ್ಸ್ ಬೇಗ ಬಂತು. ಏನಕ್ಕಂದ್ರೆ ಇವ್ರ ಕಾನ್ಶಿಯಸ್ ಮೈಂಡ್ ಆಗಿ ಕೆಲಸ ಮಾಡೋದು. ಅದು ಟೈಮಿಗೆ ಹೋಗ್ಬೇಕಂತ ಫಸ್ಟ್ ತಲೆಗೆ ಇಟ್ಕೊಂಡ್ರು, ಹೋಗ್ಲೇಬೇಕು. ಸಬ್ ಕಾನ್ಶಿಯಸ್ ಮೈಂಡ್ ಆಗಿ ಗ್ರಾಫೋಥೆರಪಿ ಹೆಲ್ಪ್ ಮಾಡ್ತು. ಸೊ ಇವ್ರಿಗೆ ರಿಸಲ್ಟ್ಸ್ ಬೇಗ ಬಂತು. ನನಗೆ 2 ತಿಂಗಳು ತಗೊಂತು ರಿಸಲ್ಟ್ಸ್ ಬರಕ್ಕೆ, ಇವ್ರಿಗೆ 1 ತಿಂಗಳಲ್ಲ 15 ದಿವಸದಲ್ಲಿ ರಿಸಲ್ಟ್ಸ್ ಬಂತು. ಓ ಸೊ ವಾವ್ ಅದ್ ಡಿಪೆಂಡ್ ಆಗುತ್ತೆ ಲಾಟ್ ಆಫ್ ಥಿಂಗ್ಸ್. ಹ್ಮ್ ಗ್ರಾಫೋಥೆರಪಿ ಕೆಲಸ ಮಾಡುತ್ತೆ, ಅದು ಯಾವಾಗ ಮಾಡುತ್ತೆ, ಹೇಗ್ ಮಾಡುತ್ತೆ, ಅದು ಇನ್ನೊಂದು ಕೆಲಸ ಮಾಡುತ್ತೆ. ಯಾವಾಗ ಯಾವಾಗ ಸಿಗುತ್ತೆ ನಮ್ಗೆ ರಿಸಲ್ಟ್ಸ್ ಕೇಳಿದ್ರೆ ಅದಿಲ್ಲ. ನಮ್ ಸರ್ ಕೇಳಿದಾಗ ಇದೇ ಹೇಳಿದ್ರು, ಎಷ್ಟು ವಯಸ್ಸಪ್ಪ ನಿಮ್ಗೆ ಅಂತ ಕೇಳಿದ್ರು. ಹ್ಮ್ ನಾನು 39 ವರ್ಷ. 35 ವರ್ಷದ ಪ್ಯಾಟರ್ನ್ ನ ಇನ್ನು 30 ದಿವಸದಲ್ಲೇ ತೆಗ್ದ್ಬಿಡ್ತೀಯಾ ಅಂದ್ರು. ಅದಕ್ಕೆ ಇದು ಕೆಲಸ ಮಾಡುತ್ತೆ. ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದಕ್ಕೆ ಅವಚೇತನ ಮನಸ್ಸಲ್ಲಿ ಕೆಲಸ ಮಾಡುತ್ತೆ. ಅರೆ ಚೇತನ ಮನಸ್ಸಲ್ಲೂ ಕೆಲಸ ಮಾಡಬೇಕು. ಹ್ಮ್ ಸೊ ಒಂದು ಟೆಕ್ನಿಕ್ ನಾನು ಉಪಯೋಗಿಸಿದ ಏನಂದ್ರೆ ಗ್ರಾಟಿಟ್ಯೂಡ್. ಇದು ಮೈಂಡ್ ಕೋಚ್ಗೆ ಇಂಪಾರ್ಟೆಂಟ್. ಗ್ರಾಟಿಟ್ಯೂಡ್ ನಾವ್ ಹೇಳ್ತೀವಿ ಗ್ರಾಟಿಟ್ಯೂಡ್ ಎಲ್ಲ ಇದೆ. ನಾವ್ ಹೇಳ್ರಿ ಇವಾಗ ಹಿಂದೂ ಶಾಸ್ತ್ರದಲ್ಲಿ, ನಮ್ಮ ಸಿಕ್ಸ್ ಶಾಸ್ತ್ರದಲ್ಲಿ ಫಸ್ಟ್ ಹೇಳೋದಂದ್ರೆ ಬಿ ಬಿ ಗ್ರೇಟ್ಫುಲ್ ಟು ಪರ್ಸನ್ಸ್. ಹ್ಮ್ ಅದ್ ಮಾಡಿದಾಗ ಅದನ್ನ ಶುರು ಮಾಡಿದೆ ನಾನು. ನನ್ನ ಬಾಡಿಗೆ ಗ್ರಾಟಿಟ್ಯೂಡ್ ಎವ್ರಿ ಡೇ ಹೇಳಕ್ ಸ್ಟಾರ್ಟ್ ಮಾಡಿದೆ. ಹ್ಮ್ ಅದ್ರ ಬೆನಿಫಿಟ್ ನೋಡ್ತೀನಿ. ನಾನು ದಿನ ನನ್ನ ಕೈಗೆ ಹೇಳ್ತಿದ್ದೆ ಗ್ರಾಟಿಟ್ಯೂಡ್, ಥ್ಯಾಂಕ್ ಯು ಫಾರ್ ರೈಟಿಂಗ್ ಅಂತ. 2 ಕೈನೂ ನೋಡಕ್ ಹೇಳ್ತಿದ್ದೆ. ಸ್ವಲ್ಪ ದಿನದಲ್ಲಿ ನಾನು ರೈಟ್ ಹ್ಯಾಂಡ್ ಅಲ್ಲ ಲೆಫ್ಟ್ ಹ್ಯಾಂಡ್ ಅಲ್ಲೂ ಬರೆಯಕ್ ಸ್ಟಾರ್ಟ್ ಮಾಡೋ. ಅದು ಪರವಾಗಿಲ್ಲ, ನನ್ ಮುಂಚೆ ಲೆಫ್ಟ್ ಹ್ಯಾಂಡ್ ಮೂವ್ ಆಗ್ತಿರ್ಲಿಲ್ಲ. ಒಂದ್ ಸ್ವಲ್ಪ A to Z ಬರ್ದೆ. ವಾವ್ ನೋಡ್ಬಿಟ್ಟು ಅದ್ ಹೆಂಗ್ ಬರೆಯಕ್ ಆಯ್ತು ಅಂತ ಅಂದ್ರೆ ಅದಕ್ಕೆ 2 ರೀಸನ್. ನಾನು ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಅಲ್ಲಿ ಕೊಡ್ತೀನಿ. ಸೊ ಅದ್ರಲ್ಲಿ ಹೇಳ್ಕೊಡ್ತಾರೆ ಹೆಂಗ್ ಬರಿಬೇಕಂತ. ಓಕೆ ಅದು ಅದು ಮಕ್ಕಳಿಗೆ ಹೇಳ್ಕೊಡೋದಿಕ್ಕೂ ನಾವು ಅದ್ ಪ್ರಾಕ್ಟೀಸ್ ಮಾಡ್ತೀವಿ. ಏನಕ್ಕಂದ್ರೆ ನಮ್ಗೆ ಹೇಳ್ಕೊಡ್ಬೇಕು ಏನೇನ್ ಪ್ರಾಬ್ಲಮ್ಸ್ ನಮಗ್ ಬರುತ್ತೆ ಅದನ್ನ ಗೊತ್ತಾಗಕ್ಕೆ. ಸೊ ಅದು ಆಮೇಲೆ ಇನ್ನೊಂದು, ನಾನು ಗ್ರಾಟಿಟ್ಯೂಡ್ ಮಾಡೋದ್ರಿಂದ ನಾನು ಲೆಫ್ಟ್ ಹ್ಯಾಂಡ್ ಅಲ್ಲೂ ಬರೆಯಕ್ಕೆ ಈಸಿ ಆಯ್ತು. ವಾವ್ ಸೂಪರ್ ಅದೇನಿಗೆ ಸ್ಟಾರ್ಟ್ ಮಾಡಿದ್ರೆ ಅಂದ್ರೆ ಮೈಂಡ್ ಕೋಚು. ಸೊ ನಾನು ಅದು ಯಾವ್ದೋ ಪಾಡ್ಕಾಸ್ಟ್ ನೋಡ್ತಾ ಇದ್ದೆ, ಅದ್ರಲ್ಲಿ ಹೇಳಿದ್ರು ನಿಮ್ ಮೈಂಡ್ ನ ನೀವು ವರ್ಕ್ ಮಾಡಿಲ್ಲ ಅಂದ್ರೆ ಅದು ಡೌನ್ ಹೋಗುತ್ತೆ. ದೇರ್ ಇಸ್ ನಥಿಂಗ್ ಕಾಲ್ಡ್ ಮೇಂಟೆನೆನ್ಸ್ ಫಾರ್ ಮೈಂಡ್. ಇಲ್ಲ ನೀನ್ ಕೆಲಸ ಮಾಡ್ತಿದೆ, ಇಲ್ಲ ಅದು ಸಾಯ್ತಾ ಇದೆ. ಕರೆಕ್ಟ್ ಸೊ ಯು ಹ್ಯಾವ್ ಟು, ಅವಾಗ ಅರ್ಥ ಆಯ್ತು, ಯು ನೀಡ್ ಟು ಲರ್ನ್ ಎವ್ರಿ ಡೇ ಸಮಥಿಂಗ್ ನ್ಯೂ ಸೊ ದಟ್ ಯುವರ್ ಮೈಂಡ್ ವಿಲ್, ನಿಮ್ ಮನಸ್ಸು ಟಾಪ್ ಲೆವೆಲ್ ಅಲ್ಲಿ ಕೆಲಸ ಮಾಡ್ಬೇಕಂದ್ರೆ ನೀವೇನಾದ್ರು ಹೊಸತ್ ಕಲಿತಿರ್ಬೇಕು, ಓದ್ತಿರ್ಬೇಕು. ಅದಕ್ಕೆ ಅದೊಂದು ಗೊತ್ತಾಗಿದ್ರಿಂದ ನಾನು ಇವಾಗ ಗ್ರಾಟಿಟ್ಯೂಡ್ ಜೊತೆಗೆ ಅದನ್ನ ಟ್ರೈನ್ ಮಾಡಕ್, ಮೈಂಡ್ ನ ಟ್ರೈನ್ ಮಾಡ್ಬೇಕಲ್ಲ, ಟ್ರೈನ್ ಮಾಡಕ್ಕೆ ನಾನೇನು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೆಯಕ್ ಸ್ಟಾರ್ಟ್ ಮಾಡೋಣ. ಅದೊಂಥರ ಕೈ ಮತ್ತೆ ಮನಸ್ಸಿಗೆ ಗೊತ್ತು, ಮನಸ್ಸಿಂದ ಬರೋದು ಟ್ರೈನ್ ಮಾಡೋಣ. ಸೊ ಆ ಟ್ರೈನ್ ಮಾಡಕ್ ನಾನು ಪ್ರಾಕ್ಟೀಸ್. ಸೊ ಅದ್ ನ್ಯೂ ಥಿಂಗ್ಸ್ ಮಾಡ್ಬೇಕು. ನನಗೊಂದು ಅವ್ರು ಹೇಳಿದ ಹೆಂಗಂದ್ರೆ, ಒಬ್ಬ ಇದು ಸೈನಿಕ ಇದು ಕಾಶ್ಮೀರದಲ್ಲಿ ಇದ್ದಾರೆ. 6 ತಿಂಗಳು ಆ ಚಳಿಯಲ್ಲಿ ಮಾಡಿದಾಗ ಅವ್ರ ಮನಸ್ಸು ಡೌನ್ ಆಗೋಗುತ್ತೆ. ಅವ್ರು ಏನ್ ಮಾಡ್ತಿದ್ರು ಅಂದ್ರೆ ಬರಿತಾ ಇದ್ರು. ಹೆಂಗಂದ್ರೆ ಅವ್ರು ಬರ್ದಿರೋದು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬರೀತಿದ್ರು. ಅದೇನಂದ್ರೆ ಮಿರರ್ ಇಮೇಜ್. ಹ್ಮ್ ಮಿರರ್ ಆಗಿ ನೋಡ್ರೆ ನಿಮ್ಗೆ ಕರೆಕ್ಟ್ ಆಗಿ ಅದ್ ಓದಕ್ಕಾಗತ್ತೆ. ಓಕೆ ಆ ಲೆವೆಲ್ ಅವ್ರ ಮೈಂಡ್ ನ ರಿವೈರ್ ಮಾಡೋದು. ಓಕೆ ಸೂಪರ್. ಅಂದ್ರೆ ಲೈಕ್ ಅದೇ ಈ ಬೇಸಿಕಲಿ ನಮ್ಮ ಆ, ಹಸ್ತಾಕ್ಷರ ಅಥವಾ ಹ್ಯಾಂಡ್ ರೈಟಿಂಗ್ ಅನ್ನ ಏನಂತೀವಿ, ಇದು ನಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋದ್ರಿಂದ ನಾವು ಆ, ಆ, ಈ ತರ ಈಗ ಅವ್ರು ಹೇಳಿದ್ರಲ್ವಾ, ಲೈಕ್ ಸೈನಿಕರು ಉಲ್ಟಾ ಬರೀತಾರೆ, ಅದನ್ನ ಮಿರರ್ ಅಲ್ಲಿ ಕನ್ನಡಿನಲ್ಲಿ ನೋಡಿದಾಗ ಅದು ಕರೆಕ್ಟ್ ಆಗಿ ಕಾಣುತ್ತೆ, ಕರೆಕ್ಟ್ ಆಗಿ ಓದೋದಕ್ಕಾಗತ್ತೆ. ಆದ್ರೆ ಅದನ್ನ ಏನಕ್ಕೆ ಮಾಡ್ತೀವಿ ಅಂದ್ರೆ ನಮ್ಮ ತುಂಬಾ ಆ ಎನರ್ಜಿ ಲೋ ಆದಾಗ ಅದನ್ನ ರೈಸ್ ಮಾಡೋದಕ್ಕೆ ಅದು ಒಂದು ತಂತ್ರ. ಸೊ ಬೇಸಿಕಲಿ ಈ ಹ್ಯಾಂಡ್ ರೈಟಿಂಗ್ ಅನ್ನ ಬಳಸ್ಕೊಂಡು ನಾವು ನಮ್ಮಲ್ಲಿರುವ ನಕಾರಾತ್ಮಕ ನಂಬಿಕೆಗಳಾಗ್ಲಿ ಅಥವಾ ನಕಾರಾತ್ಮಕ ಭಾವನೆಗಳಾಗ್ಲಿ ಇದನ್ನೆಲ್ಲ ನಾವು ಬದಲಾಯಿಸೋದಕ್ಕೊಂದು ಅವಕಾಶ ಇದೆ. ಮತ್ತೆ ಇನ್ನೊಂದು ಅದ್ಭುತವಾದ ವಿಷಯ ಹೇಳಿದ್ರು,
ಆ ಅವ್ರ ಗುರುಗಳು ಹೇಳಿದ ಮಾತು, 30 ವರ್ಷ 35 ವರ್ಷ ನಾವ್ ಏನು ಒಂದು ಪ್ಯಾಟರ್ನ್ ಅನ್ನ ಮಾಡ್ಕೊಂಡು ಬಂದಿದೀವಿ, ಅದು ಇಷ್ಟು ಬೇಗ ಆಗ್ಬೇಕು ಅಷ್ಟು ಬೇಗ ಆಗ್ಬೇಕು ಅಂತ ನಾವು ಹಠ ಮಾಡೋ ಹಾಗಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಸಮಯದಲ್ಲಿ ಫಲಿತಾಂಶ ಸಿಗುತ್ತೆ. ಈಗ ನಾವು ಹೋಪೋನೋಪೋನೋ ಕೂಡ ಮಾಡಿಸ್ತೀವಿ, ಸ್ವಲ್ಪ ಜನಕ್ಕೆ ಇಮಿಡಿಯೇಟ್ ಆಗಿ 1 ಲಕ್ಷ ಬಂತು 2 ಲಕ್ಷ ಬಂತು ಅಂತಾರೆ. ಸ್ವಲ್ಪ ಜನ ಮಾಡ್ತಾ 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 ಫಲಿತಾಂಶ ಸಿಗುತ್ತೆ. ಆದ್ರೆ ನಾವು ಮಾಡ್ಬೇಕಾಗಿರೋದಲ್ಲ, ಅದನ್ನ ಸತತವಾಗಿ ರೆಗ್ಯುಲರ್ ಆಗಿ ಕನ್ಸಿಸ್ಟೆಂಟ್ ಆಗಿ ಮಾಡ್ತಾ ಹೋಗೋದು. ಸೊ ಜಗ್ಪ್ರೀತ್, ಈಗ ಯಾರೋ ಒಬ್ರು ತಮ್ಮ ಆಲೋಚನಾ ಕ್ರಮವನ್ನ, ತಮ್ಮ ಮನಸ್ಥಿತಿಯನ್ನ ಬದಲಾಯಿಸ್ಕೋಬೇಕು ಹಸ್ತಾಕ್ಷರದ ಮುಖಾಂತರ ಅಂದ್ರೆ ಅಫ್ಕೋರ್ಸ್ ಗ್ರಾಫೋಥೆರಪಿ ಕಲಿಯೋದು ಅದು ಡೆಫಿನೆಟ್ಲಿ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ. ಬಟ್ ಒಂದು ಅಭ್ಯಾಸ, ನಾನು ಪ್ರತಿದಿನ ಒಂದು ಅಭ್ಯಾಸ ಬಳಸ್ಕೊಂಡು ಅದ್ರ ಮುಖಾಂತರ ನಾನು ಸ್ವಲ್ಪ ನನ್ನ ಮನಸ್ಥಿತಿನ ಸರಿ ಮಾಡ್ಕೋಬೇಕು ಅಂದ್ರೆ ಏನ್ ಹೇಳ್ತೀರಾ? ನಾನು ಏನ್ ಇಂಪ್ಲಿಮೆಂಟ್ ಮಾಡಿದೆ ಅದೇ ಹೇಳ್ತೀನಿ. ಓಕೆ. ಸ್ಟಾರ್ಟ್ ರೈಟಿಂಗ್ ಟಿ ಬಾರ್ ಅಟ್ ದ ಟಾಪ್. ನೀವು ಅದು ಒಂದು ಮಾಡಿದ್ರೆ ಟಿ ಬಾರ್ ನ ಮೇಲ್ಗಡೆ ಹಾಕಕ್ ಸ್ಟಾರ್ಟ್ ಮಾಡಿ. ಅದು ಡಿವೈಡ್ ಕರೆಕ್ಟ್ ಆಗಿ ಹಾಫ್ ಇಯರ್, ಹಾಫ್ ಆನ್ ಲೆಫ್ಟ್ ಹಾಫ್ ಆನ್ ರೈಟ್ ಮಾಡಕ್ ಸ್ಟಾರ್ಟ್ ಮಾಡಿದ್ರೆ, ನೀವು ಅದು ಬರೆಯಕ್ ಸ್ಟಾರ್ಟ್ ಮಾಡಿದಾಗ ನೀವು ಅದದ್ದು ಬೆನಿಫಿಟ್ಸ್ ನೋಡ್ತೀರಾ. ಅದನ್ನ ಬರೆಯೋದು ಅಂದ್ರೆ ಹೆಂಗ್ ಆಗ್ಬೇಕಂದ್ರೆ, ನೀವ್ ಇವಾಗ ನಿದ್ದೆಯಿಂದ ಎದ್ಬಿಟ್ಟು ನಿಮಗೆ ಏನಾದ್ರು ಬರೆಯಕ್ ಕೊಟ್ರು ನಿಮ್ದು ಟಿ ಬಾರ್ ಮೇಲ್ ಬರ್ಬೇಕು. ಆ ಲೆವೆಲ್ ಆಗಿ ಬರೆಯಕ್ ಸ್ಟಾರ್ಟ್ ಮಾಡಿದ್ರೆ ನೀವ್ ನೋಡ್ತೀರಾ ನಿಮ್ಮಲ್ಲೇ ಏನಂತಾರೆ ಡಿಫ್ರೆನ್ಸಸ್ ಬದಲಾವಣೆಗಳು ಕಾಣಕ್ ಶುರು ಆಗುತ್ತೆ. ಏನಿಲ್ಲ, ಅವ್ರು ಹೇಳ್ತಾ ಇರೋದು, ನಾವು ಆ ಅಕ್ಷರ ಟಿ ಇಂಗ್ಲಿಷ್ ಅಲ್ಲಿ ನಾವು ಬರೆದಾಗ ಟಿ ಅಂತ ಏನ್ ಬರೀತೀವಿ, ಆ ಟಿ ನಲ್ಲಿ ನಾರ್ಮಲ್ ಆಗಿ ಈಗ ಉದಾಹರಣೆಗೆ ಹೆಸರಲ್ಲಿ ಯಾರ್ದೋ ಈಗ ಮೂರ್ತಿ ಅಂತ ಇತ್ತು, MURTHI ನಾವು ಬರೀತೀವಿ. ಹೆಸರನ್ನ ಬರೆಯುವಾಗ ಕೂಡ ನಾವು ಟಿ ನಾರ್ಮಲ್ ಆಗಿ ಮಧ್ಯ ಲೈನ್ ಹಾಕೋದನ್ನ ಮೇಲ್ಗಡೆ ಹಾಕಿ, ಅದು ಒಂದು ಹಾಕಿದ್ರೇನೆ ನಿಮ್ಮಲ್ಲಿ ಬದಲಾವಣೆ ಕಾಣುತ್ತೆ. ಆದ್ರೆ ಏನು ಅಂದ್ರೆ ಒಂದ್ಸತಿ ಹಾಕ್ಬಿಡೋದಲ್ಲ, ಅದು ನಿಮ್ಗೆ ಸಹಜವಾಗಿ ಬರಬೇಕು. ನಿದ್ದೆನಲ್ಲಿ ಎಬ್ಬಿಸಿ ನೀವು ಒಂದ್ ಪೇಪರ್ ಪೆನ್ ಕೊಟ್ರು ಟೀನ ಮೇಲ್ ಹಾಕೋದಕ್ಕಾದ್ರೆ, ಆ ಲೈನ್ ಮೇಲ್ ಹಾಕೋದಕ್ ಸಹಜವಾಗಿ ಬಂದ್ರೆ ಅವತ್ತು ನಿಮಗೆ ಅದು ಅಚೇತನ ಮನಸ್ಸಿನಲ್ಲಿ ಬದಲಾವಣೆ ಆಗಿದೆ. ಅವಾಗ ನಿಮಗೆ ನಿಮ್ಮ ಒಂದು ಪರಿವರ್ತನೆಯಲ್ಲೂ ಬದಲಾವಣೆ ಬರುತ್ತೆ, ಅದು ನಿಮ್ಗೆ ಕಾಣುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್. ಇನ್ನೊಂದು ನಮ್ಮ ಗುರುಗಳು ನಾನು ಯಾವಾಗ್ಲೂ ಮಾಡೋದು ನೋಡಿದೀನಿ, ಈ ನಮ್ಮ ಸೈನ್ ಅನ್ನ ನಾವೆಲ್ಲರೂ ಸೈನ್ ಮಾಡ್ತೀವಿ ಅಲ್ವಾ, ಅದನ್ನು ಅನಲೈಸ್ ಮಾಡ್ತಾರೆ. ಸೊ ಅದು ಹೇಗ್ ಕೆಲಸ ಮಾಡುತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ? ಸಿಗ್ನೇಚರ್ ಅನಾಲಿಸಿಸ್ ಮಾಡ್ತಾರೆ. ಅದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮೇಲೆ ಸಿಗ್ನೇಚರ್ ಅನಲೈಸ್ ಮಾಡ್ತಾರೆ. ಸಿಗ್ನೇಚರ್ ಅನಾಲಿಸಿಸ್ ಇಂದ ನಿಮ್ ಬಗ್ಗೆ ಗೊತ್ತಾಗುತ್ತೆ, ನಿಮ್ದು ಎನರ್ಜಿ ಏನು ಅದು ಗೊತ್ತಾಗುತ್ತೆ. ಆಮೇಲೆ ಅದೊಂದು ಒಳ್ಳೆ ಟಾಪಿಕ್. ಅದು ನಿಮ್ಮ ಹೆಸರು ಬಗ್ಗೆ, ಅದು ಸಿಗ್ನೇಚರ್ ನಿಮ್ಮ ಹೆಸರು. ನೀವು ಅದನ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತೀರಾ, ನಿಮ್ಮ ಹೆಸರು ಬಗ್ಗೆ ನಿಮ್ಮ ಅಭಿಮಾನ ಎಷ್ಟು, ಅದು ನಿಮ್ ಸಿಗ್ನೇಚರ್ ತೋರಿಸುತ್ತೆ. ಎಷ್ಟೊಂದ್ ಜನ ಪೂರ್ತಿ ಹೆಸರು ಬರೆಯಲ್ಲ. ಇವಾಗ ಪೂರ್ತಿ ಹೆಸರು ಬರ್ದಿಲ್ಲ ಅಂದ್ರೆ, ನಾನು ಇಷ್ಟ ಹೇಳ್ತೀನಿ, ಸರ್ನೇಮ್ ಬರ್ದಿಲ್ಲ ಅಂದ್ರೆ ನೀವೇನ್ ಗೊತ್ತಾ ಮಾಡ್ತಿದ್ದೀರಾ, ಆ ಲಿನಿಯೇಜ್ ಬಂದಿದೆಯಲ್ಲ ಹಳೆಯದಿಂದ, ಅವ್ರ ಎನರ್ಜಿನ ನೀವ್ ತಗೊಳಲ್ಲ ಅನ್ಬಿಟ್ಟಿದೀರಾ. ಜನರಲಿ ಏನ್ ಹೇಳ್ತಾರಂದ್ರೆ ಪೂರ್ತಿ ಹೆಸರು ಬರಿಬೇಕು. ಸೂಪರ್. ಅಂದ್ರೆ ಒಂದು ಸೈನ್ ಮಾಡ್ಬೇಕಾದ್ರೆ ನಮ್ಮ ಎಷ್ಟು ಆ ಹೆಸರನ್ನ ನಾವು ಯಾವ ರೀತಿ ಬರಿತೀವಿ ಅನ್ನೋದ್ರ ಮೇಲೆ, ನಮ್ಮ ಮೇಲೆ ನಮ್ಗೆ ಎಷ್ಟು ಪ್ರೀತಿ ಇದೆ, ನಮ್ಮನ್ನ ನಾವ್ ಎಷ್ಟು ಗೌರವಿಸ್ತೀವಿ ಅನ್ನೋದೆಲ್ಲ ತಿಳ್ಕೊಬಹುದು. ಅವರೊಂದು ಈಗ ಒಂದು ಮಾತು ಹೇಳಿದ್ರು, ನಾವೇನಾದ್ರೂ ಈಗ ನಮ್ಮ ತಂದೆಯ ಹೆಸರು ಅಥವಾ ನಮ್ಮ ಕುಟುಂಬದ ಹೆಸರನ್ನ ಹಾಕ್ತೀವಿ ಅಲ್ವಾ, ಈಗ ಶಾನ್ಭೋಗ್, ವಿಹಾನ್ ಶಾನ್ಭೋಗ್ ಅಂತ ಹಾಕ್ತೀನಿ ಅಂದ್ರೆ, ಆ ಶಾನ್ಭೋಗ್ ಬರೀಲಿಲ್ಲ ಅಂದ್ರೆ ನಾನು ನನ್ನ ಕುಟುಂಬಕ್ಕೆ ಗೌರವ ಕೊಡ್ತಿಲ್ಲ ಅನ್ನೋದನ್ನ ಆ ನಮ್ಮ ಒಂದು ಹ್ಯಾಂಡ್ ರೈಟಿಂಗ್ ಮುಖಾಂತರನೇ ಕಂಡುಹಿಡಿಬಹುದು, ನಮ್ಮ ಸಿಗ್ನೇಚರ್ ಮುಖಾಂತರನೇ ಕಂಡುಹಿಡಿಬಹುದು ಅಂತಾರೆ. ಸೊ ಇವತ್ತು ನೀವು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಎಲ್ಲಾನು ಮಾಡ್ತಿದ್ದೀರಾ ಜಗ್ಪ್ರೀತ್? ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡ್ತಾ ಇದ್ದೀನಿ. ಸೂಪರ್. ಅಂದ್ರೆ ಗೆಳೆಯರೆ, ನೀವು ಒಂದು ಪೇಪರ್ ಅಲ್ಲಿ ಒಂದು ಪ್ಯಾರಾಗ್ರಾಫ್ 2 ಪ್ಯಾರಾಗ್ರಾಫ್ ಬರ್ಕೊಟ್ರೆ ಇಂಗ್ಲಿಷ್ ಅಲ್ಲಿ, ಇದು ಬೇರೆ ಭಾಷೆಗೂ ಮಾಡ್ಬೋದಾ ಅಥವಾ ಕನ್ನಡಕ್ಕೆ ಇಂಗ್ಲಿಷ್ ಮಾತ್ರನಾ? ಜನರಲಿ ಇಂಗ್ಲಿಷ್ ಮಾಡೋದು. ಬೇರೆ ಭಾಷೆ ಇದ್ರೆ ನಾವು ಬೇರೆ ರೀತಿಯಲ್ಲಿ ನೋಡ್ತೀವಿ, ಅವಾಗ ಸ್ಟ್ರೋಕ್ಸ್ ನೋಡಲ್ಲ. ಏನಕ್ಕೆ ಇದು ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಂದಿದ್ದು ಇದು ಬೇರೆ ದೇಶದಿಂದ ನಮ್ ದೇಶಕ್ಕೆ, ವೆಸ್ಟರ್ನ್ ಕಂಟ್ರೀಸ್ ಬಂದಿದ್ರಿಂದ ಆಂಗ್ಲ ಮುಖ್ಯವಾಗಿ. ಬಟ್ ಬೇರೆ ಭಾಷೆನಲ್ಲಿ ಬರೆದಾಗ ನಾವು ಅದೇ ಸ್ಟ್ರೋಕ್ಸ್ ನೋಡಲ್ಲ. ಏನ್ ಚೆಕ್ ಮಾಡ್ತೀರಾ ಅಲ್ಲಿ? ನೀವ್ ಹೆಂಗ್ ಬರೀತಿದ್ದೀರಾ, ಅದೇ ನಿಮ್ ಮಾರ್ಜಿನ್ಸ್ ಏನೋ ಅದರಿಂದ ಎಲ್ಲ ಹೇಳ್ಬೋದು.
ಓಕೆ ಓಕೆ. ಸೊ ಆಂಗ್ಲದಲ್ಲಿ ನೀವು ಬರೆಯೋದಕ್ಕೆ ಬರೋದಾದ್ರೆ ನಾವೇನ್ ಮಾಡ್ತೀವಿ, ಅದೇ ಒಂದು ಪೇಪರ್ ಅಲ್ಲಿ ಒಂದು 2-3 ಪ್ಯಾರಾಗ್ರಾಫ್ ಬರೆಯಕ್ ಹೇಳ್ಬಿಟ್ಟು ಅದನ್ನ ನೀವೀಗ ಜಕ್ಪ್ರೀತ್ ಅವ್ರಿಗೆ ಕೊಟ್ರೆ ಅದನ್ನ ನೋಡೆ ಏನೇನೆಲ್ಲ ಹೇಳ್ಬೋದು ಜಕ್ಪ್ರೀತ್ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್? ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಇಂದ ಮುಖ್ಯವಾದ ನೀವು ಹೇಗ್ ಯೋಚನೆ ಮಾಡ್ತೀರಾ, ನಿಮ್ ಓಕೆ. ಯೋಚನೆ ಮಾಡೋದು ಹೇಗಿದೆ, ನಿಮ್ಮ ಇಮೋಷನ್ ಭಾವನೆಗಳು ಹೆಂಗಿದೆ, ಆಮೇಲೆ ನಿಮ್ಮ ದೇಹದಲ್ಲಿ ಯಾವ ರೋಗವಿದೆ, ನಿಮ್ಗೆ ಯಾವ ಏರಿಯಾಸ್ ಅಲ್ಲಿ ಇಂಪ್ರೂವ್ ಮಾಡ್ಬೇಕು, ನಿಮ್ಮಲ್ಲಿರೋ ಹೆದರಿಕೆ ಏನು, ಇದೆಲ್ಲ ಗೊತ್ತಾಗುತ್ತೆ. ಸೊ ಓಕೆ. ನೀವು ಇದು ಗೊತ್ತಾಗುತ್ತೆ, ನೀವು ತಲೆಯಿಂದ ತಗೊಂತೀರಾ ಇಲ್ಲ ಹೃದಯದಿಂದ, ನಿಮ್ ಇಮೋಷನಲ್ ಇಲ್ಲ ನೀವು ಟೇಕ್ ದಿಸ್ ಪ್ರಾಕ್ಟಿಕಲ್ ಇಮೋಷನಲ್ ನೀವು, ಅದು ಗೊತ್ತಾಗುತ್ತೆ. ಓಕೆ. ಸೊ ನೀವ್ ಯೋಚನೆ ಹೆಂಗ್ ಮಾಡ್ತೀರಾ ಅದು ಗೊತ್ತಾಗುತ್ತೆ. ನೀವು ಡಿಸಿಷನ್ಸ್ ಹಿಂಗ್ ತಗೊಂತೀರಾ ಒಂದೇ ಸತಿ ಏನಿಲ್ಲ, ನಿಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಡಿಸಿಷನ್ ತೊಗೊಳಕ್ಕೆ. ಹ್ಮ್ ಆಮೇಲೆ ನಿಮ್ ರಿಲೇಷನ್ಸ್ ಹೇಗಿದೆ, ಹ್ಮ್. ನಿಮ್ ಫ್ರೆಂಡ್ ಸರ್ಕಲ್ ಹೆಂಗಿದೆ ಅದು ಗೊತ್ತಾಗುತ್ತೆ. ನಿಮ್ ಓಕೆ. ಫ್ರೆಂಡ್ ಸರ್ಕಲ್ ನ ಯಾರಾದ್ರೂ ಒಳಗಡೆ ತಗೊಂತೀರಾ ಇಲ್ವಾ, ಇಲ್ಲ ಅದ್ನು ಜಡ್ಜ್ ಮಾಡ್ಬಿಟ್ಟು ಅವ್ರು ಸರಿ ಇದಾರ ಹೆಂಗ್ ಅದು ಅವಾಗ ತಗೊಂತೀರಾ, ಆ ರೀತಿಯಲ್ಲಿ ಗೊತ್ತಾಗುತ್ತೆ. ವಾವ್. ಗೆಳೆಯರೇ, ಒಂದು ಹ್ಯಾಂಡ್ ರೈಟಿಂಗ್ ನೀವು ಬರ್ದಿರೋ ಒಂದೋ ಎರಡೋ ಪ್ಯಾರಾಗ್ರಾಫ್ ಅನ್ನ ಇಟ್ಕೊಂಡು ಇಷ್ಟೆಲ್ಲಾ ವಿಷಯಗಳನ್ನ ನಾವು ಒಬ್ಬ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡುವಂತಹ ವ್ಯಕ್ತಿ ಕಂಡಿಡಿಬಹುದು. ಸೊ ಅದು ಕಂಡಿಡಿದ್ಮೇಲೆ ಅದನ್ನ ನಾವು ಸರಿ ಮಾಡ್ಕೊಳ್ಳೋದಕ್ಕೆ ನೀವು ಹೇಳ್ಕೊಡ್ತೀರಾ ಅಲ್ವಾ? ಅದ್ ಸರಿ ಮಾಡಕ್ಕೆ ಗ್ರಾಫೋಥೆರಪಿ ಇರೋದು. ಓಕೆ. ಸೊ ಫಸ್ಟ್ ನಾವು ನಿಮ್ಮ ಹ್ಯಾಂಡ್ ರೈಟಿಂಗ್ ಅನ್ನ ಅನಲೈಸ್ ಮಾಡ್ತಾರೆ. ಆಮೇಲೆ ಅನಲೈಸ್ ಮಾಡಿದ್ಮೇಲೆ ಏನೆಲ್ಲ ನೀವು ಸರಿ ಮಾಡ್ಕೋಬಹುದು, ಏನೆಲ್ಲ ಸರಿ ಮಾಡ್ಕೊಂಡ್ರೆ ನಿಮ್ಮ ಆರೋಗ್ಯದ ಸಮಸ್ಯೆಗಳು ಸರಿ ಹೋಗುತ್ತೆ, ಏನೆಲ್ಲ ಸರಿ ಮಾಡ್ಕೊಂಡ್ರೆ ನಿಮ್ಮ ಬಾಂಧವ್ಯಗಳು ಸರಿ ಹೋಗುತ್ತೆ, ಏನ್ ನೀವು ಸರಿ ಮಾಡ್ಕೊಂಡ್ರೆ ನಿಮ್ಮ ಗೆಳೆಯ ವರ್ಗ ಅದು ಸರಿ ಹೋಗುತ್ತೆ, ಇದನ್ನೆಲ್ಲ ಒಬ್ಬ ಗ್ರಾಫೋಥೆರಪಿಸ್ಟ್ ಮಾಡ್ತಾರೆ. ಅದ್ಭುತ. ಸೊ ಈ ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಮಾಡಿದ್ರಿಂದ ಮೀತ್ ಅವರ ಜೀವನದಲ್ಲಿ ಫಸ್ಟ್ ಸಮಯದ ಬಗ್ಗೆ ಒಂದು ಗೌರವ, ಸಮಯವನ್ನ ಸಂಪೂರ್ಣವಾಗಿ ಮ್ಯಾನೇಜ್ ಮಾಡೋದಕ್ಕಾಯ್ತು. ಅದಾಗಿದ್ರಿಂದ ಅವರು ರೇಖಿ ಜೊತೆಗೆ ಟ್ಯಾರೋ ರೀಡಿಂಗು ಕಲಿತರು ಅಂತ ಹೇಳ್ತಾ ಇದ್ದೀರಾ. ಸೊ ಈಗ ನೀವಿಬ್ರು ಒಟ್ಟಿಗೆ ಸೇರ್ಕೊಂಡು ಈ ಮೈಂಡ್ ಸೋಲ್ ಕೋಡ್ ಅಂತ ಅದನ್ನ ಮಾಡ್ತಾ ಇದ್ದೀರಾ. ಸೊ ಏನೇನೆಲ್ಲ ಮಾಡ್ತೀರಾ ಅದರಲ್ಲಿ? ಮೈಂಡ್ ಸೋಲ್ ಕೋಡ್ ನಾವು ಶುರು ಮಾಡ್ಕೊಂಡಿದೀವಿ. ಬಿಕಾಸ್ ನನಗ್ ಗೊತ್ತಿರೋ ಟೆಕ್ನಿಕ್ಸ್, ಇವ್ರಿಗೆ ಗೊತ್ತಿರೋ ಟೆಕ್ನಿಕ್ಸ್ ಸೇರಿಸ್ಬಿಟ್ಟು ವಿಲ್ ವರ್ಕ್ ಆನ್ ದ ಮೈಂಡ್ ಅಂಡ್ ರೇಖಿ ನಿಮ್ಗೆ ಗೊತ್ತು ಎನರ್ಜಿ. ಇದು ಟ್ಯಾರೋ ಕಾರ್ಡ್ ಬೇಸಿಕಲಿ ನಿಮ್ಗೆ ಡಿಸಿಷನ್ ತಗೊಳಕ್ ಹೆಲ್ಪ್ ಮಾಡುತ್ತೆ. ಅದು ಬೇಸಿಕಲಿ ಎನರ್ಜಿ ಕಾರ್ಡ್, ನಿಮ್ದು ಎನರ್ಜಿ ಹೇಳಿ ಅದ್ ಹೆಂಗೆ ಯಾವ ಡಿಸಿಷನ್ ತಗೊಬೇಕು, ಏನ್ ಮಾಡ್ಬೇಕು ಅದೇ ಇವ್ರು ಹೇಳ್ತಾ ಇರ್ಬೇಕಾದ್ರೆ ಅದ್ ಬಗ್ಗೆ, ಟ್ಯಾರೋ ಕಾರ್ಡ್ ಬಗ್ಗೆ ಒಂಚೂರು ಇವ್ರು ಹೇಳ್ತಾರೆ. ಸೊ ಅದರಿಂದ ನಾವು ನಿಮ್ ಡಿಸಿಷನ್ ತಗೊಳ್ಳೋದು ಈಸಿ ಆಗುತ್ತೆ, ನಮ್ ಮೈಂಡ್ ನ ರಿವೈವ್ ಮಾಡ್ತೀವಿ. ಸೊ ದಟ್ ದ ಎಂಟೈರ್ ಥಿಂಗ್ ಇಸ್ ನಿಮ್ ಓವರ್ ಆಲ್ ಗ್ರೋತ್ ಆಗ್ಲಿ, ಗ್ರೋತ್ ಇನ್ ಯುವರ್ ಹೆಲ್ತ್, ರಿಲೇಶನ್ಶಿಪ್, ಕರಿಯರ್ ಅಂಡ್ ಮನಿ. ಈ ನಾಲ್ಕು ಏರಿಯಾಸ್ ಅಲ್ಲಿ ನಿಮ್ ಗ್ರೋತ್ ಆಗಕ್ಕೆ ಬೇಕಾಗಿರೋದು. ಸೊ ದಿಸ್ ಇಸ್ ಒನ್ ಆಫ್ ದ ವೇ ಆಫ್ ಪುಷಿಂಗ್ ಯೋರ್ ಸೆಲ್ಫ್ ಸೊ ಗ್ರೋತ್. ಸೂಪರ್. ಅಂದ್ರೆ ನಾವು ಬೆಳೆಯೋದಕ್ಕೆ ಇದೆಲ್ಲ ಬೇರೆ ಬೇರೆ ತಂತ್ರಜ್ಞಾನಗಳನ್ನ ಬಳಸ್ಕೊಂಡು ನಾವು ಜೀವನದಲ್ಲಿ ಹೆಚ್ಚು ಬೆಳಿಬಹುದು. ಸೊ ಹೆಲ್ತ್, ರಿಲೇಶನ್ಶಿಪ್, ಕರಿಯರ್, ಮನಿ ಜೊತೆಗೆ ಸ್ಪಿರಿಚುವಲ್ ಗ್ರೋತ್ ಬೇಕು. ಕರೆಕ್ಟ್. ಆಧ್ಯಾತ್ಮಿಕ ಬೆಳವಣಿಗೆನೂ ಬೇಕು. ಆ ಆಧ್ಯಾತ್ಮಿಕ ಬೆಳವಣಿಗೆ ರೇಖಿಯಿಂದ ಆಗ್ಲಿ, ಇದು ಟ್ಯಾರೋ ಕಾರ್ಡ್ ರೀಡಿಂಗ್ ಆಗ್ಲಿ ಅದು ಪುಷ್ ಮಾಡುತ್ತೆ. ಸೂಪರ್. ಮನಸ್ಸಿಂದು ಇದು NLP ಆಗ್ಲಿ, ಗ್ರಾಟಿಟ್ಯೂಡ್ ಆಗ್ಲಿ, ಅದರಿಂದ ಆಗುತ್ತೆ. ಸೊ ಇದೆರಡು ಸೇರಿಸಿ ಬೇಸಿಕಲಿ ಕಂಪ್ಲೀಟ್ ಪರ್ಸನಿಗೆ ಕಂಪ್ಲೀಟ್ ಚೇಂಜಸ್. I would just like to add, my Kannada is not so fluent, so one line in English that with these practices, you get to understand that only taking birth, studying, then getting married, having kids, having career, earning money, that is not the only thing life is about. There is more to life. For that, you got to be a little spiritual, and for that, you have to connect to some kind of healing activity, some energy work, which will take you inside. ಹ್ಮ್ And once you know to go in within you and you learn to connect with whatever you call God, universe, higher self, whatever, once you learn to connect to yourself and to that higher energy that's running the universe, then you know the true meaning of life. And then you will rise above all the rituals, marriage, all this will happen, but there is more depth, more power to you as a human, for which you need to practice some kind of
healing work, graphotherapy, Reiki, pranayam, yoga, anything, ಸೂಪರ್ ಸೂಪರ್. Picha healing, anything. But you have to learn to connect to yourself. And for us, it's like as long as we can spread this message to anyone, because it has made a difference in our life. ಸೂಪರ್ If anybody can change, why not? ಸೂಪರ್. ಸೊ ಬೇಸಿಕಲಿ ಮೀತ್ ಅವ್ರು ಏನ್ ಹೇಳ್ತಿದ್ದಾರೆ ಅಂದ್ರೆ ಅದೇ, ಈ ಪ್ರತಿದಿನ ನಾವೇನ್ ಜಂಜಾಟ ಮಾಡ್ತಿರ್ತೀವಿ, ಕುಟುಂಬ, ಮನೆ, ವಿದ್ಯೆ, ಕೆಲ್ಸ, ಇದ್ರ ಜೊತೆಗೆ ಒಂದು ರೀತಿಯ ಆಧ್ಯಾತ್ಮಿಕತೆನೂ ಬೇಕು. ಸೊ ಅದಕ್ಕಾಗಿಯೇ ಹೋಪೋನೋಪೋನೋ ಮಾಡಿ, ರೇಖಿ ಮಾಡಿ, ಪ್ರಾಣಾಯಾಮ ಮಾಡಿ, ಇಲ್ಲ ಪ್ರಾಣಿಕ್ ಹೀಲಿಂಗ್ ಮಾಡಿ, ಇಲ್ಲ ಟ್ಯಾರೋ ಕಾರ್ಡ್ ರೀಡಿಂಗ್ ಮಾಡಿ, ಯಾವುದೇ ಒಂದು ನಾವು ದಾರಿಯನ್ನ ಬಳಸ್ಕೊಂಡ್ರೂ ಸಹ ಆ ಭಗವಂತನ ಜೊತೆ ಅಥವಾ ಪ್ರಕೃತಿಯ ಜೊತೆ ಒಂದು ಕನೆಕ್ಷನ್ ಬೆಳೆಸ್ಕೋಬೇಕು. ಅದು ನಿಮಗೆ ನಿಮ್ಮನ್ನ ನೀವು ಕಂಡುಕೊಳ್ಳೋದಕ್ಕೆ, ನಿಮ್ಮ ಬೆಳವಣಿಗೆಗೆ ಸಹಾಯ ಮಾಡುತ್ತೆ ಅಂತಿದ್ದಾರೆ. ಅದ್ಭುತ. ಸೊ ಯಾರೋ ಕೇಳ್ತಾ ಇದ್ದಾರೆ, ರಿಲೇಶನ್ಶಿಪ್ ಹೇಗೆ ಇಂಪ್ರೂವ್ ಆಯ್ತು ಅದರ ಬಗ್ಗೆ ಹೇಳಿ ಅಂತ. ಸೊ ಅದರ ಬಗ್ಗೆ ಇನ್ ಸ್ವಲ್ಪ ಹೇಳಿ ಜಗಪ್ರೀತ್. ನಾನ್ ಹೇಳ್ತೀನಿ, ರಿಲೇಶನ್ಶಿಪ್ ಹೇಗೆ ಇಂಪ್ರೂವ್ ಆಯ್ತಂದ್ರೆ, ಫಸ್ಟ್ ಥಿಂಗ್ ನಾವೇನ್ ಮಾಡಿದ್ವಿ ಅಂದ್ರೆ ಗ್ರಾಟಿಟ್ಯೂಡ್. ನಮ್ ಮೇಲೆ ಡಿಫ್ರೆನ್ಸಸ್ ಇತ್ತಲ್ಲ, ಡಿಫ್ರೆನ್ಸಸ್ ನ ವಿ ಆರ್ ಟೂ ಡಿಫ್ರೆಂಟ್ ಪರ್ಸನ್. ಅದು ನ್ಯೂಮರಾಲಜಿಸ್ಟ್ ಪ್ರಕಾರ ಆಗ್ಲಿ, ಇದು ಅಪಾರ್ಟ್ Bad combination. ಬ್ಯಾಡ್ ಕಾಂಬಿನೇಷನ್ ನೋಡಿದ್ರೆ. ಬಟ್ ದ ಥಿಂಗ್ ಇಸ್, ಗ್ರಾಫೋಥೆರಪಿ ಮಾಡಿದ್ರಿಂದ ನನಗೆ ಇವ್ರ ಬಗ್ಗೆ ಗೊತ್ತಾಯ್ತು. ಹ್ಯಾಂಡ್ ರೈಟಿಂಗ್ ಅನಲೈಸ್ ಮಾಡಿ ಗ್ರಾಫೋಥೆರಪಿ ಮಾಡಿದ್ರಿಂದ ನನಗೆ ಇವ್ರದ್ದು ಗೊತ್ತಾಯ್ತು. ಇವ್ರದ ನಾನೇನ್ ಅನ್ಕೊಂಡಿದ್ದೀನಿ ಅದಲ್ಲ, ಇವ್ರದ್ದು ಬಿಹೇವಿಯರೇ ಅದು. ಕರೆಕ್ಟ್. We have understood that being different is the normal thing. We are not together to be same. ಕರೆಕ್ಟ್. You are meant to be different. As human beings, the most natural thing that can happen is to be different. And the important thing is to accept that difference. So when you start going in and being in terms with yourself, and then you rewire your mind, you learn to accept yourself and the difference in people around you. So when that happens, you are more at peace. And that shows in the relationships also. ಸೂಪರ್. ಅದು ಹೇಳೋದು ಹೇಗಂದ್ರೆ, ಇವಾಗ ನಿಮ್ ಗ್ಲಾಸ್ ಅಲ್ಲಿ ನೀರಿದೆ, ಗ್ಲಾಸ್ ಇದೆ, ನೀರಿಲ್ಲ ಅಂದ್ರೆ ಏನ್ ಬೇರೆಯವ್ರಿಗೆ ಕೊಡ್ತೀರಾ? ಅದ್ ತುಂಬಿದ್ರೇನೆ ತಾನೇ ನೀವ್ ಕೊಡಕ್ಕಾಗೋದು. ನಮ್ಮಿಬ್ರ ಜೊತೆನೆ ಅದೇನೆ ಆಗ್ತಿತ್ತು. ನಮ್ ಗ್ಲಾಸ್ ಖಾಲಿ ಇರ್ತಿತ್ತು, ಎಕ್ಸ್ಪೆಕ್ಟೇಷನ್ ಬೇರೆಯಿಂದ ಇತ್ತು. ಇದು ಬರಬೇಕು, ಅದು ಬರಬೇಕು. ಗ್ಲಾಸಲ್ಲಿ ಫಸ್ಟ್. ಅದಕ್ಕೆ ರಿಲೇಶನ್ಶಿಪ್ ಸರಿ ಮಾಡ್ಬೇಕಂದ್ರೆ ಫಸ್ಟ್ ನೀವು ಪ್ರೀತಿ ಮಾಡಿ, ನಿಮ್ಮನ್ನ ಫಸ್ಟ್ ಪ್ರೀತಿ ಮಾಡಿ. ಯು ನೀಡ್ ಟು ಲರ್ನ್ ಸೆಲ್ಫ್ ಲವ್ ಫಸ್ಟ್. ಒನ್ಸ್ ಯು ಲರ್ನ್ ಸೆಲ್ಫ್ ಲವ್, ಯು ವಿಲ್ ಈಸಿಲಿ, ನಿಮ್ಮಲ್ಲಿ ಏನಿಲ್ಲ ನೀವ್ ಹೆಂಗ್ ಬೇರೆಯವ್ರಿಗೆ ಕೊಡಕ್ಕಾಗಲ್ಲ. ಕರೆಕ್ಟ್. ಸೊ ನಮ್ಮಲ್ಲಿ ಮೊದಲು ಪ್ರೀತಿ ಬೆಳೆಸ್ಕೋಬೇಕು. ಆ ಪ್ರೀತಿನ ನಾವು ನಮ್ಮ ಸಹಪಾಠಿಗಳ ಜೊತೆ ಕೊಡೋದಕ್ಕೆ ಸಾಧ್ಯ. ಮತ್ತೆ ಮೀತವ್ರು ಒಂದು ಅದ್ಭುತವಾದ ಮಾತು ಹೇಳಿದ್ರು, ಇದು ನಾನು ಕೂಡ ಯಾವಾಗ್ಲೂ ಹೇಳ್ತಿರ್ತೀನಿ. ಒಂದು ಹುಲಿನ ತಂದ್ಬಿಟ್ಟು ಗರ್ಜಿಸ್ಬೇಡ, ಸಿಂಹನ ತಂದ್ಬಿಟ್ಟು ಗರ್ಜಿಸ್ಬೇಡ ಅಂತ ಹೇಳಕ್ಕಾಗಲ್ಲ. ಸಿಂಹ ಅಂದ್ರೆ ಗರ್ಜನೆ ಮಾಡೇ ಮಾಡುತ್ತೆ, ಅಂದ್ರೆ ಒಂದು ಬೆಕ್ಕು ಅಂದ್ರೆ ಮಿಯಾವ್ ಅಂತಾನೆ ಹೇಳುತ್ತೆ, ನಾಯಿ ಬೊಗಳುತ್ತೆ. ಸೊ ಪ್ರತಿಯೊಂದು ವ್ಯಕ್ತಿನೂ ಬಹಳ ವಿಭಿನ್ನವಾದ ವ್ಯಕ್ತಿತ್ವ ಇರುತ್ತೆ. ಅದನ್ನ ಒಪ್ಕೋಬೇಕು. ಅವ್ರು ಏನ್ ಹೇಳಿದ್ರು ಅಂದ್ರೆ, ಒಂದು ಬಾಂಧವ್ಯದಲ್ಲಿ ಒಂದು ಗಂಡ ಹೆಂಡತಿ ಅಂತ ಬಂದಾಗ ಇಬ್ರು ಒಂದೇ ತರ ಇದ್ರೆ ಆ ಬಾಂಧವ್ಯ ಚೆನ್ನಾಗಿರಲ್ಲ. ಇಬ್ರು ಬೇರೆ ಬೇರೆ ತರ ಇದ್ರು ಅದನ್ನ ಒಪ್ಕೊಳ್ಳೋ ಒಂದು ಮನಸ್ಥಿತಿ ಇರಬೇಕು. ಆ ಗ್ರಾಫೋಥೆರಪಿ ಆಗ್ಲಿ, ಇದೆಲ್ಲ ಅವ್ರು ಏನ್ ಅಭ್ಯಾಸ ಮಾಡ್ಕೊಂಡ್ರು ಅದು ಅವ್ರಿಗೆ ಸಹಾಯ ಮಾಡ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಜಗಪ್ರೀತ್, ಇನ್ನು ನಿಮ್ಮ ಜೀವನದಲ್ಲಿ ಇನ್ನು ಏನಾದ್ರೂ ಮಿರಾಕಲ್ಸ್, ಈ ಪವಾಡಗಳು ಈ ಗ್ರಾಫೋಥೆರಪಿ ಮಾಡಿದ್ಮೇಲೆ, ಅಥವಾ ನಿಮ್ಮ ವ್ಯಕ್ತಿತ್ವದಲ್ಲಿ ಇನ್ನೇನಾದ್ರೂ ಬದಲಾವಣೆಗಳು ಬಂದಿದ್ದು ಏನಾದ್ರೂ ಇದ್ರೆ ಹೇಳ್ಬೋದಾ? ಇನ್ನು ಬದಲಾವಣೆ ಅಂದ್ರೆ ಇನ್ನು ನೋಡ್ತಾ ಇದೀನಿ. ನನಗೆ ಇನ್ನು ಏನ್ ಬದಲಾವಣೆ ಆಗಿದೆ ನಂಗೆ ಗೊತ್ತಾಗ್ತಿರೋದು ಹೇಗಂದ್ರೆ, ನಾನು ರಿಯಲೈಸ್ ಮಾಡಿದಾಗ ನನ್ನ ಬಗ್ಗೆ ನಾನು ವೆನ್ ಐ ಗೋ ಇನ್ ಅಂಡ್ ಇದು ಮೆಡಿಟೇಷನ್ ಮಾಡಿದಾಗ ನನಗೆ ಅವಾಗ ಅರ್ಥ ಆಗ್ತದೆ, ಓ ನಮ್ದ್ರಲ್ಲಿ ಇದು ಬದಲಾವಣೆ ಆಗಿದೆ, ಮುಂಚೆ ಹೀಗಿದ್ದೆ ಈಗ ಇದೆ. ಸೊ ಇದೆಲ್ಲ ಗೊತ್ತಾಗಿದ್ದು ನನ್ಗೆ ಅದರಿಂದಾನೆ. ನನಗೆ ಗೊತ್ತಾಗಿದ್ದು ನಂದು ಎಂಟೈರ್ 39 years ಲೈಫ್ ಅಲ್ಲಿ ನಾನು ಸ್ಟ್ರಗಲ್ ಮಾಡಿದ್ ಏನಕ್ಕೆ ಅಂದ್ರೆ, ನನಗೆ ನನ್ ಮೇಲೆ ಕಾನ್ಫಿಡೆನ್ಸ್ ಇರ್ಲಿಲ್ಲ ಫಸ್ಟ್. ಸೆಕೆಂಡ್, ನನಗೆ ನನ್ ಮೇಲೆ ಯಾವಾಗ್ಲೂ ಸೆಲ್ಫ್ ಡೌಟ್ ಇರ್ತದೆ. ಯಾವ್ದಾದ್ರು ಹೊಸ ಕೆಲಸ ಮಾಡ್ಬೇಕಂದ್ರೆ ನಾನು ಫಸ್ಟ್ ನನ್ನ ಡೌಟ್ ಮಾಡ್ತಿದ್ದೆ, ಇದಾಗುತ್ತಾ ಇಲ್ವಾ ಅಂತ. ಭಯ ಇತ್ತು. ಯಾವಾಗ ನಾನು ಭಯ ಮತ್ತೆ ಸೆಲ್ಫ್ ಡೌಟ್ ನ ಸೈಡ್ ಮಾಡ್ಬಿಟ್ಟು, ಇಲ್ಲ ನಾನು ಕೆಲಸ ಮಾಡ್ತೀನಿ, ಫೇಲ್ ಆಯ್ತಾ ಪರವಾಗಿಲ್ಲ, ಎಕ್ಸ್ಪೀರಿಯನ್ಸ್ ಬರುತ್ತಾ, ಅರ್ಥ ಆಗುತ್ತೆ ನೆಕ್ಸ್ಟ್ ಟೈಮ್ ಮಾಡುವಾಗ ಏನ್ ಮಾಡ್ಬೇಕಂತ. ಪ್ಲಸ್
ಮೆಂಟರ್ ಇದ್ದಾರೆ. ಏನಾದ್ರು ಡೌಟ್ ಇದೆಯಾ ಮೆಂಟರಿಗೆ ಕೇಳ್ಬೋದು. ಕೇಳ್ಬಿಟ್ಟು ನಾನು ಹಿಂಗ್ ಮಾಡ್ತಾ ಇದ್ದೀನಿ, ಇದು ಹಿಂಗಾಗಿದೆ, ಏನ್ ಮಾಡ್ಬೋದು ಅಂತ. ಹ್ಮ್ ಸೊ ಅದೆಲ್ಲದಿಂದ ಸೇರ್ಬಿಟ್ಟು ನಾನು ಇವಾಗ ಆ ಕಾನ್ಫಿಡೆನ್ಸ್ ಬಂದಿದೆ. ಕಾನ್ಫಿಡೆನ್ಸ್ ಬಂದಾದ್ಮೇಲೆ ಆಮೇಲೆ ನನಗೆ ಹೇಳ್ತಾರೆ ಇದು ಲಕ್ ಏನು. ನನ್ಗೆ ಅರ್ಥ ಆಗಿದ್ ಲಕ್ ಅನ್ನೋ ಮುಂಚೆ ನಾನು ಹೇಳ್ತಿದ್ದೆ ಲಕ್ ಇಲ್ಲ ನನ್ನ ಹತ್ರ, ನಾನು ಇದೆಲ್ಲಾ ಮಾಡ್ತೀನಿ ನನ್ಗೆ ಲಕ್ ಬರ್ತಿಲ್ಲ ಅಂತ. ಹ್ಮ್ ಲಕ್ ಏನಂದ್ರೆ ನೀವು ಎಲ್ಲ ಕೆಲಸ ಮಾಡ್ತಿರಲ್ಲ, ಕೆಲ್ಸದಲ್ಲಿ ನೀವು ಡೌಟ್ ಇಲ್ದಂಗೆ ಮತ್ತೆ ಕಾನ್ಫಿಡೆನ್ಸ್ ಇಂದ ಕೆಲಸ ಮಾಡಿದಾಗ ಆಪರ್ಚುನಿಟೀಸ್ ನಿಮ್ ಕೈಗೆ ಹಂಗೇ ಬರುತ್ತೆ. ಕರೆಕ್ಟ್ ಆ ಆಪರ್ಚುನಿಟೀಸ್ ನ ನೀವು ಗ್ರಾಬ್ ಮಾಡಿದಾಗ ಅದೇ ಲಕ್ ಅಂತಾರೆ. ಇವಾಗ ಕರೆಕ್ಟ್ ಮ್ಯಾನಿಫೆಸ್ಟೇಷನ್ ಏನು ಲಕ್ ಅಂತಾರೆ. ನಂಗೆ ಇವಾಗ ನನ್ ಜಾಬ್ ಸಿಕ್ಕಿದ್ದು ಅದು ಮ್ಯಾನಿಫೆಸ್ಟೇಷನ್. ಆ ಟೈಮಲ್ಲಿ ನಾನೇನಂದ್ರೆ ನನ್ ಲಕ್ ಚೆನ್ನಾಗಿತ್ತು, ನನಗೆ ಮ್ಯಾನೇಜರ್ ಕಾಲ್ ಮಾಡ್ದ, ಅದು ಮ್ಯಾನಿಫೆಸ್ಟೇಷನ್. ಹ್ಮ್ ನಾನ್ ಮ್ಯಾನಿಫೆಸ್ಟ್ ಮಾಡ್ದೆ. ನಾನು ಇವಾಗ ಹ್ಯಾಂಡ್ ರೈಟಿಂಗ್ ಕಲ್ತಿದ್ದೀನಲ್ಲ, ಅದು ಮ್ಯಾನಿಫೆಸ್ಟೇಷನ್ ಇಂದಾನೆ. ನನ್ ಕಾಲೇಜಲ್ಲಿ ಇಲ್ಲ ಆಫೀಸಲ್ಲಿ ನನ್ನ ಹ್ಯಾಂಡ್ ರೈಟಿಂಗ್ ಯಾರೋ ಅನಲೈಸ್ ಮಾಡಿದ್ರು, ಓಕೆ ನನ್ ಬಗ್ಗೆ ಹೇಳಿದ್ರು, ನನಗೆ ತುಂಬಾ ಇಷ್ಟ ಆಯ್ತು. ಆ ಸಮಯದಲ್ಲಿ ನಾನು ಮಾಡಕ್ಕಾಗಿಲ್ಲ. ಅರೆ ನಾನು ಮ್ಯಾನಿಫೆಸ್ಟ್ ಮಾಡಿದೆ, ಅವಾಗ ಅನ್ಕೊಂಡೆ ನಾನು ಇದ್ ಮಾಡ್ಬೇಕು ಲೈಫಲ್ಲಿ. ಒಬ್ಬದ ಹ್ಯಾಂಡ್ ರೈಟಿಂಗ್ ನೋಡ್ಬಿಟ್ಟು ಅವ್ರ ಬಗ್ಗೆ ಗೊತ್ತಾಗ್ಬೇಕು, ಅವ್ರಿಗೆ ಹೇಳ್ಬೇಕು ಅಂತ ಅನ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಬಿಟ್ಬಿಟ್ಟಿದ್ದೆ. ಓಕೆ ಅದು ಹೆಂಗ್ ಬಂತು ಅಂದ್ರೆ ಈಗ ಬಂತು. ಆಮೇಲೆ ನನ್ನ ಹ್ಯಾಂಡ್ ರೈಟಿಂಗ್ ಬಗ್ಗೆ ಹೆಂಗಿತ್ತಂದ್ರೆ ನಮ್ ಟೀಚರ್ಸ್, ನಂಗೆ ಅಧ್ಯಾಪಕರು, ಪ್ರೊಫೆಸರ್ಸ್ ಒಂದೇ ಕಂಪ್ಲೇಂಟ್, ಇನ್ ಅಕಾಡೆಮಿಕ್ಸ್ ಅಲ್ಲಿ ಸಕ್ಕದಾಗಿದ್ದಾನೆ, ಅದೇ ಇನ್ ಬರೆಯೋದೇನೋ ಗೊತ್ತಾಗಲ್ಲ, ಏನ್ ಬರೀತಂಗ್ ಗೊತ್ತಾಗಲ್ಲ ಅನ್ನೋದು. ನಾನು ಅದನ್ನ ಸರಿ ಮಾಡೋದು ಹೇಗೆ ಅಂತ ನಂಗೂ ಗೊತ್ತಿಲ್ಲ. ಆ Correct. ಏಜ್ ಅಲ್ಲಿ ನಮ್ಗೆ ಹೆಂಗ್ ಗೊತ್ತಿರುತ್ತೆ. ನಂಗೆ ಈಗ ಅರ್ಥ ಆಯ್ತು, ಇಮ್ರಾನ್ ಸರ್ ಕ್ಲಾಸ್ ಅಟೆಂಡ್ ಮಾಡಿ ಗೊತ್ತಾಯ್ತು, ಸೈಂಟಿಫಿಕ್ ಆಗಿ ನಾವು ಹ್ಯಾಂಡ್ ರೈಟಿಂಗ್ ನ ಸರಿ ಮಾಡ್ಬೋದು. ಯಾರು ಇರ್ಲಿ, ಹೆಂಗಾರು ಇರ್ಲಿ, ಸೈಂಟಿಫಿಕ್ ವೇ ಮಾಡ್ಬೋದು. ಇದು ಮಕ್ಕಳು 6 ರಿಂದ 17 ವರ್ಷಕ್ಕೆ ನಾನು ಅದು ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಕೋರ್ಸ್ ಕೊಡ್ತೀವಿ. 30 ದಿನದಲ್ಲಿ ದೇ ಕುಡ್ ಸಿ ರಿಸಲ್ಟ್ಸ್. ಓ ಸೂಪರ್. ಇದು ನೀವು ಹೇಳ್ದಂಗೆ ಅದೇ ನನ್ಗೂ ಕೂಡ ಇದೇ ಸಮಸ್ಯೆ ಇತ್ತು. ನಾನು ಕೂಡ ಅಕಾಡೆಮಿಕಲಿ ಚೆನ್ನಾಗಿ ಓದ್ತಾ ಇದ್ದೆ, ಆದ್ರೆ ಹ್ಯಾಂಡ್ ರೈಟಿಂಗು ಕೆಟ್ಟದಾಗಿರೋದು, ಎಲ್ಲರೂ ಟೀಚರ್ಸ್ ಅದ್ರ ಬಗ್ಗೆ ಹೇಳೋದು. ಸೊ ಮಕ್ಕಳಿಗೆ ಇದು ಇನ್ನೂ ತುಂಬಾ ಹೆಲ್ಪ್ ಆಗುತ್ತೆ ಅನ್ಸುತ್ತೆ. ಯಾಕಂದ್ರೆ ಅವ್ರಿಗೆ ಸಣ್ಣ ವಯಸ್ಸಲ್ಲೇ ನಾವು ಕರೆಕ್ಟ್ ಮಾಡ್ಬಿಟ್ರೆ ಅದು ಮುಂದಕ್ಕೆ, ಈಗ ನೀವು ಹೇಳಿದ್ರಿ ಅಲ್ವಾ, ನಮ್ಮ ಹ್ಯಾಂಡ್ ರೈಟಿಂಗು ಬಹಳಷ್ಟು ಗುಣಗಳ ಮೇಲೆ ಪ್ರಭಾವ ಬೀರುತ್ತೆ. ಮತ್ತೆ ಅದೇ ಅದೃಷ್ಟ ಅನ್ನೋದೇನಿಲ್ಲ, ಆಕರ್ಷಣೆಯ ನಿಯಮ, ಎಲ್ಲವೂ ಆಕರ್ಷಿಸ್ತಾ ಇದೀವಿ ನಾವು ಜೀವನದಲ್ಲಿ. ಸೊ ನಮ್ಮ ಗುಣಗಳನ್ನ, ನಮ್ಮ ನಂಬಿಕೆಗಳನ್ನ, ನಮ್ಮ ಆಲೋಚನಾ ಕ್ರಮವನ್ನ ಬದಲಾಯಿಸಿದ್ದೆ ಜೀವನಾನೇ ಬದಲಾಗತ್ತೆ ಅಂದಾಗ ಅದು ಮಕ್ಕಳಿಗೆ ನಾವು ಕೊಡೋದು ಬಹಳ ಅದ್ಭುತವಾದ ವಿಷಯ. ಸೊ ನೀವು ಇದನ್ನ ಲೈಕ್ ಯಾವ ತರ ಮಾಡ್ತೀರಾ ಮಕ್ಕಳಿಗೆ, ಏನೇನೆಲ್ಲ ಹೇಳ್ಕೊಡ್ತೀರಾ ಇದರಲ್ಲಿ? ಹ್ಯಾಂಡ್ ರೈಟಿಂಗ್ ಡೆವಲಪ್ಮೆಂಟ್ ಅದರಲ್ಲಿ ಸೈಂಟಿಫಿಕಲಿ ಐದು ಥಿಂಗ್ಸ್ ಇದೆ. ಓಕೆ ಲೆಟರ್ ಫಾರ್ಮೇಶನ್ ಇದೆ. ಓಕೆ ಆಮೇಲೆ ಇದು ಕನ್ಸಿಸ್ಟೆನ್ಸ್, ನೀವು ಎಷ್ಟು ಕನೆಕ್ಟಿವಿಟಿ ಹೆಂಗ್ ಮಾಡ್ತೀರಾ, ಒಂದ್ ಲೆಟರ್ ಇನ್ನೊಂದ್ ಲೆಟರ್ ಕನೆಕ್ಟಿವಿಟಿ ಹೆಂಗ್ ಮಾಡ್ತೀರಾ, ಸ್ಪೇಸಿಂಗ್ ಏನಿದೆ, ಸ್ಪೇಸಿಂಗ್ ಹೆಂಗ್ ಮಾಡ್ತೀರಾ, ಹಂಗೆ ಸ್ಪೀಡ್ ರೈಟಿಂಗು. ಸೊ ಇಂಥದ್ದು 5 ಇದೆ. ಅದ್ 5ರಲ್ಲೂ ನಿಮ್ಗೆ ಇದು ಹೇಳ್ಕೊಡ್ತಾರೆ. ಅದನ್ನ ಸ್ಲೋ ಆಗಿ ಹೇಳ್ಕೊಡ್ತಾರೆ. 30 ಡೇಸ್ ಒಂದು ಇದು ಇರುತ್ತೆ, ಅದಕ್ಕೆ ಬುಕ್ಸ್ ಇದೆ. 30 ಡೇಸ್ ನೀವು ಅದ್ ಮಾಡಿದಾಗ ನೀವು ಜನರಿಗೆ, ಮಕ್ಕಳಿಗೆ ಎಷ್ಟು ಆಗಿದೆ ಅಂದ್ರೆ, ಇವಾಗ ಹೇಳ್ತೀನಿ, 2 ಮಾರ್ಕ್ ಬಂದಿದ್ರೆ ನಂದು ಫಸ್ಟ್ ಕ್ಲಾಸ್ ಬಂದ್ಬಿಡ್ತಿತ್ತು. 2 ಮಾರ್ಕ್ ಬಂದ್ರೆ ಡಿಸ್ಟಿಂಕ್ಷನ್ ಬಂದ್ಬಿಡ್ತಿತ್ತು. ಆ ಹ್ಯಾಂಡ್ ರೈಟಿಂಗ್ ಮಾಡಿ ಆ 2 ಮಾರ್ಕ್ ಸಿಗುತ್ತೆ. ಅದೇ ಎಲ್ಲಿಂದ ಹೋಗುತ್ತೆ 2-3 ಮಾರ್ಕ್? ಆ 2-3 ಮಾರ್ಕ್ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ, ಗೊತ್ತಾಗಿಲ್ಲ ಅಂತ ಕಟ್ ಮಾಡ್ತಾರೆ. ಏನು ಪ್ಲಸ್ ಮೆಮೊರಿ ಇನ್ಕ್ರೀಸ್ ಆಗುತ್ತೆ, ಏನಕ್ಕೆ ನೀವು ಬರೆಯಕ್ ಸ್ಟಾರ್ಟ್ ಮಾಡ್ತಾರೆ. ನಾನ್ ನಿಜ ಹೇಳ್ತೀನಿ, ನನ್ ಹ್ಯಾಂಡ್ ರೈಟಿಂಗ್ ಅಂದ್ರೆ ನನ್ನ ಹ್ಯಾಂಡ್ ರೈಟಿಂಗ್ ಮೇಲೆ ಎಷ್ಟು ಕೋಪ ಇತ್ತಂದ್ರೆ ನಾನು ಬರೆಯೋದೇ ಬೇಡ ಅಂತ ಇದ್ದೆ ನನ್ನ ಸ್ಕೂಲಲ್ಲಿ. ಹ್ಮ್ ಏನಕ್ಕಂದ್ರೆ ಯಾವಾಗ್ಲೂ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡು. ಹೇಗೆ ಇಂಪ್ರೂವ್ ಮಾಡಿ ಯಾರು ಹೇಳಲ್ಲ. ಅದು 10 ಸತಿ ಕೇಳ್ತಾರ ಮಕ್ಳಿಗೆ, 10 ಸತಿ 100 ಸತಿ ಕೇಳಿದಾಗ ಇದು ಬರೆಯೋದೇ ಬೇಡ ಹ್ಮ್ ಇದ್ ಹೇಳ್ತಾರೆ. ನಾ ಆ ಲೆವೆಲ್ಗೆ ಹೋಗಿದ್ದೆ. ಓಕೆ ಬಟ್ ಸೊ ಈ 2 ರೀಸನ್ ಇಂದ ನಾನು ಇಮ್ರಾನ್ ಸರ್ ಜಾಯಿನ್ ಮಾಡಿದ್ದು. ಫಸ್ಟ್ ಹ್ಯಾಂಡ್ ರೈಟಿಂಗ್ ಇಂಪ್ರೂವ್ ಮಾಡೋಣ, ಇಷ್ಟು ವರ್ಷ ಆಗಿಲ್ಲ, ನೋಡೋಣ ಈಗಾದ್ರೂ ಆಗುತ್ತಾ ಅಂತ. ಆಮೇಲೆ ಇದು ನನಗೆ ಆಸಕ್ತಿ ಇತ್ತು ಬೇಜಾನು ಹ್ಮ್ ತಿಳ್ಕೊಬೇಕಂತ. ಆಮೇಲೆ ನನಗೆ ಮೈಂಡ್ ಬಗ್ಗೆ ತಿಳ್ಕೊಳಕ್ ಬೇಜಾನ್ ಆಸಕ್ತಿ ಇದೆ. ನನ್ಗೆ ಯಾವಾಗ ಗೊತ್ತಾಯ್ತು ಹ್ಯಾಂಡ್ ರೈಟಿಂಗ್ ಮೈಂಡ್ ರೈಟಿಂಗ್ ಅಂತ. ಸೊ Correct. ಇದು ಹೇಗೆ ಕೆಲಸ ಮಾಡುತ್ತೆ ಅದ್ರದ್ದು ಬೇಜಾನ್ ಇಂಟ್ರೆಸ್ಟ್ ಆಯ್ತು. ಸೊ ಅವ್ರದ್ದು ಫಸ್ಟ್ ಕೋರ್ಸ್ ತಗೊಂಡೆ. ಹಂಗೆ ಮಾಡ್ತಾ ಇವಾಗ ಮಾಸ್ಟರ್ ಪ್ರಾಕ್ಟೀಷನರ್ ಆಗಿದೆ. ವಾವ್ ಸೂಪರ್. ಸೊ ಮಕ್ಕಳಿಗೆ ನೀವು ಹೇಳ್ಕೊಡ್ತೀರಾ ಹಾಗಾದ್ರೆ?
ಹೌದು, ಹೇಳ್ಕೊಡ್ತೀನಿ. ಸೂಪರ್ ಗೆಳೆಯರೆ, ಯಾರೆಲ್ಲ ಈ ವಿಡಿಯೋ ನೋಡ್ತೀರಾ, ಆ ನೀವು ಕಲಿಯೋದು ಮುಖ್ಯನೇ, ಖಂಡಿತ ನೀವು ಕಲಿಬಹುದು. ಆದ್ರೆ ನಿಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ತಾ ಇರ್ತಾರೆ, ಅವರು ಬರೆಯೋದ್ರಲ್ಲಿ ಅವರ ಹ್ಯಾಂಡ್ ರೈಟಿಂಗ್ ಅಲ್ಲಿ ಸಮಸ್ಯೆ ಇರ್ಬೋದು, ಅಥವಾ ಅವ್ರಿಗೆ ಆತ್ಮವಿಶ್ವಾಸದಲ್ಲಿ ಕೊರತೆ ಇರ್ಬೋದು, ಅಥವಾ ಅವರು ಭಯ, ಈ ಒದ್ದಾಟ, ಈ ತರ ಸಮಸ್ಯೆಗಳಿದ್ರೆ ಖಂಡಿತ ಡೆಫಿನೆಟ್ಲಿ ನಾನು ಜತ್ಪ್ರೀತ್ ಅವರ ನಂಬರ್ನ ಅವ್ರ ಇನ್ಸ್ಟಾಗ್ರಾಮ್ ಐಡಿ ಎಲ್ಲ ಶೇರ್ ಮಾಡ್ತೀನಿ. ಯಾರೆಲ್ಲ ನಿಮ್ಮ ಮಕ್ಕಳಿಗೆ ಈ ಹ್ಯಾಂಡ್ ರೈಟಿಂಗ್ ಗ್ರಾಫೋಥೆರಪಿನ ಹೇಳ್ಕೊಡ್ಬೇಕು ಅಂದ್ಕೊಳ್ತೀರಾ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ದಯವಿಟ್ಟು ಆ ಕೋರ್ಸ್ ತಗೊಳ್ಳಿ. ಯಾಕಂದ್ರೆ ಅವರು ಬಂದಾಗಿಂದ 2-3 ಸತಿ ಹೇಳಿದ್ದಾರೆ, ಗುರುಗಳು ಬಹಳ ಮುಖ್ಯ. ಒಂದು ಒಳ್ಳೆ ಗುರು ನಮ್ಗೆ ಇದ್ದು ಬಿಟ್ರೆ ನಮ್ಗೆ ಬಹಳಷ್ಟು ಸಮಸ್ಯೆಗಳನ್ನ ಈಸಿಯಾಗಿ ನಾವು ಪರಿಹಾರವನ್ನ ಹುಡುಕೋಬಹುದು. ಇವತ್ತು ನಾನು ಕೂಡ ನಮ್ಮ ಹೀಲಿಂಗ್ ಕ್ಲಬ್ ಅಲ್ಲಿ ಈ ಬಹಳಷ್ಟು ತಂತ್ರಜ್ಞಾನಗಳನ್ನ ಏನಕ್ಕೆ ಹೇಳ್ಕೊಡ್ತೀನಿ ಅಂದ್ರೆ, ಇದೆಲ್ಲ ನಾವೇ ಮಾಡ್ತೀವಿ ಅಂತ ಕೂತ್ರೆ ಬಹಳ ಸಮಯ ತಗೊಳುತ್ತೆ, ಮತ್ತೆ ಬೇಡದೇ ಇರೋ ಒದ್ದಾಟಗಳನ್ನ ನಾವು ಅನುಭವಿಸ್ತಾ ಇರ್ತೀವಿ. ಆದ್ರೆ ನೋಡಿ, ಬರೀ ಹ್ಯಾಂಡ್ ರೈಟಿಂಗ್ ಸರಿ ಮಾಡ್ಕೊಳ್ಳೋದ್ರಿಂದ ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ಬಾಂಧವ್ಯದಲ್ಲಿ ಬಹಳಷ್ಟು ಸಮಸ್ಯೆಗಳು ಸರಿ ಹೋಗುತ್ತೆ ಅಂದಾಗ ನಾವು ಇದರಲ್ಲಿ ನಮ್ಮ ಸಮಯವನ್ನ, ಹಣವನ್ನ ಹೂಡಿಕೆ ಮಾಡೋದು ಬಹಳ ಉತ್ತಮವಾದ ವಿಷಯ. ಮತ್ತೆ ಒಂದು ಗುರುಗಳು ನಮಗೆ ಮಾರ್ಗದರ್ಶನ ನೀಡೋದಕ್ಕಿದ್ರೆ ಜೀವನ ಬಹಳ ಸುಲಭ ಆಗ್ಬಿಡುತ್ತೆ. ನೀವು ನಾನು ಅದರ ಡೀಟೇಲ್ಸ್ ಎಲ್ಲ ನಿಮ್ಗೆ ಇದರಲ್ಲಿ ಯೂಟ್ಯೂಬ್ ಅಲ್ಲಿ ಹಾಕಿರ್ತೀನಿ, ದಯವಿಟ್ಟು ಚೆಕ್ ಮಾಡಿ. ಸೊ ಜಗ್ಪ್ರೀತ್, ಇದನ್ನ ಬಹಳ ಜನ ಸ್ಟಾರ್ಟಿಂಗ್ ಅಲ್ಲಿ ಡೌಟ್ ಬರುತ್ತೆ, ಲೈಕ್ ಹೇಗೆ ಇದು ಸಾಧ್ಯನಾ, ಹ್ಯಾಂಡ್ ರೈಟಿಂಗ್ ಇಂದ ಇದೆಲ್ಲ ಸಾಧ್ಯನಾ? ಸೊ ನೀವು ಲೈಕ್ ಹೆಂಗೆ ಅವ್ರನ್ನ ನಂಬಿಸ್ತೀರಾ, ಅಥವಾ ಏನ್ ಅವ್ರಿಗೆ ಪ್ರೂಫ್ ಕೊಡ್ತೀರಾ? ಸ್ಟಾರ್ಟಿಂಗ್ ಅಲ್ಲಿ ಹೇಗೆ ಅವ್ರಿಗೆ ಒಪ್ಪಿಸ್ತೀರಾ ಈ ಪ್ರಾಸೆಸ್ ನ? ಯಾಕಂದ್ರೆ ಶುರು ಮಾಡಿದ್ಮೇಲೆ ಫಲಿತಾಂಶಗಳು ಸಿಗ್ಬೋದು, ಆದ್ರೆ ಶುರು ಮಾಡೋದಕ್ಕೆ ಯೋಚಿಸ್ತಾರಲ್ಲ, ಅವ್ರಿಗೆ ನೀವ್ ಏನ್ ಹೇಳ್ತೀರಾ ಸ್ಟಾರ್ಟಿಂಗು? ನಾನು ಹೇಳಿದೆ, ನಾನು ರಿಸಲ್ಟ್ಸ್ ನನ್ನಲ್ಲಿ ನೋಡಿದೀನಿ, ನಮ್ ವೈಫ್ ಅಲ್ಲಿ ನೋಡಿದೀನಿ, ನಾನು ಎಷ್ಟೊಂದ್ ಜನ ಕೊಟ್ಟಿದ್ದೀನಿ, ಅವ್ರಲ್ಲಿ ನೋಡಿದೀನಿ. ರಿಸಲ್ಟ್ಸ್ ಬರುತ್ತೆ. ಏನಕ್ಕೆ ಇದು ಸೈನ್ಸ್, ಇದು ಒಂದ್ ವಿಜ್ಞಾನ. ಇದು ಅದಲ್ಲ, ಇದು ಏನು ಸುಮ್ನೆ ಬರೆದ್ರೆ ಏನೋ ಆಗುತ್ತೆ ಅಂತ ಅಲ್ಲ. ನಿಮ್ಗೊಂದು ಎಕ್ಸಾಂಪಲ್ ಕೊಡ್ತೀನಿ, ಅದರಿಂದ ನಂಬಿಕೆ. ಇವಾಗ ನಮ್ ಜನರೇಷನ್ ಅವರು ಕಡಿಮೆ, ನಮ್ ಜನರೇಷನ್ ಅವ್ರಿಗೆ ಬೇಜಾನ್ ಇನ್ ಆರ್ ಜನರೇಷನ್ ವಿಚ್ ವಾಸ್ ಅರೌಂಡ್ 1980s 1990s ಹುಟ್ಟಿರೋರು, ದೇ ಆರ್ ಮೋರ್ ರೆಸಿಲಿಯನ್ಸ್. ಕರೆಕ್ಟ್. ದೇ ಆರ್ ಮೋರ್ ಅಟ್ಯೂನ್ ಟು ಎನಿ ಡಿಸೀಸ್. They are more because we used to write 6 to 8 pages a day. ಹೌದು, ಅಂದ್ರೆ ಅವಾಗ ನಾವು ಜಾಸ್ತಿ ಬರಿತಾ ಇದ್ದಿದ್ರಿಂದ ನಮ್ಗೆ ಅದೇ ನಮ್ಮಲ್ಲಿ ಆರೋಗ್ಯದ ಸಮಸ್ಯೆಗಳು ಅಷ್ಟಾಗಿ ಬರಲ್ಲ. ನಾವು ಇನ್ನೂ ಸ್ವಲ್ಪ ಗಟ್ಟಿಮುಟ್ಟಾಗಿದ್ದೀವಿ, ಮತ್ತೆ ನಮ್ಮಲ್ಲಿ ಮನಃಶಕ್ತಿನೂ ಸ್ವಲ್ಪ ಧೈರ್ಯ ಎಲ್ಲ ಜಾಸ್ತಿ ಇರುತ್ತೆ ಇವತ್ತಿನ ಮಕ್ಕಳಿಗೆ ಹೋಲಿಸ್ಕೊಂಡ್ರೆ. ಆಮೇಲೆ ನಮ್ಗೆ ಎಷ್ಟು ಒದೆಗಳು ಬೀಳ್ತಿತ್ತು. ಹೌದು, ಒದೆಗಳು ಬೀಳ್ತಿದ್ದ ಅದೇಳ್ತಿದ್ರಲ್ಲ, ನಮ್ ಚರ್ಮ ಗಟ್ಟಿಯಾಗಿತ್ತು, ಎಷ್ಟು ಒದೆ ಬಿದ್ರು ಅದು. ಈಗಿನ ಮಕ್ಳಿಗೆ ಒಂದು ಏಟ್ ಕೊಟ್ರೆ ಸಾಕು, ಅವರು ಆಗ್ಲೇ ಶುರು ಮಾಡ್ಕೊಂತಾರೆ, ಇಲ್ಲ ಹೊಡಿತಾರೆ, ಇದು ಅದು ಅಂತ. ನಮ್ ಸ್ಕೂಲಲ್ಲಿ ಬಿದ್ದಿದ್ವು ಅದೇ, ನಮ್ ಟೀಚರ್ ಹೊಡಿಯೋದು ನಮ್ ಪೇರೆಂಟ್ಸ್ಗೆ ಯಾವತ್ತೂ ಗೊತ್ತೂ ಆಗ್ತಿರ್ಲಿಲ್ಲ. ಸೊ ಅದೇ, ಅದು ನಮ್ಮಲ್ಲಿರೋ ಅದೇನೋ ಪವರ್ ಇತ್ತಲ್ಲ, ಏನೋ ಅದೇನಕ್ಕೆ ಹ್ಯಾಂಡ್ ರೈಟಿಂಗ್ ನಾವು ಅಷ್ಟು ಪೇಜಸ್ ಬರೀತಿದ್ವಿ, ಅಷ್ಟು 7-8 ಪೇಜ್ ಬರೀತಾ ಇದ್ದಿದ್ರಿಂದ. ಅದರಿಂದ ನಂಗೆ ಇನ್ನೊಂದಾಯ್ತು, ಹಾರ್ವರ್ಡ್ ಯೂನಿವರ್ಸಿಟಿ ಅನಲೈಸ್ ಮಾಡಿದ್ರು ಹ್ಯಾಂಡ್ ರೈಟಿಂಗ್ ಯಾವ ಪಾರ್ಟ್ ಆಫ್ ದ ಬ್ರೈನ್ ನ ಆಕ್ಟಿವೇಟ್ ಮಾಡುತ್ತೆ ಅಂತ. ಓಕೆ, ದೇ ಗಾಟ್ ಟು ನೋ ಟೈಪಿಂಗ್ ಬರೀ ಒನ್ ಪಾರ್ಟ್ ಆಫ್ ದ ಬ್ರೈನ್ ನ ಆಕ್ಟಿವೇಟ್ ಮಾಡುತ್ತೆ. ಹ್ಯಾಂಡ್ ರೈಟಿಂಗ್ ವಿಲ್ ಆಕ್ಟಿವೇಟ್ ಆಲ್ ಪಾರ್ಟ್ಸ್ ಆಫ್ ಯರ್ ಬ್ರೈನ್. ಇಟ್ ವರ್ಕ್ಸ್ ಕಾಗ್ನಿಟಿವ್ ಟು ಆಲ್ ಪಾರ್ಟ್ ಆಫ್ ದ ಬ್ರೈನ್. ಸೊ ಎಲ್ಲ ಪಾರ್ಟ್ ಆಫ್ ದ ಬ್ರೈನ್ ನ ಆಕ್ಟಿವ್ ಮಾಡುತ್ತೆ ಅಂದ್ರೆ ಯೋಚನೆ ಮಾಡಿ, ಹ್ಯಾಂಡ್ ರೈಟಿಂಗ್ ಅದ್ರ ಬೆನಿಫಿಟ್ ಇಂದ ಆಫ್ಟರ್ ಹಾರ್ವರ್ಡ್ ಅದು there are some European countries, they have made writing compulsory till 10th standard. They should write, no typing ಅಂತ ಮಸ್ತ್ ಮಾಡಿದ್ದಾರೆ ಸ್ವಲ್ಪ ಸ್ಕೂಲ್ ಅಲ್ಲಿ. ಓ ಸೂಪರ್. ಅಂದ್ರೆ ನಾವು ಟೈಪ್ ಮಾಡಿದವಾಗ ಬರೀ ಒಂದು ಭಾಗ, ಮೂಳೆಯ ಒಂದು ಭಾಗಕ್ಕೆ ಇದಾದ್ರೆ, ಮೆದುಳಿನ ಒಂದು ಭಾಗ ಮಾತ್ರ ಆಕ್ಟಿವೇಟ್ ಆದ್ರೆ, ಈ ಬರೆಯೋದ್ರಿಂದ ಸಂಪೂರ್ಣ ಮೆದುಳೇ ಆಕ್ಟಿವೇಟ್ ಆಗುತ್ತೆ ಅಂತಿದ್ದಾರೆ. ಅದ್ಭುತ, ಸೂಪರ್. ಬಹಳಷ್ಟು ವಿಷಯಗಳು ಕಲಿಯೋದಕ್ಕೆ ಸಿಕ್ತು. ಬಹಳಷ್ಟು ನನಗೆ ಆಕ್ಚುಲಿ ಗ್ರಾಫೋಥೆರಪಿ ಬಗ್ಗೆ ನಮ್ಮ ಗುರುಗಳು, ಅಫ್ಕೋರ್ಸ್ ಇಮ್ರಾನ್ ಸರ್ದು ನನಗೂ ಅವಕಾಶ ಇದೆ ಕಲಿಯೋದಕ್ಕೆ. ಸಮಯದ ಅಭಾವದಿಂದ ನಾನು ಇನ್ನೂ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿಲ್ಲ. ಆದ್ರೆ ಜಗ್ಪ್ರೀತ್ ಅವ್ರ ಮಾತುಗಳನ್ನ ಕೇಳ್ತಾ ನನಗೆ ಆಕ್ಚುಲಿ ಉತ್ಸಾಹ ಬಂದಿದೆ. ನನ್ನ ಹತ್ರ ಎಲ್ಲ ಇದೆ, ಮಾಡ್ಬೇಕು ಆದಷ್ಟು ಬೇಗ ನಾನು ಅಂತ. ಸೊ ಖಂಡಿತ ಮಾಡ್ತೀನಿ. ಸೊ ಜಗ್ಪ್ರೀತ್, ಕೊನೆಯದಾಗಿ ನೀವಿಬ್ರು ಸೇರಿ ಒಂದು ಸಂದೇಶ ಈ ಒಂದು ಕಮ್ಯುನಿಟಿಗೆ, ನಮ್ಮ ಕಮ್ಯುನಿಟಿಗೆ ಒಂದು ಸಂದೇಶ ಕೊಡೋದಾದ್ರೆ, ಈ
ಮನಸ್ಸು ಆತ್ಮದ ಒಂದು ಪಯಣ ಏನಿದೆ, ನಮ್ಮ ಅಂತರಂಗದ ಹೀಲಿಂಗ್ ಪಯಣ ಶುರು ಮಾಡಬೇಕಾಗಿರೋರಿಗೆ ನಿಮ್ಮ ಕಡೆಯಿಂದ ಒಂದು ಸಂದೇಶ ಕೊಡೋದಾದ್ರೆ ಏನ್ ಕೊಡ್ತೀರಾ ಜಗಪ್ರೀತ್? ನಾನ್ ಹೇಳ್ತೀನಿ, ಎಲ್ಲಿ ಶುರು ಮಾಡಕ್ಕಾಗಿಲ್ಲ ಅಂದ್ರೆ ಫಸ್ಟ್ ನಿಮ್ಮಿಂದ ಶುರು ಮಾಡ್ಕೊಳ್ಳಿ. ದಿನ ಬೆಳಿಗ್ಗೆ ಗ್ರಾಟಿಟ್ಯೂಡ್ ಮಾಡಿ, ನಿಮ್ಮ ದೇಹಕ್ಕೆ, ನಿಮ್ಮ ಕೆಲ್ಸಕ್ಕೆ, ನಿಮ್ಮ ರಿಲೇಶನ್ಶಿಪ್ಗೆ, ನಿಮ್ಮ ಇವನ್ ನಿಮ್ ದುಡ್ಡಿಗೂ ಮಾಡಿ ಗ್ರಾಟಿಟ್ಯೂಡ್ ಮಾಡ್ತಾ ನೀವು ಡಿಫ್ರೆನ್ಸ್ ನೋಡ್ತೀರಾ. ಇವಾಗ ನಾನು ಹೇಳ್ತೀನಿ, ನನ್ ಜಾಬ್ ಇಷ್ಟ ಇಲ್ಲ ಅಂದಾಗ ನೀವು ಕೆಲಸ ಮಾಡೋದು ಅದಕ್ಕೆ ಏನ್ ಎನರ್ಜಿ ಕೊಡ್ತಾ ಇದ್ದೀರಾ? ಎಲ್ಲಿಂದ ದುಡ್ಡು ಬರ್ತಿದೆ ಅದಕ್ಕೆ ಏನ್ ಎನರ್ಜಿ ಕೊಡ್ತಾ ಇದ್ದೀರಾ? ದುಡ್ಡಿಗೂ ಅಷ್ಟೇ, ನೀವ್ ಏನ್ ಎನರ್ಜಿ ಕೊಡ್ತೀರಾ? ಅದಕ್ಕೆ ನಮ್ ಮಿತೇಶ್ ಸರ್ ಹೇಳದ್, ನಾನು ಅದೊಂದು ಥಾಟ್ ಇಟ್ಕೊಂಡಿದೀನಿ, ಗೋ ವಿತ್ ಲವ್, ಗ್ರೋ ವಿತ್ ಲವ್ ಅಂತ. ದುಡ್ಡು ಯಾರಿಗೂ ಕೊಟ್ಟಾಗ ಗೋ ವಿತ್ ಲವ್, ಗ್ರೋ ವಿತ್ ಲವ್ ಅಂದ್ಬಿಟ್ಟು ಕೊಡ್ತೀವಿ. ಅದು ಆ ಫೀಲಿಂಗ್ ಇಟ್ಕೊಂಡಾಗ ನಮ್ ದುಡ್ಡಿಗೆ ಯಾರು ಕೊಡ್ಬೇಕಲ್ಲ, ಏನಿಗೆ ಕೊಡ್ಬೇಕಂತ ಇಂದ ಖುಷಿಯಾಗಿ ಕೊಟ್ಟಾಗ ದುಡ್ಡು ಖುಷಿಯಾಗಿ ನಮ್ಮ ಕಡೆ ಬರುತ್ತೆ. ಹಂಗೆ ನಮ್ಮ ಬಾಡಿ ಜೊತೆ ಮಾತಾಡ್ಬೇಕು. ಅದು ಗ್ರಾಟಿಟ್ಯೂಡ್, ಅದನ್ನೇ ಗ್ರಾಟಿಟ್ಯೂಡ್ ಅಂತಾರೆ. ನಮ್ ದೇಹದ ಎಷ್ಟೊಂದ್ ಪಾರ್ಟ್ಸ್ ನಾವ್ ಅದ್ ಜೊತೆ ಮಾತಾಡಿದ್ರೆ ನಮ್ ಬಾಡಿ ಹೆಂಗಿದೆ ಅಂದ್ರೆ ಅದು ನಮ್ಮ ಮನಸ್ಸು ಅದೆಲ್ಲ ಹೆಂಗಿದೆ ಅಂದ್ರೆ ಅದ್ ಕೆಮಿಕಲ್ಸ್ ರಿಲೀಸ್ ಮಾಡಿ ನಿಮ್ನ ಹೀಲ್ ಮಾಡುತ್ತೆ. ಎಷ್ಟೊಂದು ನಿಮಗೆ ಆ ಮೆಡಿಸಿನ್ ಬೇಕಾಗಿಲ್ಲ, ಹೀಲ್ ಆಗುತ್ತೆ. ಬಟ್ ಅದ್ ಹೀಲ್ ಮಾಡಕ್ಕೆ ನಾವು ಅವಕಾಶನೇ ಕೊಡಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಫಸ್ಟ್ ನೀವು ಸ್ಟಾರ್ಟ್ ಮಾಡಿ ಗ್ರಾಟಿಟ್ಯೂಡ್ ಇಂದ, ಅದ್ರ ಬೆನಿಫಿಟ್ಸ್ ನೋಡಿ. ಏನಕ್ಕಂದ್ರೆ ವೆನ್ ಯು ಡೂ ಗ್ರಾಟಿಟ್ಯೂಡ್ ಯು ವಿಲ್ ಬಿ ಇನ್ ಬ್ಯಾಲೆನ್ಸ್ ಸ್ಟೇಟ್. ಆಮೇಲೆ ಮ್ಯಾನಿಫೆಸ್ಟೇಷನ್, ನನ್ನಲ್ಲಿ ಕೆಲಸ ಮಾಡ್ತಿಲ್ಲ, ಅದ್ ರೀಸನ್ ನನ್ಗೆ ಸಿಂಪಲ್. ನನಗೆ ಹೆಂಗ್ ಗೊತ್ತಾಗಿದೆ ಅಂದ್ರೆ, ನೀವ್ ಇವಾಗ ಈ ಲೆವೆಲ್ ಅಲ್ಲಿ ಇದ್ದೀರಾ, ನೀವು ಈ ಲೆವೆಲ್ಗೆ ಹೋಗ್ಬೇಕು. ಈ ಲೆವೆಲ್ ಇದ್ದಾಗ ನೀವು ಗ್ರಾಟಿಟ್ಯೂಡ್ ಮಾಡಿದ್ರೆ ನೀವು ಫ್ರೀಕ್ವೆನ್ಸಿ ನೀವು ಮೇಲ್ ಮಾಡ್ತೀರಾ. ಈ ಲೆವೆಲ್ ಅಲ್ಲಿ ಇದ್ಬಿಟ್ಟು ನನ್ಗೆ ಅದ್ ಸಿಕ್ತಿಲ್ಲ ಅಂದ್ರೆ ನೀವು ಇಲ್ಲೂ ಇರ್ತಿಲ್ಲ, ಇನ್ನೂ ಕೆಳಗಡೆ ಹೋಗ್ಬಿಟ್ಟಿದ್ದೀರಾ. ಆ ಕೆಳಗಡೆ ಹೋದಾಗ ಆಟೋಮೆಟಿಕ್ಲಿ ಈ ಲೆವೆಲ್ ಆಫ್ ಫ್ರೀಕ್ವೆನ್ಸಿ ಪ್ರಕಾರ ನೀವು ಅದನ್ನ ತಕ್ಕಂತೆ ಅಟ್ರಾಕ್ಟ್ ಮಾಡ್ತೀರಾ. ಸೊ ಏನಾದ್ರು ಪ್ರಾಬ್ಲಮ್ ಇದ್ದಾಗ ಯು ನೀಡ್ ಟು ಇವಾಲ್ವ್ ಹೆಂಗ್ ಮಾಡ್ತೀರಾ? ನೀವು ಗ್ರಾಟಿಟ್ಯೂಡ್ ಅದೇ ಹೇಳ್ಕೊಡ್ತಾರೆ. ನಮ್ ಮಿತೇಶ್ ಸರ್ ಅದೇ ಹೇಳ್ಕೊಡ್ತಾರೆ, ಇಮ್ರಾನ್ ಸರ್ ಅದೇ ಹೇಳ್ತಾರೆ. ಯು ನೀಡ್ ಟು ಬಿ ಇನ್ ಗ್ರಾಟಿಟ್ಯೂಡ್. ನೀವ್ ಎಷ್ಟು ಗ್ರಾಟಿಟ್ಯೂಡ್ ಅಲ್ಲಿ ಇರ್ತೀರಾ, ನೀವು ಬ್ಯಾಲೆನ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ಇರ್ತೀರಾ. ಸೂಪರ್ ಗೆಳೆಯರೆ, ಅದ್ಭುತವಾದ ಸಂದೇಶ. ಅಫ್ಕೋರ್ಸ್ ನಮ್ಮ ಕಮ್ಯುನಿಟಿನಲ್ಲಿ ಯಾವಾಗ್ಲೂ ಹೇಳ್ತಿರ್ತೀವಿ, ಕೃತಜ್ಞತಾ ಭಾವ ಇರೋದ್ರಲ್ಲೇ ಬಹಳ ಸಕಾರಾತ್ಮಕವಾದ ಒಂದು ಶಕ್ತಿ ಅದು. ಸೊ ಕೃತಜ್ಞತಾ ಭಾವವನ್ನ ಬಳಸ್ಕೊಂಡು ಎಂತ ಸಮಸ್ಯೆನಲ್ಲಿದ್ದಾಗ್ಲೂ ಏನೆಲ್ಲ ಕೃತಜ್ಞತೆ ಹೇಳ್ಬೋದು, ಯಾವ್ದಕ್ಕೆಲ್ಲ ಕೃತಜ್ಞತೆ ಹೇಳ್ಬೋದು ಹುಡುಕಿ ನೀವು ಕೃತಜ್ಞತೆ ಹೇಳಿದಾಗ ಇಲ್ಲಿರೋರು ಇಲ್ಲಿಗೆ ಹೋಗ್ತೀರಾ, ಇಲ್ಲಿರೋರು ಇಲ್ಲಿಗೆ ಹೋಗ್ತೀರಾ, ಸೊ ಬೆಳೀತಾ ಹೋಗ್ತೀರಾ ಅಂತ ಜಗಪ್ರೀತ್ ಅವ್ರು ಹೇಳ್ತಾ ಇದಾರೆ. ಸೂಪರ್, ಬಹಳ ಸಂತೋಷ ಆಯ್ತು ಜಗಪ್ರೀತ್ ನಿಮ್ಮ ಜೊತೆ ಮಾತಾಡಿ. ಬಹಳಷ್ಟು ಮುಖ್ಯವಾಗಿ ಗ್ರಾಫೋಥೆರಪಿ ಬಗ್ಗೆ, ಹ್ಯಾಂಡ್ ರೈಟಿಂಗ್ ಅನಾಲಿಸಿಸ್ ಬಗ್ಗೆ ಬಹಳಷ್ಟು ತಿಳ್ಕೊಳ್ಳೋದಕ್ಕೆ ಸಿಕ್ತು. ಸೊ ಒಳ್ಳೆ ಕತೆ ವಿಹಾನ್ ಜೊತೆ ಕಾರ್ಯಕ್ರಮಕ್ಕೆ ಬಂದು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿ. ಮೀತ್ ಅವರು ಪಾಪ ಕನ್ನಡದಲ್ಲಿ ಬರ್ಕೊಂಡೆಲ್ಲ ಬಂದಿದ್ರು, ಆದ್ರೆ ಅವ್ರಿಗೆ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಕನ್ನಡದಲ್ಲಿ ಮಾತಾಡೋದು ಅಷ್ಟು ಸುಲಭವಾಗಿ ಬರ್ತಿಲ್ಲ ಅಂತ, ಆದ್ರೂ ಕೆಲವೊಂದು ವಿಷಯಗಳನ್ನ ಅವರು ಕೂಡ ಹಂಚ್ಕೊಂಡಿದ್ದಾರೆ. ಸೊ ಇಬ್ಬರಿಗೂ ನನ್ನ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಇದೇ ರೀತಿ ನಿಮ್ಮ ಒಂದು ಸೇವೆ ನಿರಂತರವಾಗಿ ಕಂಟಿನ್ಯೂ ಆಗ್ಲಿ. ನಮ್ಮ ಒಂದು ಕಮ್ಯುನಿಟಿಯಿಂದಾನೆ ಯಾರೇ ಮಕ್ಕಳಿದ್ರು, ಯಾರಿಗೆ ಇದರ ಅಗತ್ಯ ಇದ್ರು, ನೀವು ಜಗಪ್ರೀತ್ ಅವರ ನಂಬರ್ ನಾನು ಗ್ರೂಪ್ ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವರ ಒಂದು ಕೋರ್ಸ್ ಗಳನ್ನ ಜಾಯ್ನ್ ಆಗಿ ಅವರ ಜೊತೆ ಕೂಡ ನೀವು ಕಲಿಬಹುದು. ಸೊ ಜಗಪ್ರೀತ್, ಮೀತ್ ಇಬ್ಬರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಆದಷ್ಟು ಬೇಗ ಮತ್ತೆ ಈ ಕಾರ್ಯಕ್ರಮದಲ್ಲಿ ಸಿಗುವ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್. ಥ್ಯಾಂಕ್ ಯು ಗೆಳೆಯರೆ. ಮತ್ತೊಂದು ಅದ್ಭುತವಾದ ಸಂಚಿಕೆ. ಈ ಗ್ರಾಫೋಥೆರಪಿ ಬಗ್ಗೆ ಇದಕ್ ಮುಂಚೆ ಕೂಡ ಕೆಲವು ಕೋಚಸ್ ಇದ್ರ ಬಗ್ಗೆ ಮಾತಾಡಿದ್ದಾರೆ, ಆದ್ರೆ ಇವತ್ತು ಜಗಪ್ರೀತ್ ಮತ್ತೆ ಮೀತ್ ಮುಖಾಂತರ ಬಹಳಷ್ಟು ವಿಷಯಗಳು ನನಗೂ ಕೂಡ ಕಲಿಯೋದಕ್ಕೆ ಸಿಕ್ತು. ಕೆಲವೊಮ್ಮೆ ನಮ್ಮ ಹತ್ರ ಗುರುಗಳಿರ್ತಾರೆ, ಜ್ಞಾನ ಇರುತ್ತೆ, ಆದ್ರೆ ನಾವು ಸಿದ್ಧ ಇಲ್ಲ ಅಂದ್ರೆ ಅದನ್ನ ನಾವು ಕಲಿಯಲ್ಲ. ಇವತ್ತು ಜಗಪ್ರೀತ್ ಅವ್ರು ಮಾತಾಡ್ಬೇಕಾದ್ರೆ ನನಗೆ ಒಂದು ಆಸಕ್ತಿ ಬಂತು. ಹೌದು, ನನಗೂ ಕೂಡ ಇದು ಬೇಕು ಗ್ರಾಫೋಥೆರಪಿ ಅಂತ ನನಗೆ ಒಂದು ಆಸೆ ಬಂದಿದೆ. ಸೊ ನಾನು ಇನ್ಮೇಲೆ ಒಂದು 1/4 ಗಂಟೆ ಅದಕ್ಕಾಗಿ ಕೊಡೋಣ ಅಂತ ನಿರ್ಧಾರ ಮಾಡಿದೀನಿ. ಸೊ ನಿಮ್ಮಲ್ಲೂ ಯಾರಿಗಾದ್ರೂ ಗ್ರಾಫೋಥೆರಪಿಯನ್ನ ಬಳಸ್ಕೊಂಡು ಕಾಯಿಲೆಗಳಿಂದ ಹೊರಗೆ ಬರ್ಬೋದು, ನಮ್ಮ ಅಚೇತನ ಮನಸ್ಸಿನ ನಂಬಿಕೆಗಳನ್ನ ಭಾವನೆಗಳನ್ನ ಬದಲಾಯಿಸ್ಬೋದು. ಅದನ್ನ ಬದಲಾಯಿಸಿದಾಗ ನಮ್ಮ ಗುಣಗಳು ಬದಲಾಗುತ್ತೆ, ಆತ್ಮವಿಶ್ವಾಸ ಹೆಚ್ಚುತ್ತೆ, ನಂಬಿಕೆ ಹೆಚ್ಚುತ್ತೆ, ಸಂಶಯ ಕಡಿಮೆ ಆಗುತ್ತೆ.
ಈ ರೀತಿ ಬಹಳಷ್ಟು ಅದ್ಭುತವಾದ ಫಲಿತಾಂಶಗಳಿರೋದ್ರಿಂದ ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಜತ್ಪ್ರೀತ್ ಅವ್ರನ್ನ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಸೊ ಇದೇ ರೀತಿ ಇನ್ನು ಬಹಳಷ್ಟು ಅದ್ಭುತವಾದ ವ್ಯಕ್ತಿಗಳನ್ನ ವಿಷಯಗಳನ್ನ ನಿಮಗೆ ನಾನು ವಾರ ವಾರ ತರ್ತಾ ಇರ್ತೀನಿ. ದಯವಿಟ್ಟು ಎಲ್ಲರೂ ಈ ರೀತಿ ವಿಡಿಯೋಗಳನ್ನ ಸಂಪೂರ್ಣವಾಗಿ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕೆಳಗ್ ಶೇರ್ ಮಾಡಿ. ಏನ್ ಇಷ್ಟ ಆಯ್ತು, ನಿಮ್ಗೆ ಯಾವ ವಿಷಯ ಇಷ್ಟ ಆಯ್ತು ಅದ್ರ ಬಗ್ಗೆ ಹಂಚ್ಕೊಳ್ಳಿ. ಮತ್ತೆ ದಯವಿಟ್ಟು ಈ ವಿಡಿಯೋನ ಇನ್ನೂ ಬಹಳಷ್ಟು ಜನಕ್ಕೆ ಹಂಚ್ಕೊಳ್ಳಿ. ಮತ್ತೆ ಲೈಕ್, ಶೇರು, ಸಬ್ಸ್ಕ್ರೈಬು ಇದೆಲ್ಲ ತಪ್ಪದೆ ಮಾಡಿ. ಯಾಕಂದ್ರೆ ಯೂಟ್ಯೂಬ್ ಅಲ್ಲಿ ಸಾವಿರಾರು ವಿಡಿಯೋಗಳಿರ್ಬೇಕಾದ್ರೆ ಈ ರೀತಿ ಸಕಾರಾತ್ಮಕ ವಿಷಯಗಳು ನಿಮಗ್ ಬರಬೇಕು ಅಂದ್ರೆ ನಿಮ್ಮ ಕಡೆಯಿಂದ ನೀವು ಪ್ರಕೃತಿಗೆ ಒಂದು ಸಣ್ಣ ಸಿಗ್ನಲ್ ಕೊಡ್ಬೇಕು. ಏನೋ ನಾನು ಈ ವಿಡಿಯೋ ನನ್ಗೆ ಇಷ್ಟ ಆಗಿದೆ, ಇದ್ರ ಬಗ್ಗೆ ಲೈಕ್ ಮಾಡಿ. ನಿಮ್ಗೆ ಏನ್ ಇಷ್ಟ ಆಯ್ತು ಅದನ್ನ ಕೆಳಗೆ ಕಾಮೆಂಟ್ ಮಾಡಿ. ಆಗ ಈ ವಿಡಿಯೋಗಳು ಇನ್ನಷ್ಟು ಹೆಚ್ಚು ಜನಕ್ಕೆ ಹೋಗಿ ತಲುಪುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲ ಭೇಟಿಯಾಗೋಣ. ಯಾರಿಗೆಲ್ಲ ನನ್ನ ಜೊತೆ ವೈಯಕ್ತಿಕವಾಗಿ ಲೈಫ್ ಕೋಚಿಂಗ್ ಬೇಕು ಅನ್ಸುತ್ತೆ ಅಥವಾ ನಮ್ಮ ಹೀಲಿಂಗ್ ಬೂಟ್ ಕ್ಯಾಂಪ್ ಜಾಯ್ನ್ ಆಗ್ಬೇಕು ಅಂದ್ಕೊಂಡಿದೀರಾ, ಅದರ ಲಿಂಕ್ ಕೂಡ ಕೆಳಗೆ ಹಾಕಿರ್ತೀನಿ. ಸೊ ದಯವಿಟ್ಟು ಎಲ್ಲರೂ ಈ ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸ್ಕೊಳ್ಳೋದ್ರ ಮೇಲೆ ಕೆಲಸ ಮಾಡಿ. ಯಾವಾಗ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತೆ ನಿಮ್ಮ ಜೀವನ ಸಂಪೂರ್ಣವಾಗಿ ಬದಲಾಗೇ ಆಗತ್ತೆ. ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಾವೆಲ್ಲರೂ ಮತ್ತೆ ಭೇಟಿ ಮಾಡುವ. ಧನ್ಯವಾದಗಳು ಗೆಳೆಯರೆ.